ಮುಂಗಾರು ಮಳೆ, ಪರಮಾತ್ಮ, ಜಾಕಿ, ದುನಿಯಾ ಸೇರಿದಂತೆ ಅನೇಕ ನೆನಪಿನಲ್ಲಿ ಉಳಿದ ಸಿನಿಮಾಗಳಿಗೆ ಸಂಕಲನದ ಶಕ್ತಿ ನೀಡಿದ ಖ್ಯಾತ ವಿಡಿಯೋ ಎಡಿಟರ್ ದೀಪು ಎಸ್ ಕುಮಾರ್ ಇವತ್ತು ನಮ್ಮ ಜೊತೆ. ದೀಪ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಗುಡ್. ಸೂಪರ್. ಎಸ್, ಸೂಪರ್. ನಿಮ್ಮನ್ನ ಪಾಪು ಅಂತನೂ ಕರಿತಿದ್ರಂತಲ್ಲ, ಯಾಕೆ? ನನ್ನ ಪಾಪು ಅಂತ ಬಿಕಾಸ್ ಹೆಸರೇ ದೀಪು ಅಲ್ವಾ. ಸೈನ್ಸ್ ಟೀಚರ್ ಇನ್ ಸ್ಕೂಲ್. ದೀಪು ಅಂತ ವೆರಿ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಿದ್ದೆ ಸ್ಕೂಲಲ್ಲಿ. ದೀಪು ಅಂತ ಕರೆದಾಗ ನಾನು ಆನ್ಸರ್ ಮಾಡಿದಾಗ ಲೋ ಪಾಪು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆಗ ಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲ ರೇಗ್ಸೋಕ್ಕೆ ಶುರು ಮಾಡಿದ್ರು ಪಾಪು ಪಾಪು ಅಂತ. ಹಂಗೆ ಬಂತು ಪಾಪು ಅಂತ. ಹಂಗೆ ಬಂತು. ಯಾಕೆ ನೀವು ಅಬ್ಸೆಂಟ್ ಮೈಂಡಲ್ಲಿ ಇರ್ತಿದ್ರಿ ಸ್ಕೂಲಲ್ಲಿ? ಅನ್ನೆಸರಿ ಅಂದರೆ ಸೈಲೆನ್ಸ್ ಇದ್ದಾಗ ಮೈಂಡ್ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಐ ಕೀಪ್ ಟೆಲಿಂಗ್ ಮೈ ವೈಫ್ ಆಲ್ಸೋ. ಅಂದರೆ ಏನಾದ್ರು ಒಂದು ಹಾಡು ಕೇಳ್ತಾ ಇರಬೇಕು. ಅವಳಿಗೆ ಏನು ಅಂದರೆ ನಾನು ಪ್ರತಿ ಹಾಡು ಮತ್ತೆ ಕೇಳಿದ್ರೆ ಬೈತಾಳೆ, ಏನು ಒಂದೇ ಹಾಡು ಕೇಳ್ತೀಯ ಅಂತ. ನಾನು ಲೈಕ್ ಇಟ್ಸ್ ಮೈ ವಿಶ್ ಅಂತ. ನಾನು ಸೈಲೆನ್ಸಲ್ಲಿದ್ದರೆ ನನಗಾಗಲ್ಲ. ಮೈ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಹೌದಾ? ಎಡಿಟಿಂಗ್ ಬಂದಮೇಲೆ ಎಡಿಟಿಂಗ್ದೆಲ್ಲ ಬರ್ತಿತ್ತು. ಇಲ್ಲ ಅಂದರೆ ಅಡ್ವೆಂಚರ್ ಏನೇನೋ ವಿಚಿತ್ರ. ಬಟ್ ಅಂದರೆ ಹೈಟ್ಸ್ ಅಂದರೆ ಭಯ. ಆದರೂ ಏನೇನೋ ಓಡ್ತಾ ಇರುತ್ತೆ ತಲೆಯಲ್ಲಿ. ಬಟ್ ಅದೇ ನಂಗೆ ಈಗ ಡೌಟ್. ಈಗ ಇದೆ ಎಡಿಟಿಂಗ್ ಇಲ್ಲ ಅಂದರೆ ಈಗ ಎಲ್ಲಿರ್ತಿದ್ರು ದೀಪು ಅವರು? ನನಗೂ ಗೊತ್ತಿಲ್ಲ. ಕಾಲೇಜ್ ಟೈಮಲ್ಲಿ ಆವಾಗ ಒಂದು ಟ್ರೆಂಡ್ ಇದ್ದಿದ್ದು ಕಾಲ್ ಸೆಂಟರ್ BPOs ಅಂತ. ಅದಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಅದು ಟ್ರೈ ಮಾಡೋಕ್ಕೂ ಮುಂಚೆನೇ ಏನಾಗಿತ್ತು, ಸಿನಿಮಾಗೆ ಹೆಂಗೆ ಬಂದೆ ಅಂದರೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ನಮ್ಮಮ್ಮ ಒಂಥರ ಹೋಮ್ ನರ್ಸ್ ಥರ ನನ್ನ ಕಾಲೇಜ್ ಆದಮೇಲೆ ಕಳಿಸೋರು. ಯಾಕಂದರೆ ಅದು ಏನಕ್ಕೆ ಅಂದರೆ ಅಪ್ಪ ಸಿಗರೇಟ್ ಹೊಡಿತಾರಾ ಇಲ್ವಾ ಮತ್ತೆ ಅಂತ ಚೆಕ್ ಮಾಡೋಕ್ಕೆ. ಇಂಟ್ರೆಸ್ಟೇ ಇಲ್ಲದೆ ಬರ್ತಾಯಿದ್ದೆ. ಹಂಗೆ ಸಿಕ್ಕಾಕೊಂಡೆ. ಇಂಟರ್ವ್ಯೂಸ್ ಅಪ್ಪ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಿದ್ದೆ. ಹೋಗು ಅಂತ ಹೇಳ್ತಿದ್ರು. ಬಟ್ ಅಮ್ಮ ಬೈಯೋರು, ಹೋಗು ಅಪ್ಪನ ನೋಡ್ಕೊ ಅಂತ. ಇಂಟ್ರೆಸ್ಟ್ ಇಲ್ಲದೆ ಬರ್ತಿದ್ದೆ. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್. ₹1 ಕೊಡ್ತಿರಲಿಲ್ಲ. ನನ್ನ ಅಪ್ಪನ ಜೊತೆ ಇದ್ದಿದ್ದು 5-6 ಅಸಿಸ್ಟೆಂಟ್ಸ್ಗೆ ಎಲ್ಲರಿಗೂ ಕನ್ವೆನ್ಸ್ ಅನ್ನೋದು ಬರ್ತಿತ್ತು. ₹1 ಕೊಡ್ತಿರಲಿಲ್ಲ ನನಗೆ. ಪ್ಲಸ್ ನಾನೇ ಅಪ್ಪನ್ನ ಪಿಕ್ ಮಾಡ್ಕೊಂಡು ಮನೆಗೆ ಡ್ರಾಪ್ ಮಾಡಬೇಕು ಬೈಕಲ್ಲಿ. ನನಗೊಂಥರ ಕೋಪ ಬರೋದು ಬಿಗಿನಿಂಗ್ ಸ್ಟೇಜಸಲ್ಲಿ. ಏನು ಗುರು ಹಿಂಸೆ ಇದು ಅಂತ. ₹1 ಕೊಡ್ತಿಲ್ಲ ಏನಕ್ಕೂ ಅಂತ ನಮ್ಮ ಅಮ್ಮನ ಬೈತಿದ್ದೆ. ಅಟ್ಲೀಸ್ಟ್ ಇಂಟರ್ವ್ಯೂ ಪಾಸ್ ಆದರೆ ನಾನು ಹೋಗ್ತೀನಿ, ನೀನು ಹೋಗೋಕ್ಕೂ ಬಿಡಲ್ಲ. ಅಪ್ಪ ಹೋಗು ಅಂತಾರೆ, ನೀನು ಹೋಗೋಕ್ಕೆ ಬಿಡಲ್ಲ. ಒಂದು ಪಾಸ್ ಆದರೆ ನಾನು ಲೈಫ್ ಮಾಡ್ಕೋತೀನಿ ಅಂತ. ಆಗಲಿಲ್ಲ, ಇಲ್ಲೇ ಸಿಕ್ಕಾಕೊಂಡಿದ್ದೀನಿ. ಸೊ ಈಗ ನಿಮಗೆ ಇಂಟರ್ವ್ಯೂ ಹೋಗಕ್ಕೆ ಬಿಡದೇ ಇರೋ ಕಾರಣ ನಿಮ್ಮಪ್ಪ, ಅದಕ್ಕೆ ಅಪ್ಪನ ಜಾಬನ್ನೇ ನೀವು ಕೂಡ ಕಲ್ತ್ಕೊಂಡು ಅದರಲ್ಲಿ ಮುಂದುವರಿತಿದ್ದೀರಾ? ಬಿಡದೇ ಇರೋ ಕಾರಣ ಅಪ್ಪ ಅಲ್ಲ, ಬಿಡದೇ ಇರೋ ಕಾರಣ ಅಮ್ಮ. ಬಟ್ ಇನ್ನೊಂದೇನು ಅಂದರೆ ನನಗೂ ಟ್ಯಾಲೆಂಟ್ ಏನಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಾತಾಡುವಾಗ ಮಿಸ್ಟೇಕ್ ನಂದು ಕೂಡ. ಬಿಕಾಸ್ ನನ್ನ ವೊಕ್ಯಾಬ್ಲರಿನೇ ಸರಿ ಇರಲಿಲ್ಲ. ಆಬ್ವಿಯಸ್ಲಿ BPOsಲ್ಲಿ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ವೊಕ್ಯಾಬ್ಲರಿ, ಗ್ರಾಮರ್ ಎಲ್ಲ. ಅದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಮೀ ಟು ನಾಟ್ ಗೆಟ್ ಥ್ರೂ. ನಿಮ್ಮನ್ನು ಹಿಂದೆ ಎಳಿತಿತ್ತಲ್ಲ, ತಳ್ಬಿಡ್ತು ಬರಬೇಡ ಅಂತ. ಜೊತೆಗೆ ಅಮ್ಮ ಹೇಳಿದ್ದೇ ಕರೆಕ್ಟ್ ಆಯಿತು. ಇಲ್ಲೇ ಬಂದು ಚೆನ್ನಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಒಂದೇನಾದರೆ ತಂದೆ ಹೆಸರು ಉಳಿಸ್ಕೊಂಡು ಹೋಗ್ತಿರೋದೇ ನನಗೆ ಒಂದು ಖುಷಿ. ಅದೇ ದೀಪು ಎಸ್ ಕುಮಾರ್. ಸೊ ಅದು ಪ್ರೌಡ್ ಮೂಮೆಂಟ್ ನಿಮಗೆ. ಬಟ್ ಎಡಿಟಿಂಗ್ ಈಗ ಹೇಳ್ಕೊಟ್ಟಷ್ಟು ಸುಲಭ ಅಲ್ಲ ಕಲಿಯೋದು. ಅದಕ್ಕೊಂದು ಆ ಕಲೆ ಬೇಕು, ಮತ್ತು ಏನು ಹೇಳ್ತಾರೆ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಸೊ ಫಸ್ಟ್ ಪ್ರಾಸೆಸ್ ಹೇಗಿತ್ತು? ನೀವು ಬರೋವಾಗ ಅಪ್ಪ ನಿಮ್ಮನ್ನು ಕರೆದು ಕೂರಿಸಿದ್ರ ಬಾ ಕಲಿಯೋ ಅಂತ, ಅಥವಾ ನೋಡಿ 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 ಕಲ್ತ್ರ ಹೇಗೆ? ನಮ್ಮಪ್ಪ ಒಂಥರ ಹಿಟ್ಲರು ನನಗೆ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಬರ್ತಿದ್ದಂಗೆ ಫಸ್ಟ್ ರೂಮ್ ಒಳಗೆ ನಮ್ಮಪ್ಪಂಗೆ ಗೊತ್ತಿತ್ತು ಇವನ್ನ ಏನಕ್ಕೆ ಕಳಿಸಿದ್ದಾರೆ ಅಮ್ಮ ಅಂತ. ಸೊ ವಾಟ್ 12x12 ರೂಮಲ್ಲಿ ಒಂದು ದೊಡ್ಡ ಡೋರ್ ಇರೋದು. ಆ ಡೋರ್ ಒಂದು ಡಬಲ್ ಡೋರು. ಅದರಲ್ಲಿ ಒಂದು ಡೋರಲ್ಲಿ ನಿಂತ್ಕೊಬೇಕು ನಾನು, ಇನ್ನೊಂದು ಡೋರ್ ಓಪನ್ ಇರ್ತಿತ್ತು. ಅಲ್ಲೇ ನಿಂತ್ಕೊ, ಡೋರ್ ಹೊರ್ಕೊಂಬೇಡ ಅಂತ. ಹೊರ್ಕೊಂಡ್ರೆ ಏನು ಅಂದರೆ ಎಡಿಟಿಂಗ್ ಇಸ್ ವೆರಿ ಬೋರಿಂಗ್ ಜಾಬ್. ಅಂದರೆ ಮಾಡೋರಿಗೆ ಮಜಾ ಇರುತ್ತೆ, ಪಕ್ಕದಲ್ಲಿ ಕೂರೋರಿಗೆ ನಿದ್ದೆ ಬಂದ್ಬಿಡುತ್ತೆ. ಸೊ ಅಪ್ಪ ಹೇಳೋರು ನಿಂತ್ಕೋ, ಸ್ಟ್ಯಾಂಡರ್ಡೀಸ್ ಅಂದರೆ ಸ್ಟ್ಯಾಂಡರ್ಡೀಸ್ ಥರ ಮೂವ್ ಆಗಬಾರ್ದು, ಹಿಂಗೆ ನಿಂತ್ಕೋಬೇಕು, ಕೈ ಕಟ್ಟಂಗಿಲ್ಲ. ಕೈ ಕಟ್ಟಿದ್ರೆ ನಿದ್ದೆ ಮಾಡ್ತೀಯ ಅಂತ. ಸೊ ನನಗೆ ಇನಿಷಿಯಲಿ ಕೋಪ ಬರೋದು ಅಂದರೆ ಕಾಲೇಜ್ ಟೈಮಲ್ಲಿ ಈಗಿನ ಜನ್ರೇಷನ್ ಮಕ್ಕಳಾದ್ರೆ ದೇವರಾಣಿಗೆ ನಿಂತ್ಕೋತಾನೆ ಇರಲಿಲ್ಲ. ಹೋಗಪ್ಪ ಅಂತ ಓಡೋಗ್ಬಿಡ್ತಿದ್ರು. ನಮ್ಗೆ ಭಯ, ಅಪ್ಪ ಅಂದರೆ ಭಯ. ಸೊ ಡೀಸೆಂಟ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 6 months ಅಂತೂ ಆ ಡೋರ್ ಒಳಗೆ ಬರಂಗಿರಲಿಲ್ಲ. 6 months ಡೈಲಿ ಕಾಲೇಜಿಂದ ಬಾ ಹಿಂಗೆ ನಿಂತ್ಕೋ ಹೋಗು. ನಮ್ಮ ಹೌದು. ನೀವು ಹಿಂಗೆ ಕೇಳ್ತಿರ್ಲಿಲ್ವ ಅಪ್ಪನ ಜೊತೆ? ಅಂದರೆ ಅಪ್ಪ ಅಂದರೆ ನಾನು ಐ ಡೋಂಟ್ ರಿಮೆಂಬರ್ ಟಾಕಿಂಗ್ ಟು ಹಿಮ್ ಟಿಲ್ ಮೈ PU. ಭಯ ನನಗೆ ತುಂಬ ತರಲೆ. ನಾನು ಒದೇ ತುಂಬ ತಿಂದಿದ್ದೀನಿ. ಸೊ ಹಾಗಾಗಿ ನಮ್ಮ ಅಪ್ಪ ಅಂದರೆ ಭಯ. ಅಮ್ಮ ಹತ್ರ ಈವನ್ ಒಂದು ಶರ್ಟ್ ಬೇಕು, ಇಲ್ಲ ಒಂದು ಪೆನ್ ಬೇಕು ಅಂದ್ರೂ ಅಮ್ಮನ ಥ್ರೂನೇ ಹೋಗ್ತಾ ಇದ್ದಿದ್ದು. ಸೊ ಅಮ್ಮಂಗೆ ಹೋಗಿ ಬೈತಿದ್ದೆ. ಅಮ್ಮನೂ ಹೊಡಿತಿದ್ರು, ಅಮ್ಮ ಏನು ಕಮ್ಮಿ ಇಲ್ಲ. ಬಟ್ ಅಮ್ಮಂಗೆ ಹೇಳ್ತಿದ್ದೆ. ಅಮ್ಮ ಹೇಳೋರು ಸುಮ್ಮನೆ ಹೋಗು, ಹೇಳಿರೋ ಕೆಲಸ ಮಾಡು ಅಷ್ಟೇ. ಸೊ ಐ ವಾಸ್ ಲೈಕ್ ಓಕೆ ಅಪ್ಪ ಅಮ್ಮ ಇಟ್ಸ್ ಓಕೆ.
ಅದ್ರ ಕೋಪ ನನ್ನ ಮನಸ್ಸಲ್ಲಿ ಅನ್ಕೋತಿದ್ದೆ, ಸಾರಿ ಮಗನೇ ನಿನಗಿದೆ, ನಾನು ದೊಡ್ಡವನಾದ್ಮೇಲೆ ನಿನಗಿದೆ ಅಂದರೆ ನಾನು ಇಂಡಿಪೆಂಡೆಂಟ್ ಆದ್ಮೇಲೆ ನಿನಗಿದೆ ಅಂತ. ಬಟ್ ಟುಡೇ ಐ ಹ್ಯಾವ್ ಬೀನ್ ಸೋ ಓಲ್ಡ್, ನೌ ಐ ನೋ ಅಪ್ಪ ಏನಕ್ಕೆ ನನ್ನ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ಸ್ವಲ್ಪ ಕೊಬ್ಬು ಇವಾಗ ಕಮ್ಮಿ ಆಗಿದೆ. 100% ಯಾರಿಗಿರಲ್ಲ ಕೊಬ್ಬು. ಕೋಪ ಕಮ್ಮಿ ಆಯಿತು, ಸ್ವಲ್ಪ ಮನುಷ್ಯ ಆಗಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಅದೆಲ್ಲ ಓನ್ಲಿ ಬಿಕಾಸ್ ಆಫ್ ಮೈ ತಂದೆ. ಬಿಕಾಸ್ ಅವರು ನನಗೆ ಸ್ಟ್ರಿಕ್ಟ್ ಅಂದರೆ ಕೆಲಸ ಕಲಿಬೇಕು ಅಂತ ಮಾತ್ರ ಸ್ಟ್ರಿಕ್ಟ್ ಇತ್ತು, ಅದರ್ವೈಸ್ ಬೇರೆ ವಿಷಯದಲ್ಲೆಲ್ಲ ಸ್ಟ್ರಿಕ್ಟ್ ಇರಲಿಲ್ಲ ಅವರು. ನನ್ನ ಲವ್ ಮ್ಯಾರೇಜು, ಅದಕ್ಕೂ ಪಾಪ ಅವ್ರು ಏನೂ ಇಲ್ಲ. ನನ್ನ ವೈಫ್ನ ಕರ್ಕೊಂಡು ಮನೆಗೆ ಬಂದೆ, ಬನ್ನಿ ಒಳಗೆ ಅಂದರು ಅಷ್ಟೇ. ಸೊ ಆ ಚಿಲ್ಡ್ ಫಾದರ್ ಕೆಲಸದ ವಿಷಯದಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್. ಬಿಕಾಸ್ ನೀನು ಕಷ್ಟಪಟ್ಟು ಬರಬೇಕು ಅನ್ನೋದಲ್ಲ, ನೀನು ಕಲಿಯೋಕ್ಕೆ ನೀನು ಶಶಿಕುಮಾರ್ ಮಗ ಅಂತ ಅಲ್ಲ, ನೀನೊಬ್ಬ ಇಂಡಿಪೆಂಡೆಂಟ್ ನಾರ್ಮಲಾಗಿ ಒಂದು ಹುಡುಗ ಬಂದರೆ ಏನು ಕಲಿಬೇಕು ಹಂಗೆ ನೀನು ಕಲಿಬೇಕು ಅನ್ನೋದೊಂದು ಸ್ಟ್ರಿಕ್ಟ್ ರೂಲ್ ಇತ್ತು. ಹಾಗೆ ಕಲಿತೆ ನಿಜ. ಯಾಕಂದರೆ ಅದಕ್ಕೆ ಅವ್ರು ಅಷ್ಟು ಗ್ರೇಟ್ ಎಡಿಟರ್ ಆಗೋದಕ್ಕೆ ಸಾಧ್ಯ ಆಯಿತು ಅಲ್ವಾ? ಅಪ್ಪನು ಅವರು 10th ಫೇಲು ಊರು ಬಿಟ್ಟು ಓಡೋಗ್ಬಿಟ್ರು. ಬಂದು ಚೆನ್ನೈಯಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಭಾರತಿ ರಾಜ ಅಂತ ಒಬ್ಬರು ಡೈರೆಕ್ಟರ್ ಹತ್ರ ಅವ್ರು ಬೈಕಲ್ಲಿ ಬಿಡೋರು ಸರ್ವಿಸ್ಗೆ. ಅವ್ರನ್ನ ಮಾತಾಡಿಸಿ ಅವರು ಅಸೋಸಿಯೇಟ್ ಆಗಿದ್ದು, ಇವರು ಅವ್ರಿಗೆ ಅಪ್ರೆಂಟಿಸ್ ಆಗಿ ಜಾಯ್ನ್ ಆಗಿ ಹೋಗ್ತಾ ಹೀ ಸಾ ಇಸ್ ಇಂಟ್ರೆಸ್ಟ್ ಇನ್ ಎಡಿಟಿಂಗ್. ಆವಾಗ MGR ಸರ್ದೆಲ್ಲ ಎಡಿಟ್ ಮಾಡೋ ಎಡಿಟರ್ ಒಬ್ಬರು ಉಮಾಕಾಂತ್ ಸರ್ ಅನಿಸುತ್ತೆ, ಅವ್ರ ಹತ್ರ ಅಸಿಸ್ಟೆಂಟಾಗಿ ಬಿಟ್ಟು ನೀನು ಡೈರೆಕ್ಷನ್ ಬೇಡ, ನಿನ್ಗೆ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅಲ್ಲಿಂದ ಭಕ್ತಾ ಸರ್ ಹತ್ರ ಅಲ್ಲಿ ವರ್ಕ್ ಮಾಡಿ ಭಕ್ತಾ ಸರ್ ಹತ್ರ ಬಂದರು. ನಮ್ಮ ಅಣ್ಣವ್ರು ಎಲ್ಲ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಭಕ್ತವತ್ಸಲಂ ಸರೇ ಮಾಡಿರೋದು, ರಾಜ್ಕುಮಾರ್ ಅವ್ರದ್ದು. ನಮ್ಮ ಟೋಟಲಿ ಅಪ್ಪ ರಾಜ್ಕುಮಾರ್ ಸರ್ ಪ್ರೊಡಕ್ಷನ್ಗೆ ಕೆಲಸ ಮಾಡ್ತಾ ಮಗನಾಗಿ ನಾನು ಇವಾಗ ಅಲ್ಲೇ ಇದ್ದೀನಿ. ಸೊ ಅದೊಂದು ದೊಡ್ಡ ಹೆಮ್ಮೆ. ಸೀರಿಯಸ್ಲಿ ನನಗೆ ಅಪ್ಪು ಸರ್ ವಾಸ್ ಮೈ ಪವರ್ ಸ್ಟಾರ್ ವಾಸ್ ಮೈ ಪವರ್. 100% ಈ ಸ್ಟಿಲ್ ಇಸ್ ಅ ಪವರ್. ನಾವು ಅಶ್ವಿನಿ ಮ್ಯಾಮ್ ಇಸ್ ಮೈ ಪವರ್ ಅಷ್ಟೇ. ನಿಜ. ಯಾಕಂದರೆ ನೀವು ಹೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಈ ಥರ ಹೆಸರು ಕೇಳಿದಾಗಲೇ ಅವರ ಸಿನಿಮಾಗಳನ್ನು ಎಡಿಟ್ ಮಾಡ್ತಾ ಇದ್ರು ಅಂತ ಅಂದಾಗ ನಮಗೆ ಅನಿಸುತ್ತೆ ವಾಗ ಹೇಗಿರ್ಬೋದಲ್ವಾ ಅಂತ. ಪ್ರತಿಯೊಂದು ಫ್ರೇಮು ಅದನ್ನು ಎಡಿಟರು ಎಷ್ಟು ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಅಲ್ವಾ ಅಂತ. ಬಟ್ ಅಪ್ಪ ನಿಮ್ಮ ಜೊತೆ ಏನೆಲ್ಲ ಶೇರ್ ಮಾಡ್ಕೋತಿದ್ರು ಅವಾಗ ಯಾವ ಸಾಫ್ಟ್ವೇರ್ ಇತ್ತು ಆ್ಯಕ್ಚುಲಿ? ಆವಾಗ ಸಾಫ್ಟ್ವೇರ್ ಅಲ್ಲ, ಲೀನಿಯರ್ ನೆಗೆಟಿವ್ ಪಾಸಿಟಿವ್. ನೆಗೆಟಿವಿಂದ ಪ್ರಿಂಟ್ ಮಾಡಿ ನಮ್ಗೆ ಎಡಿಟ್ ಮಾಡಬೇಕು ಅಂದರೆ ಸ್ಟೀನ್ಬೆಕ್ ಅನ್ನೋದು ನಮ್ಮ ಮೈನ್. ಇವಾಗ ಆವಿಡ್ ಅಂತ ಏನು ಹೇಳ್ತೀವಿ, ಕಂಪ್ಯೂಟರ್ ಅಂತ ಏನು ಹೇಳ್ತೀವಿ, ಅದ್ರ ಆಪ್ಷನ್ ವಾಸ್ ಸ್ಟೀನ್ಬೆಕ್ಗೆ ನಾವು ಪ್ಲೇ ಮಾಡಬೇಕಂದ್ರೆ ವಿ ಹ್ಯಾಡ್ ಟು ಪ್ರಿಂಟ್ ಪಾಸಿಟಿವ್ ಪ್ರಿಂಟ್ ಅಂತ ಹೇಳ್ತಾರೆ. ನೆಗೆಟಿವಿಂದ ಪಾಸಿಟಿವ್ ಪ್ರಿಂಟ್ ಮಾಡಿದ್ರೆ ಸೌಂಡ್ ಸಪ್ರೇಟ್, ಪಿಕ್ಚರ್ ಸಪ್ರೇಟ್ ಬರೋದು. ಸಪ್ರೇಟ್ ಎರಡು ಸಪ್ರೇಟ್ ಟ್ರ್ಯಾಕಲ್ಲಿ ಹಾಕೋದು. ಈಗ ನಮ್ಮ ಲೇಯರ್ ಬರುತ್ತೆ ಅಲ್ಲ ಹಾಗೆ. ಬಟ್ ಅದು ಮ್ಯಾನ್ಯುವಲಿ ನಿಮಗೆ ಕೈಗೆ. ಈಗ ಹಾರ್ಡ್ವೇರ್ ಅಂತ ಹೇಳ್ತೀವಲ್ಲ ಅದೇ ಥರ ಪಾಸಿಟಿವ್ ಸಪ್ರೇಟು, ಸೌಂಡ್ ಪಾಸಿಟಿವ್ ಸಪ್ರೇಟು, ಎರಡು ಸಪ್ರೇಟಾಗಿ ನೀವು ಅದರಲ್ಲಿ ಥ್ರೆಡ್ ಮಾಡೋದು ಎಲ್ಲ ಇರುತ್ತೆ. ಸೊ ಪಿಕ್ಚರ್ ಇಸ್ 19.5 ಫ್ರೇಮ್ಸ್ ಅಡ್ವಾನ್ಸ್ ದ್ಯಾನ್ ದ ಸೌಂಡ್, ಆ ಥರದ್ದೆಲ್ಲ ಆಪ್ಷನ್ಸ್ ಅದರಲ್ಲಿ. ಸೊ ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ತಂದೆ ಎಲ್ಲ ಗ್ರೇಟ್. ಆಲ್ ದ ಎಡಿಟರ್ಸ್ ಹೂ ಹ್ಯಾವ್ ವರ್ಕ್ಡ್ 15 years ago ಆರ್ ಸೀರಿಯಸ್ಲಿ ದಿ ಬೆಸ್ಟ್ ಮಾಸ್ಟರ್ ಪೀಸಸ್ ಆನ್ ಅರ್ತ್ ದೇರ್. ಯಾಕಂದರೆ ಒಂದು ನಾವಿವಾಗ ಈಸಿಯಾಗಿ ಹೇಳ್ತೀವಿ, ಒಂದು ಡಿಸಾಲ್ವ್ ಆಗಲಿ, ಒಂದು ಫೇಡ್ ಇನ್ ಫೇಡ್ ಔಟು, ಆಮೇಲೆ ಸ್ಟೆಪ್ ಫ್ರೀಸ್ ಅಂದರೆ ಸ್ಲೋ ಮೋಷನ್, ನಾವು ಮ್ಯಾನ್ಯುವಲಿ ಮಾಡೋದಲ್ಲ ಇದೆಲ್ಲ, ಅದೆಲ್ಲ ದೇ ವುಡ್ ಜಡ್ಜ್ ಈ ಶಾರ್ಟಿಗೆ ಇದೇ ಕರೆಕ್ಟಾಗಿರುತ್ತೆ. ಬಿಕಾಸ್ ಅದು ನಾರ್ಮಲ್ ಆಗಿ 24 ಫ್ರೇಮ್ಸಲ್ಲಿ ಶೂಟ್ ಆಗಿರುತ್ತೆ. ಅದನ್ನು 48 ಇಲ್ಲ 72, 36 ಏನೇ ಮಾಡಬೇಕು ಅಂದರೆ ಚೆನ್ನೈಗೆ ಹೋಗಿ ಬರಬೇಕಿತ್ತು. ಹಂಗೆ ಮಾಡೋದಕ್ಕೆ ಆ ಪ್ರಾಸೆಸ್ ಮಾಡೋದಕ್ಕೆ ಅದನ್ನ ನೆಗೆಟಿವ್ ಹ್ಯಾಂಡ್ಲರ್ಸ್ ಅಂತ ಇರ್ತೀವಿ, ನೆಗೆಟಿವ್ ಕಟರ್ಸ್ ಅಂತ ಹೇಳ್ತಿದ್ವಿ. ದೇ ಯೂಸ್ ಟು ಹ್ಯಾಂಡಲ್ ಇಟ್. ಅವ್ರು ಹೋಗಿ ತಗೊಂಬರೋ ತನಕ ವಿ ವುಡ್ ನೆವರ್ ನೋ ಇದನ್ನು ಎಷ್ಟು ಮಾಡಿದ್ರೆ ಅಂತ. ಸೊ ಅಪ್ಪ ಎಲ್ಲ ಹೇಗೆ ಅಂದರೆ ಈ ಶಾರ್ಟ್ ಓಕೆ 48 ಫ್ರೇಮ್ಸ್ ಸಾಕು ಅಂದರೆ ಆ ಸ್ಲೋ ಸಾಕು, 1:2 ಇಲ್ಲ 1:3. ನಿಜವಾಗ್ಲೂ ಆಗಿನ ಕಾಲದವರು ತುಂಬ ಜಜ್ಮೆಂಟು ಪ್ಲಸ್ ಮೆಮರಿ ಪವರ್ ಅಂತ ಸೂಪರ್ ಆಗಿದೆ. ಈಗ ನಮ್ಗೇನಂದ್ರೆ ಒಂದು ಬಟನ್ ಒತ್ತೀವಿ, ಚೆಕ್ ಮಾಡೋದು 24 ಚೆನ್ನಾಗಿದೆಯಾ, 48 ಚೆನ್ನಾಗಿದೆಯಾ. ಸೊ ದಟ್ ಲೇಸಿ ವಿ ಆರ್ ಆ್ಯಂಡ್ ಪ್ರಾಬ್ಲಿ ಅದರಿಂದನೇ ನಮಗೆಲ್ಲ ಜಡ್ಜ್ಮೆಂಟ್ಸು ರಾಂಗ್. ಟ್ರೂ, ಹೌದು. ಯಾಕಂದ್ರೆ ಅದು ಅವಾಗ ನೋಡಿ ಎಂಥ ಸಿನಿಮಾಗಳು ಬಂದಿದೆ. ಆ್ಯಂಡ್ ಅದೊಂದು ಮಾತಿದೆಯಲ್ಲ, ಯಾವಾಗಲೂ ಎಡಿಟಿಂಗ್ ಒಳ್ಳೇದಾಗಿದೆ ಅಂತ ಯಾವಾಗ ಗೊತ್ತಾಗಲ್ವೋ, ಅಂದರೆ ಫ್ರೇಮಲ್ಲಿ ನಮ್ಮ ಎಡಿಟಿಂಗಿದು ಯಾವುದು ಏನು ಕಟ್ಸ್ ಆಗಿರಲಿ ಅಥವಾ ಏನು ಮೋಷನ್ಸ್ ಹಾಕಿರ್ತೀವಿ ಅದಾಗ ಗೊತ್ತಾಗದೇ ಇದ್ದಾಗ ಅದು ಒಳ್ಳೆ ಎಡಿಟಿಂಗ್ ಅನ್ನೋದು ಆ್ಯಕ್ಚುಲಿ ಮಾತಿದೆ. ಸೊ ಅದು ಆ್ಯಕ್ಚುಲಿ ಮುಂಚೆ ನಮ್ಗೆ ಗೊತ್ತಾಗ್ತಿಲ್ಲ, ಓ ಇದೆ ಎಡಿಟಿಂಗ್ ಎಫೆಕ್ಟು, ಏನೋ ಸೌಂಡ್ ಎಫೆಕ್ಟ್ ಬಂತು ಅಂತ. ಇವಾಗ ಆ್ಯಕ್ಚುಲಿ ಜಾಸ್ತಿ ಎಲ್ಲ ಗೊತ್ತಾಗುತ್ತೆ. ಬಿಕಾಸ್ ಇಟ್ಸ್ ಎಲ್ಲ ನಿಮಗೆ
ಕಣ್ಮುಂದೆ ಇದೆ. ಪ್ಲಸ್ ಡೆಮೋಸ್ ಎಲ್ಲ ಸಿಗುತ್ತಲ್ಲ ನಿಮಗೆ, ಲರ್ನ್ ಎಡಿಟಿಂಗ್ ಇನ್ 1 ವೀಕ್ ಅಂತೆಲ್ಲ ಬರುತ್ತಲ್ಲ. 1 ವೀಕ್ ಅನ್ನೋದು ಈಸಿ, ಬಟ್ ನೀವು ಅದನ್ನು ಯಾರಾದರೂ ಕೆಲಸ ಗೊತ್ತಿರೋರ ಹತ್ರ ಕಲ್ತ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು. ಬಿಕಾಸ್ ಸುಮ್ಮನೆ ಪ್ಲೇ ರಿವೈಂಡು ಅದೆಲ್ಲ ಎಡಿಟಿಂಗ್. ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಕೀಪ್ ರಿಪೀಟಿಂಗ್ ಯುವರ್ ವರ್ಕ್, ಕೀಪ್ ವಾಚಿಂಗ್ ಮೂವೀಸ್, ಲರ್ನ್ ಫ್ರಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು, ಯಾಕಂದ್ರೆ ನನಗೊಂದು ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ತಂದೆನೇ ಗುರುವಾಗಿರೋದ್ರೆ ನಾನು ದುಡ್ಡಿಲ್ಲದೆ ನಾನು ಕಲಿತೆ. ಹೌದು, ಬಟ್ ಅದು ದೊಡ್ಡ ಗಿಫ್ಟ್. ಐ ಆಮ್ ಬೀನ್ ಬ್ಲೆಸ್ಡ್ ಬೈ ಗಾಡ್, by my parents, my grandparents, whoever, all the superior power in that I am blessed. Because ಕಲಿಯೋದು ನಾನು ಬೈಕೊಂಡೇ ಕಲಿತೆ, ಅವ್ರನ್ನೇ ಬೈಕೊಂಡು ಅವ್ರ ಹತ್ರ ನಾನು ಕಲ್ತಿದ್ದೀನಿ. ಬಟ್ ಇವತ್ತು ಗೊತ್ತು ನಾನು ಬೈದಿದ್ದೆಲ್ಲ ತಪ್ಪು, ವೇಸ್ಟು ಅಂತ. ಬಟ್ ಅದೇ ಆ ಏಜಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಏಜಿಗೆ ಬಂದ ಮೇಲೆ ಅಥವಾ ನೀವು ಸ್ವಲ್ಪ ಮೆಚೂರ್ಡ್ ಆದಮೇಲೆ ಗೊತ್ತಾಗುತ್ತೆ, ಓಕೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ. ಬಟ್ ಶಶಿಕುಮಾರ್ ಸರ್ ಮಾಡಿರುವಂಥ ಎಡಿಟಲ್ಲಿ ನಿಮ್ಗೆ ಯಾವ 3 ಮೂವಿ ತುಂಬ ಇಷ್ಟ? ಫಸ್ಟ್ ಓಂ, ಜನ್ಮದ ಜೋಡಿ. ಬಿಕಾಸ್ ಎಲ್ಲ ಡಿಫ್ರೆಂಟ್ ಜಾನರ್. ಓಂ ರೌಡಿಸಮ್, ಅದನ್ನು ಹೇಳೋಕ್ಕೆ ಆಗಲ್ಲ ಅದು ಯಾವ ಜಾನ್ರೆ ಅಂತ. ಉಪಿ ಸರ್ಗೂ ಮೋಸ್ಟ್ಲಿ ಗೊತ್ತಿದೆಯೋ ಇಲ್ವೋ. ಜನ್ಮದ ಜೋಡಿ ಬಿಕಾಸ್ ಅದು ಲವ್ ಸ್ಟೋರಿ. ಎಲ್ಲ ಶೇಡ್ಸು ಅಪ್ಪ ಮಾಡಿದ್ದಾರೆ ಅನ್ನೋದಕ್ಕೆ ಇಟ್ ವಾಸ್ ನೈಸ್. ಐ ಲವ್ ದ ಮೂವಿ ಹಬ್ಬ. ಓ ಮೈ ಗಾಡ್, ತುಂಬ ನನಗೆ ಆ ಥರದ ಮೂವೀಸ್ ಸಖತ್ ಇಷ್ಟ. ತುಂಬ ಅಂದರೆ ಫ್ಯಾಮಿಲಿ ಓರಿಯೆಂಟೆಡು, ಫನ್ ದ್ಯಾನ್ ಆ್ಯಕ್ಷನ್ ಮೂವೀಸ್ ಐ ಎಂಜಾಯ್. ಬಟ್ ನನಗೆ ಬರೋದೆಲ್ಲ ಆ್ಯಕ್ಷನ್ನೇ ಜಾಸ್ತಿ ಬರ್ತಾ ಇರುತ್ತೆ. ಬಟ್ ಐ ಲವ್ ಫ್ಯಾಮಿಲಿ ಮೂವೀಸ್. ಯಾಕಂದ್ರೆ ನೀವು ಸ್ವಲ್ಪ ಸ್ಪೀಡ್ ಎಡಿಟರ್ ಅಂತ ಫೇಮಸ್. ಅದು ಹಂಗೆ ಆಗ್ಬಿಟ್ಟಿದೆ. ನನ್ನ ಲೈಫೇ ಸ್ಪೀಡು, ನನ್ನ ಗಾಡಿ ಓಡಿಸೋದು ಸ್ಪೀಡು, ಎಲ್ಲ ಸ್ಪೀಡೇ ನಂದು. ಇನ್ನು ಸ್ವಲ್ಪ ಸ್ಲೋ ಮಾಡೋದು ಬೆಟರ್. ಇಲ್ಲ, ಅದು ಆಗಲ್ಲ. ಮಾತಾಡೋದು ಸ್ಪೀಡೇ. ಬೇಸಿಕಲಿ ಮಲಯಾಳಿ, ಬಟ್ ನನ್ನ ಸ್ಲ್ಯಾಂಗು ಎಲ್ಲೂ ಗೊತ್ತಾಗಲ್ಲ. ನನ್ನ ಹೆಂಡತಿ ಯಾವಾಗಲೂ ಬೈತಿರ್ತಾಳೆ, ನೀನು ಓದಿದ್ದಿಲ್ಲಿ, ಹುಟ್ಟಿದ್ದು ಮಾತ್ರ ಕೇರಳ, ಓದಿದ್ದಿಲ್ಲಿ, ಕೆಲಸ ಮಾಡ್ತಿರೋದಿಲ್ಲಿ, ಹೌ ಕ್ಯಾನ್ ಯು ಟೆಲ್ ಯುವರ್ ಸೆಲ್ಫ್ ಯು ಆರ್ ಫ್ರಮ್ ಕೇರಳ? ನೋ, ಯು ಆರ್ ಅ ಬ್ಯಾಂಗ್ಳೂರಿಯನ್. ಹೌದಮ್ಮ, ನಾನು ಬ್ಯಾಂಗ್ಳೂರಿಯನ್ನೇ ಇಲ್ಲ ಅಂತಲ್ಲ, ಬಟ್ ಮದರ್ ಟಂಗ್ ಅಂತ ಯಾರಾದರೂ ಕೇಳಿದ್ರೆ ಹೇಳಲೇಬೇಕಲ್ಲ. ಹಾಗಾಗಿ ಐ ಟೆನ್ ಟು ಟೆಲ್, ಬಿಕಾಸ್ ಐ ಆಮ್ ಪ್ರೌಡ್ ದಟ್ ಐ ಕೆನಾಟ್ ಬಿ ಸೆಡ್ ಐ ಆಮ್ ಅನ್ ಔಟ್ಸೈಡರ್. ನನ್ನ ಕನ್ನಡ ನೀಟಾಗಿದೆ. ನಾನು ಕಲ್ತಿದ್ದು ಸಿನಿಮಾದಲ್ಲೇ. ತುಂಬ ಲ್ಯಾಂಗ್ವೇಜ್ ಸ್ವಲ್ಪ ಆದರೂ ಗ್ರಿಪ್ ಬಂದಿರೋದು ನನಗೆ ಕನ್ನಡ ಸಿನಿಮಾಯಿಂದನೇ. ಸೊ ಐ ಆಮ್ ಪ್ರೌಡ್. ಅಲ್ಲ, ಆ್ಯಕ್ಚುಲಿ ಪ್ರೌಡ್. ನಮ್ಗೆ ಎಷ್ಟು ಭಾಷೆ ಗೊತ್ತಾಗುತ್ತೆ, ಎಷ್ಟು ಊರಿನ ಕಲ್ಚರ್ ಗೊತ್ತಾಗುತ್ತೆ, ಪ್ರೌಡ್ ತಾನೆ. ನಾನು ಕನ್ನಡಿಗ ಅಂತ ಹೇಳ್ಕೊಳ್ಳೋದು ಹೆಮ್ಮೆ. ಅದ್ರ ಜೊತೆಗೆ ನನ್ನ ಮದರ್ ಟಂಗ್ ಯಾವುದು ಮಲಯಾಳಂ ಹೇಳ್ಕೊಳ್ಳೋದು ಹೆಮ್ಮೆನೆ. ಅದರಲ್ಲಿ ಏನು ಆ್ಯಕ್ಚುಲಿ ಡಿಫ್ರೆನ್ಷಿಯೇಟ್ ಮಾಡೋದು ಏನೂ ಇರೋದಿಲ್ಲ. ಬಟ್ ಎಡಿಟಿಂಗ್ ಅಂತ ಬಂದಾಗ ನೀವು ಕೇಳಿದ್ರಪ್ಪನ ಹತ್ರ ಎ ಮೂವಿ ಅಥವಾ ಓ ಮೂವಿದ್ದು ಎಡಿಟಿಂಗ್ ಹೇಗೆ ಮಾಡಿದ್ಯಪ್ಪ ನೀನು, ಈ ಥರ ಅಂದರೆ ಏನಾದರೂ ಅಲ್ಲಿ ಪ್ರಾಬ್ಲಮ್ಸ್ ಇತ್ತ, ಏನಾದರೂ ಆ ಶೋ ಅಂದರೆ ಏನಾದರೂ ಸ್ಟೋರಿನ ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರಾ? ಫಸ್ಟ್ ಆಫ್ ಆಲ್ ಕೇಳೋಷ್ಟು ಧೈರ್ಯ ಇರಲಿಲ್ಲ. ಬಟ್ ಅಪ್ಪನ ಅಸೋಸಿಯೇಟ್ ಗಿರೀಶ್ ಕುಮಾರ್ ಅಂತ, ಅವರು ಹೀಸ್ ಅನ್ ಎಡಿಟರ್ ನಾವು. ಅವರು ತುಂಬ ಹೇಳಿದ್ದಾರೆ. ಅಪ್ಪ ಯಾವ ಥರ ಕೋಪಿಷ್ಟ ಅಂದರೆ, ಹಿ ವುಡಂಟ್ ಸಿ ಪ್ರೊಡಕ್ಷನ್ ಹೌಸು, ಆಮೇಲೆ ಡೈರೆಕ್ಟರ್ಸ್ ಯಾರನ್ನೂ ತಪ್ಪು ಅಂದರೆ ತಪ್ಪೇ. ಅದು ಯಾರೇ ಆದ್ರೂ, ಪ್ರೊಡ್ಯೂಸರ್ ಆದರೂ ಡೈರೆಕ್ಟರ್ ಆದ್ರೂ ಮುಖಕ್ಕೆ ಕೊಡ್ದಂಗೆ ಬೈಯೋರು. ಚೆನ್ನಾಗಿಲ್ಲ ಅಂದರೆ ಇಲ್ಲ, ತೆಗೆದಿಟ್ಬಿಡೋರು ಸೈಡಿಗೆ. ಆ್ಯಂಡ್ ಹಿ ವುಡ್, ಬಟ್ ಜಸ್ಟ್ ಆ್ಯರಗೆನ್ಸ್ ಅಲ್ಲ, ಹಿ ವುಡ್ ಎಕ್ಸ್ಪ್ಲೈನ್ ದಮ್ ವೈ ಹಿ ಡಿಡ್ ದಟ್ ಅಂತ. ಸಿ ಇಟ್ ನಾಟ್ ವರ್ಕ್. ಎಷ್ಟೋ ಸಿನಿಮಾ ಅಪ್ಪ ಅದು ಹೇಳಿದ್ದಾರೆ, ಕೇಳಲ್ಲ, ಹೋಗಿ ಮಿಸ್ಟೇಕ್ ಆದಮೇಲೆ ಬರ್ತಾರೆ, ಮತ್ತೆ ಅದು ರಿಲೀಸ್ ಆದಮೇಲೆ ಕರೆಕ್ಷನ್ ಮಾಡೋಣ. ಬಿಕಾಸ್ ಆ ಕಾಲ ಮಾಡೋರು ಆ ಥರ ರಿಲೀಸ್ ಆದಮೇಲೆ ಹೋಗಿ ಕಟ್ ಮಾಡೋರು. ಇವಾಗ ಅದು ಯೂಸ್ ಆಗಲ್ಲ, ಅಂದರೆ ವರ್ಕ್ ಆಗಲ್ಲ. ಬಟ್ ದೋಸ್ ಡೇಸ್ ದೇ ಹ್ಯಾವ್ ಡನ್. ಬಟ್ 100% ಏನು ಆ ಥರ ವರ್ಕ್ ಆಗಲ್ಲ. ಅದಕ್ಕೆ ತುಂಬಾ ನಾನು ಇವಾಗಲೂ ತುಂಬ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ಕೇಳಿ, ಬಿಫೋರ್ ಕೇಳಿ, ಆಮೇಲೆ ಯೂಸ್ ಇಲ್ಲ. ಕರೆಕ್ಟ್. ಸೊ ಅಪ್ಪದ ಆ ಥರದ್ದು. ಆಮೇಲೆ ಓಮ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ. ಯಾಕಂದರೆ ಅಪ್ಪನೂ ಅವರು ಉಪಿ ಸರ್ ಎಲ್ಲ ಫೈನಲ್ ಟರ್ಮ್ ಎಲ್ಲ ಮ್ಯಾಕ್ಸ್ ಟ್ರೈ ಮಾಡಿ, ಆಮೇಲೆ ಉಪಿ ಸರ್ ಬಿಗಿನಿಂಗಲ್ಲಿ ಮಾತು ಕೇಳ್ತಿರ್ಲಿಲ್ಲ. ಸೊ ಅದು ಕೊನೆಗೆ ಐ ಡೋಂಟ್ ನೋ ಇದು ಆಚೆ ಯಾರು ಹೇಳಿದಾರಂತ, ಉಪಿ ಸರ್ ಜೊತೆ ಎಲ್ಲ ಮಾಡುವಾಗ 18 ರೀಲ 19 ರೀಲೇನೋ ವಾಸ್ ಅ ಫೈನಲ್. ದಟ್ ವುಡ್ ಬಿ ಮೋರ್ ದ್ಯಾನ್ 20,000 feet. ನಾರ್ಮಲಿ 12.5 to 14,000 ವಾಸ್ ಸಿನಿಮಾ ಲೆಂಗ್ತ್. ಓಕೆ. ಸೊ ವರದಣ್ಣ ಅವರು, ರಾಜ್ಕುಮಾರ್ ಸರ್ ತಮ್ಮ ಅವರು ತಂದೆ ಕೊನೆಗೆ ಆಗ್ತಾನೆ ಇಲ್ಲ ಅಂದಾಗ ಪರತಮ್ಮ ಅವರು ಶಿ ಸಜೆಸ್ಟೆಡ್ ಅಣ್ಣ ಟು ಕಮ್. ಆ್ಯಂಡ್ ಅಪ್ಪನ ಜೊತೆ ಕೂತ್ಕೊಂಡು ಐ ಥಿಂಕ್ ಇನ್ ಅ ಡೇ, 1 day ಟೈಮಲ್ಲಿ ದೇ ಬಾಟ್ ಇಟ್ ಟು 13,000 ಚೇಂಜ್ ಫುಟೇಜ್.
ಆಲ್ರೆಡಿ ಟ್ರಿಮ್ಡಲ್ಲಿ ಟ್ರಿಮ್ ಮಾಡೋದು ಆ್ಯಕ್ಚುಲಿ ಕಷ್ಟನೇ. ಹೌದು, ಯಾಕಂದ್ರೆ ನಿಮ್ಗೆ ಎಲ್ಲಾನು ಫುಟೇಜಸ್ ಬೇಕು ಪರ್ಫೆಕ್ಟ್ ಆಗಿರುತ್ತೆ. ಆ ಲೆಂಗ್ತಲ್ಲಿ ಅವರಿಬ್ಬರು ಸೇರಿಕೊಂಡು ವಿತಿನ್ ಎ ಡೇ ಸ್ಪ್ಯಾನ್ ಅದು ಮಾಡಿದ್ರು ಅಂತ ಗೊತ್ತಾಯಿತು. ಬಟ್ ಅಪ್ಪ ಏನು ಹೇಳಿಲ್ಲ, ಅಪ್ಪ ಯಾವತ್ತೂ ಬೋಸ್ಟು ಮಾಡ್ಕೊಳ್ಳಲ್ಲ. ಆಮೇಲೆ ಅವ್ರಿಗೆ ಹೆಂಗೆ ಅಂದರೆ ಏನು ಹೇಳೋದು, ಯು ಹ್ಯಾವ್ ಟು ಲರ್ನ್ ಥಿಂಗ್ಸ್ ಬೈ ಯುವರ್ ಓನ್. ಅಂದರೆ ನಿನ್ನ ಎಕ್ಸ್ಪೀರಿಯನ್ಸ್ನ ನೀನು ಕಲಿಬೇಕು, ಯಾರಾದರೂ ಹೇಳ್ಕೊಟ್ಟು ಬರೋದು ಅಲ್ವೇ ಅಲ್ಲ ಅಂತ ಅವ್ರ ನಂಬಿಕೆ. ಅದು ಆ್ಯಕ್ಚುಲಿ ನಿಜಾನೇ. ಅದು ಹೇಳ್ಕೊಟ್ಟು ಯಾರಿಗೂ ಕಲ್ಸೋಕ್ಕಾಗಲ್ಲ. ಅದು ಕಲ್ತರು ದೇ ವಿಲ್ ನಾಟ್ ಕ್ರಾಸ್ ದಟ್ ಇಷ್ಟೇ ಕಲ್ತಿದ್ರೆ ಇದನ್ನು ದಾಟಿ ಮುಂದಕ್ಕೆ ಹೋಗಲ್ಲ, ಇದಕ್ಕೆ ಇನ್ನೊಂದು ಆಪ್ಷನ್ ಹುಡುಕಲ್ಲ. ಸೊ ಅದೊಂದು ಕರೆಕ್ಟ್ ಅಪ್ಪ. ಅದು ಓಮ್ದು ಅದು ಗೊತ್ತು. ಇನ್ನೊಂದು ಸಿನಿಮಾ ಇದೆ, ಆ ಸಿನಿಮಾ ಒಂದು ಒಬ್ಬರು ಮೀಡಿಯಾದವರು ಡೈರೆಕ್ಟರ್. ಓಕೆ. ಅವ್ರು ಏನೋ ಕೋಪದಲ್ಲಿ ಏನೋ ಅಂದರು. ಅಪ್ಪ ತುಂಬ ಫಸ್ಟ್ ಟೈಮ್ ಮನೆಯಲ್ಲಿ ನನ್ನ ತಪ್ಪು ಮಾಡಿದಾಗ ಒದೆ ತಿಂದಿದ್ದೀನಲ್ಲ, ಅದು ನೋಡಿದ್ದೀನಿ ಅಷ್ಟೇ. ಬಟ್ ಆಚೆ ಒಬ್ಬರ ಹತ್ರ ಕೋಪದಲ್ಲಿ ನೋಡಿದ್ದು ಅವತ್ತೇ. ಎದ್ರು ಕ್ಯಾನಿಂಗ್ ಬಿಸಾಕಿದ್ರು, ತೊಗೊಂಡೋಗಿ ಸಿನಿಮಾನ ಅಂದರು. ನನಗೆ ಭಯ ಆಯಿತು, ಬಿಕಾಸ್ ಐ ನೋ ಹೀಸ್ ಫ್ರಮ್ ಮೀಡಿಯಾ ಅಲ್ವಾ, ಏನಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಬೈದರು, 1 hour ಬೈದರು. ಹೀ ಮೇಡ್ ಶ್ಯೂರ್ ಹೀ ಟೇಕ್ಸ್ ಇಟ್ ಔಟ್. ಬಟ್ ಅವರು ಅರ್ಧಂಬರ್ಧ ತೊಗೊಂಡೋದ್ರು. ಆಫ್ಟರ್ ಎ ವೀಕ್ ಹೀಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಹೀಸ್ ಪ್ಲೀಡಿಂಗ್, ಟೆಲ್ಲಿಂಗ್ ಸಾರಿ ಶಶಿಯಣ್ಣ, ತಪ್ಪಾಗೋಯ್ತು, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ಹಿ ಡಿನ್ ಅಗ್ರಿ. 1 ವಾರ 10 ದಿನದ ತನಕ ಅವರು ಹಿಂದೆನೇ ಬಿದ್ದು ಕೊನೆಗೆ ಒಪ್ಕೊಂಡ್ರು. ಬಿಕಾಸ್ ತುಂಬ ಪ್ಲೀಡ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಗಲ್ಲ. ಲೈಕ್ ನಾನೇನು ಅಷ್ಟು ದೊಡ್ಡವನಲ್ಲ ಅನ್ನೋ ಇದರಲ್ಲಿ ಅವರು ಈಸ್ ಲೈಕ್ ಓಕೆ ಫೈನ್. ನನಗೆ ಅವಾಗ ಗೊತ್ತಾಯಿತು ನಮ್ಮಪ್ಪ ಅಷ್ಟು ದೊಡ್ಡ ಟೆರರ್ ಅಂತ ಗೊತ್ತಾಗಿದೆ ಅವಾಗಲೇ. ಯಾಕಂದ್ರೆ ಆ್ಯಕ್ಚುಲಿ ಎಡಿಟಿಂಗ್ ಕ್ವಾಲಿಟಿಗ ಅಥವಾ ಕ್ವಾಲಿಟಿಗಲ್ಲ. ಅವಾಗ ಉಪ್ಪಿ ಸರ್ದು ಯಾವುದೋ ಸಿನಿಮಾ ನಡೀತಿತ್ತು. ಇವರು ಬಂದು ಏನೋ ಒಂದು ಮಾತಂದರು, ಆ ಥರದ್ದು. ಹಿ ಡಸನ್ ಲೈಕ್ ದಟ್. ಅಂದರೆ ಏನು ನಮ್ದೆಲ್ಲ ಸಿನಿಮಾ ಅಲ್ವಾ ಅದು ಇದು ಅಂತ. ಸೊ ಆಲ್ವೇಸ್ ಹಿ ಪ್ರಿಫರ್ಸ್ ದಟ್ ಒಂದು ಸಿನಿಮಾಗೆ ಒಂದು ಸ್ಪೇಸ್ ಇರುತ್ತೆ. ಯು ಆರ್ ನಾಟ್ ಏಬಲ್ ಟು ಕ್ವಶನ್ ದಟ್. ಎ ಬಿ ಅಂತ ಇಟ್ಕೊಳ್ಳಿ. ಒಂದು ಸಿನಿಮಾ ಮಾಡುವಾಗ ಬಿ ಕೆನಾಟ್ ಕಮ್ ಆ್ಯಂಡ್ ಆಸ್ಕ್ ಏನಕ್ಕೆ ಅದಕ್ಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯ, ನಮ್ಗೆ ಯಾಕೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕಮಾನ್ ಯಾರ್, ಅದು ಆ್ಯಕ್ಷನ್ ಇರುತ್ತೆ, ಲವ್ ಇರುತ್ತೆ, ಡಿಫ್ರೆನ್ಸ್ ಆಗೇ ಆಗುತ್ತೆ. ಟೈಮ್ ಸ್ಪೆಂಡಿಂಗ್ ಟೈಮ್ ಅದೆಲ್ಲ. ಆ ವಿಷಯಕ್ಕೆ ಕೋಪ ಮಾಡಿಕೊಂಡು ತೊಗೊಂಡೋಗೊಂದಿದ್ದು. ಅವತ್ತಿಂದ ನಮ್ಮ ಅಪ್ಪನ ಹತ್ರ ಇನ್ನೂ ಇದ್ದಿದ್ದು ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ನಾನು ಇಂಡಿಪೆಂಡೆಂಟ್ ಆದಮೇಲೂ ಫಸ್ಟು ದತ್ತ ಅಂತ ಸಿನಿಮಾ ಮಾಡಿದ್ದು ದರ್ಶನ್ ಸರ್ದು. ಅದಾದಮೇಲೆ ಕಮಿಟ್ ಆಗಿದ್ದು ದುನಿಯಾನೇ. ಸ್ಟಾರ್ಟ್ ಆಗಿದ್ದು ಐ ಡೋಂಟ್ ರಿಮೆಂಬರ್. ಬಟ್ ದುನಿಯಾ ರೆಡಿ ಆದಮೇಲೆ ಅಪ್ಪಂಗೆ ಹೆಂಗೆ ಹೇಳೋದು, ನಾನು ಸೂರಿಗೆ ಹೇಳ್ಬಿಟ್ಟೆ, ಮಚ್ಚ ನೀನೇ ಹೇಳ್ಬಿಡು ಅಪ್ಪಗೆ ಒಂದು ಸತಿ ನೋಡೋಕ್ಕೆ ಅಂತ. ಸೊ ಹೀ ವಾಚ್ ದ ಫಿಲ್ಮ್ ಒನ್ಸ್, ಎಲ್ಲ ಮುಗಿದು ಫಸ್ಟ್ ಪ್ರಿಂಟ್. ಅಂದರೆ ಅದಾದಮೇಲೆ ಇನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಆ ಸ್ಟೇಜಲ್ಲೇ ಅಪ್ಪ ಸಿನಿಮಾ ನೋಡಿದ್ದು. ಮುಂಗಾರು ಮಳೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಪ್ಪದು. ಅಪ್ಪ ವಾಸ್ ಫ್ರೀ ದೆನ್. ನನಗೆ ವೈರಲ್ ಫೀವರ್ ಆಗಿ ಮಲಗಿಬಿಟ್ಟಿದೆ. ಸೊ ಹರ್ಷನ್ ಜೊತೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಡ್ಯಾನ್ಸ್ ಮಾಸ್ಟರ್. ಅವ್ರ ಜೊತೆ ಸಾಂಗ್ಸ್ 2 ಕಟ್ ಮಾಡಿಬಿಟ್ಟಿದ್ರು. ಸೊ ಪ್ರೊಡಕ್ಷನ್ ಕಡೆಯಿಂದ ಎಡಿಟರ್ ಇವನಲ್ವಾ, ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಇದು ಸುಮ್ಮನೆ, ಬಿಕಾಸ್ ದಟ್ ವಾಸ್ ದ ಫಸ್ಟ್ ಎಡಿಟ್. ಅಪ್ಪ ಹೇಳಿದ್ರು ಬಂದ್ಬಿಡೋ ನಾಳೆ, ಪರವಾಗಿಲ್ಲ, ಸುಮ್ಮನೆ ಇವ್ರ ಹತ್ರ ಎಲ್ಲ ಯಾಕೆ ಅನ್ನಿಸ್ಕೋಬೇಕು ಅಂತ ಬಂದೆ. ಸೊ ಹರ್ಷನ್ ಜೊತೆನೂ ಫಸ್ಟ್ ಟೈಮ್. ಸೊ ಹರ್ಷಂಗೆ ಹೇಳಿದೆ, ಸಾರಿ ಹರ್ಷ, ತುಂಬ ರೆಸ್ಪೆಕ್ಟ್ಫುಲಿ ಸಾರಿ ಹರ್ಷ ಅವ್ರೆ ಅಂತೆಲ್ಲ ಮಾತಾಡಿದೆ. ಇಲ್ಲ ಪರವಾಗಿಲ್ಲ ದೀಪು ಅಂತೆಲ್ಲ ಆಯಿತು. ಸೊ ಇಟ್ ವೆಂಟ್ ವೆಲ್. ಹರ್ಷನ್ ಜೊತೆ ಅಲ್ಲೇ ನನಗೆ ರ್ಯಾಪೋ ಬಿಲ್ಡ್ ಆಗಿದ್ದು. ಆ ಸಿನಿಮಾದಲ್ಲಿ ಅಪ್ಪಂದು ಹೇಳಬೇಕು ಅಂದರೆ, ಒಂದು ಸಾಂಗು ಬರೀ ಶೂಟ್ ಮಾಡಿದ್ರು, ಲಿರಿಕ್ ಬರೆದಿರಲಿಲ್ಲ ಭಟ್ರು. ಇವನು ಗೆಳೆಯನಲ್ಲ ಅನ್ನೋ ಸಾಂಗ್, ಇದು ಹೇಳ್ತೀನಾ. ಸೊ ಆ ಮಾಂಟೇಜ್ ಮಾತ್ರ ಶೂಟ್ ಮಾಡಿದರು. ಜಯಂತ್ ಸರ್ ಲಿರಿಕ್ಗೆ ಬಂದು ರಶಸ್ ಅಂದರೆ ಏನು ಶೂಟ್ ಮಾಡಿದ್ರು ಅಷ್ಟೂ ನೋಡ್ಬಿಟ್ಟು ಹೋಗಿದ್ರು. ಅವರು ಬರೆಯೋಕ್ಕೆ ಟೈಮ್ ಇತ್ತು. ಅಪ್ಪ ಬೋರ್ ಹೊಡಿತಿತ್ತು. ಅಪ್ಪ ಭಟ್ರು ನಾವೆಲ್ಲ ಇದ್ದಾಗ ಏನಾದ್ರು ಕೆಲಸ ಕೂಡ ನಾನು ಬೋರ್ ಹೊಡಿತಿದ್ದೆ ಅಂದರೆ ನಾನು ಹೇಳಿದೆ, ಇದೊಂದು ಮಾಂಟೇಜ್ ಇದೆಯಪ್ಪ, ಕಟ್ ಮಾಡಿಬಿಡಿ ಅಂತ. ಆವಾಗ ಭಟ್ರಿಗೆ ಕೇಳಿದ್ರು ಏನು ಸೀಕ್ವೆನ್ಸ್, ಹಿಂಗೆ ಸೀಕ್ವೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ ಅಂತ ಹೊರಟ್ರು ಭಟ್ರು. ನಾವು ಹೊರಟ್ವಿ. ಅಪ್ಪ ಸೈಡ್ ಐಲ್ ಕಮ್ ಹೋಮ್ ಲೇಟ್ ಅಂದರು. ಸರಿಪಾ ಅಂತ ನಾನು ಹೊರಟೆ ಮನೆಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದರು, ಒಂದು ಕಟ್ ಮಾಡಿದ್ರು, ಸುಮ್ಮನೆ ನೋಡಿದ್ವಿ, ಒಂಥರ ಚೆನ್ನಾಗಿತ್ತು. ವಿತೌಟ್ ಸೌಂಡ್, ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಹಿಯರ್. ಅಂದರೆ ವಿತೌಟ್ ಸಾಂಗ್, ಓಕೆನಾ, ಎಡಿಟ್ ಮಾಡಿಟ್ಟಿದ್ರು. ಸೀಕ್ವೆನ್ಸ್ ಮಾತ್ರ ಪ್ರೀವಿಯಸ್ಸು ಆಫ್ಟರ್ ಕೇಳಿಕೊಂಡು ಎಡಿಟ್ ಮಾಡಿಟ್ಟಿದ್ರು. ಆಫ್ಟರ್ ಎ ವೀಕ್ ಜಯಂತ್ ಸರ್ ಕೊಟ್ಟರು ಅಂತ ಮನೋಜ್ ಸರ್ ಮ್ಯೂಸಿಕ್ ಕೊಟ್ಟರು. ಯು ವಿಲ್ ನಾಟ್ ಬಿಲೀವ್ ಮ್ಯಾಮ್, ನಾನು ಭಟ್ರು ಆ ಸಾಂಗ್ ಟ್ರ್ಯಾಕ್ನ ತೆಗೆದು ಜಸ್ಟ್ ಪೋಸ್ಟ್ ಮಾಡಿದ್ವಿ ವಿತ್ ಲಿರಿಕ್, ವಿತ್ ಆ ಸಾಂಗ್. ಇವತ್ತೇನು ಪಿಕ್ಚರಲ್ಲಿ ನೋಡ್ತಿದ್ರಲ್ಲ, ನಾನು ಒಂದು ಫ್ರೇಮ್ ಚೇಂಜ್ ಮಾಡಿಲ್ಲ. ಅದರಲ್ಲಿ ಒಂದೇ ಒಂದು ಕಾರ್ ಒಂದು ಹಳ್ಳದಲ್ಲಿ ಹೋಗೋದೊಂದು ಶಾರ್ಟ್ ಮಾತ್ರ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಓಕೆ. ಸೊ ಶಾರ್ಟ್ ಆಲ್ಸೋ ನಾಟ್ ಆ್ಯಡೆಡ್, ರೀಪ್ಲೇಸ್ಡ್. ಸೊ ದ ಸಿಂಕ್ ವಿತ್ ಲಿರಿಕಲ್ ವ್ಯಾಲ್ಯೂ ಅದು ಹೆಂಗೆ ಕಟ್ ಮಾಡೋರು ದೇವರಾಣಿಗೆ ನಂಗೆ ಗೊತ್ತಿಲ್ಲ. ಮ್ಯೂಸಿಕ್ ಸ್ಟಾರ್ಟ್ ಆಗೋದು ಆಗಲಿ, ಲಿರಿಕ್ ಇಲ್ಲಿಗೆ ಸ್ಟಾರ್ಟ್ ಆದಾಗ ಅವಳದು ಎಕ್ಸ್ಪ್ರೆಷನ್ಸು, ಅದಕ್ಕೆ ತಕ್ಕಂಗೆ ಗಣಪನ ಶಾರ್ಟ್ ಹೋಗಿ ಬರೋದು,
ಇದೆಲ್ಲ ಅವ್ರು ಯಾವ ಟೈಮಿಂಗಲ್ಲಿ ಅದನ್ನು ಕಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಆ ಒಂಥರ ದಟ್ಸ್ ಮ್ಯಾಜಿಕ್. ನಿಜ. ಅದು ಯಾಕಂದ್ರೆ ಜಜ್ಮೆಂಟ್, ಅದು ನಾನು ರಿಯಲ್ ಜಜ್ಮೆಂಟ್. ನಾನು ದೇವರಾಣೆಗೂ ಅವ್ರದ್ದು 1% ಬರೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ಆಲ್ ಕ್ರಿಯೇಟರ್ಸ್. ನಿಜವಾಗ್ಲೂ ಹೇಳ್ಟಲ್ ಇವತ್ತಿನ ದಿನ ಎಡಿಟರ್ಸ್ನ ಕ್ರಿಯೇಟರ್ಸ್ ಅಂತ ಹೇಳೋಕ್ಕಾಗಲ್ಲ. ನಾನು ಎಡಿಟರ್ ಆದ್ರೂ ನಾನು ಐ ವಿಲ್ ನೆವರ್ ಸೇ, ಬಿಕಾಸ್ ವಿ ಆರ್ ನಾಟ್ ಕ್ರಿಯೇಟರ್ಸ್, ದೋಸ್ ವೇರ್ ದ ಕ್ರಿಯೇಟರ್ಸ್. ನಿಜ. ಯಾಕಂದ್ರೆ ಈಗ ನಾವೀಗ ನೆಕ್ಸ್ಟ್ ನಾವು ಆ ಸಾಂಗ್ ಅನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಎಸ್ ನೋಡ್ಬೇಕು, ಅದಕ್ಕೋಸ್ಕರ ನೋಡ್ಬೇಕು, ಅದಕ್ಕೋಸ್ಕರನೇ ನೋಡ್ಬೇಕು. ನಾನು ಇನ್ನೊಂದ್ಸಲ ಖಂಡಿತ ನೋಡ್ತೀನಿ. ಯಾಕಂದ್ರೆ ಆಮೇಲೆ ಹೇಳಿ ಅದು ಆ ಫೀಲ್ ಈಗ ನಾವು ಮಾಡ್ಕೊಳ್ಳೋ ಫೀಲೇ ಬೇರೆ ಇರುತ್ತೆ. ಈಗ ವಾವ್, ಹೌದಲ್ಲ, ಒಂದೇ ಸಲ ಹೇಗೆ ಯಾವುದೇ ಮ್ಯೂಸಿಕ್ ಇಲ್ಲದೆ ಎಡಿಟ್ ಮಾಡಿದ್ದಾರೆ, ಬಟ್ ಅದು ಹಂಗೆ ಸಿಂಕ್ ಆಗ್ತಿದೆ ಅಂತ. ಆ ಸಾಂಗ್ ಹರ್ಷನ್ ಜೊತೆ ಸಾಂಗ್ ಎಡಿಟ್ ಮಾಡಿದ್ಮೇಲೆ ಅಪ್ಪ ಆ ಸಿನಿಮಾದಲ್ಲಿ ಏನೂ ಮಾಡಿರಲಿಲ್ಲ. ಸೊ ಈ ಒಂದು ಸಾಂಗ್ನ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ರು ಅಷ್ಟೇ. ಸೊ ನನ್ಗೆ ಆನ್ಸರೇ ಕೊಡೋಕ್ಕಾಗಲ್ಲ. ಆಮೇಲೆ ಕ್ವೆಶ್ಚನ್ಸ್ ನಮಗೆ ಹಾಕ್ಕೊಂಡ್ರು ಹೇಗೆ ಅದು ಆ ಮ್ಯೂಸಿಕ್ ಎಷ್ಟು ಬಾರ್ ಬರೋದು ಅಂತ ಹೆಂಗೆ ಜಡ್ಜ್ ಮಾಡಿದ್ರು. ಆಮೇಲೆ ಲಿರಿಕ್ ಅಲ್ಲೇ ಶುರು ಆಗುತ್ತೆ. ಸರಿ, ಲಿರಿಕ್ ಹೋಗಲಿ, ಪಲ್ಲವಿಯಿಂದ ಬಿ ಜಿ ಎಮ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಬಿ ಜಿ ಎಮ್. ಅದಾದಮೇಲೆ ಚರಣ ಹೆಂಗೆ ಬಂತು, ಹೌ ಕ್ಯಾನ್ ಯು ಥಿಂಕ್ ಸೋ ಮಚ್ ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ. ಅಂಬಾರಿ ಅಂತ ಒಂದು ಸಿನಿಮಾ ಅರ್ಜುನ್ ನಾನು ಎಡಿಟ್ ಆದಮೇಲೆ ಅಪ್ಪಂಗೆ ತೋರಿಸಿದ್ವಿ. ಅಪ್ಪ ಎದ್ಬಿಟ್ಟು ಅವ್ನು ಶೋಲ್ಡರ್ ತಟ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗ 100 days ಹೋಗೋ ಅಂದರು. ಅವನು ಅಣ್ಣ ಏನಣ್ಣ ಅಂದ. ಹ್ಞೂ ಕಣ 100 days ಹೋಗೋ, ಇದನ್ನು ಮರ್ತುಬಿಡಿ ಅಷ್ಟೇ, ನೆಕ್ಸ್ಟ್ ಸಿನಿಮಾಗೆ ಹೋಗು ಅಂದರು. ಸಿ ಹೀ ಈಸ್ ದಟ್ ಪ್ರಾಕ್ಟಿಕಲ್. ಇದು ಮಾಡಾಯ್ತು ನೀನು, ಮತ್ತೆ ಕೂತ್ಕೊಂಡು ಕೆದಕ್ಬೇಡ. ಕರೆಕ್ಟ್, ಹೌದು. ಕೆದಕ್ದೆ ನೆಕ್ಸ್ಟ್ ಬರೀ, ಇದು 100% ಹಿಟ್ಟೇ ಇದು. ಹಾಗೆ ಇನ್ನೊಂದು ಸಿನಿಮಾ ಮಾಡಿದ್ರು, ರಾಟೆ ಅಂತ. ರಾಟೆ ಇಲ್ಲ, ರಾಟೆ ಅಲ್ಲ, ಸಾರಿ, ರಾಟೆ ಅಪ್ಪ ಇರಲಿಲ್ಲ. ಇನ್ನೊಂದು ಯಾವುದೋ ಹೇಳಿದ್ರು, ಒಂದೊಂದು ಚೂರು ಚೇಂಜ್ ಮಾಡೋ ಅಂತ. ಆಮೇಲೆ ಸೂರ್ಯ ಅವರಿಗೆ ಇಂತಿನ ಪ್ರೀತಿಯ ಸೆಕೆಂಡ್ ಸಿನಿಮಾ ಎದ್ರು ನನ್ನ ಕೇಳಿದ್ರು, ಯಾಕೋ ಇದು ಹಿಂಗಿದೆ ಅಂದರು. ನಾನು ಹೇಳಿದೆ, ಇಲ್ಲ ಅವ್ನು ಹಂಗೆ ಬೇಕು ಅಂತಿದ್ದಾನೆ ಅಂತ. ಅವನ್ನ ಕರೆದ್ಬಿಟ್ಟು, ಸೂರಿ ಇದು ವರ್ಕ್ ಆಗಲ್ಲ ಕಣೋ, ಬಾರಿಂದ ಬಾರಿಗೆ ಬರುತ್ತೆ, ಬೇಡ ಅಂತ ಹೇಳಿದ್ರು. ಅವನು ಇಲ್ಲ ಅಣ್ಣ, ನಾನು ಡ್ರೀಮೋ ಏನೋ ಅಂದ. ಸೊ ಫಸ್ಟ್ ಡೇ ರಿಲೀಸ್ ಆಯಿತು. ಆಮೇಲೆ ಬಂದ್ಬಿಟ್ಟು ತಪ್ಪಾಯ್ತಣ್ಣ, ಅವರು ಒಂದೇ ಹೇಳಿದ್ರು, ಮುಗೀತದು, ಮರ್ತ್ಬಿಡು, ನೆಕ್ಸ್ಟಿಗೆ ಹೋಗು. ಅದೇ ನೆವರ್ ರಿಪೆಂಟ್. ತಪ್ಪು ಆಗೋಯ್ತು, ಬೇಕು ಅಂತ ಯಾರೂ ಮಾಡಲ್ಲ, ಆಗೋಯ್ತು, ನಿನ್ನ ಕಲಿಯೋಕ್ಕೊಂದು ಇದು ಸಿಕ್ತಲ್ಲ, ನೆಕ್ಸ್ಟಿಗೆ ಹೋಗು ಅಷ್ಟೇ, ಮರ್ತು ಬಿಡಬೇಕು ಅಂತ. ದಟ್ ಈಸ್ ವಾಟ್ ಲೈಫ್ ಈಸ್ ಅನ್ನೋದು. ಅವ್ರು ಸಿನಿಮಾ ಅಂತ, ನಾನು ಬರೀ ಸಿನಿಮಾ ವಿಷಯದಲ್ಲಿ ಅವಾಗ ಸಿನಿಮಾ ಅಂತ ಹಿಂಗೆ ಟ್ರೀಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ದು ಕರೆಕ್ಟೇ. ಒಂದು ಸತಿ ಆಗೋಗಿರೋದು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ಹರ್ಟ್ ಯುವರ್ ಸೆಲ್ಫ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಮುಂದಕ್ಕೆ ಹೋಗ್ತಾ ಇರೋ ಅನ್ನೋದು. ಅದು ಇವಾಗ 44 ಆದಮೇಲೆ ನನಗೆ ಬುದ್ಧಿ ಬಂದಿದೆ ಅದು ಅರ್ಥ ಆಗೋಕ್ಕೆ. ಬಟ್ ಯಾಕ್ಸ್ ನೀವು ಮಾತಾಡುವಾಗ ನಂಗೆ ಏನನ್ನಿಸ್ತು ಅಂದರೆ, ನೀವು ಹೇಳಿದ್ರಿ ಅವ್ರ ಕಾಲದಲ್ಲಿ ಅವರು ಕ್ರಿಯೇಟರ್ ಆಗಿದ್ರು, ಈಗ ಆ್ಯಕ್ಚುಲಿ ಎಡಿಟರ್ಸೇ ಆ ಮೈಂಡ್ ಸೆಟ್ಟಲ್ಲೇ ಮಾಡ್ತಿದ್ದಾರೆ ಅಂತ. ಡೈರೆಕ್ಟರ್ ಪ್ಲ್ಯಾನ್ ಮಾಡ್ತಾರೆ, ಸ್ಟೋರಿ ಬರೆಯೋರು ಬರೆದು ಬಿಡ್ತಾರೆ, ಶೂಟ್ ಮಾಡೋರು ಕ್ಯಾಮ್ರಾದಿಂದ ಚೆನ್ನಾಗಿ ಶೂಟ್ ಮಾಡ್ತಾರೆ. ಸೊ ಈ ಡಿಸೈಡರ್ ಯಾರಾಗಿರ್ತಾರೆ? ಎಡಿಟರ್ಗೆ ಆ ಒಂದು ಫ್ರೀಡಮ್ ಇದೆಯಾ ಡಿಸೈಡ್ ಮಾಡುವಂಥದ್ದು, ಈ ಮೂವಿನ ನಾನು ಹಿಂಗೆ ತೊಗೊಂಡು ಹೋಗ್ತೀನಿ ಅಂತ? ಅಥವಾ ಅಲ್ಲೂ ಕೂಡ ಡೈರೆಕ್ಟರ್ ಬಂದು ಕೂತ್ಕೊಂಡು ಇದೇ ಫ್ರೇಮನ್ನು ಹಾಕಿ ಅಂತ ಇರುತ್ತೆ? ಅಥವಾ ಕಂಪ್ಲೀಟ್ ಒಂದ್ಸಲ ನೀವು ಎಡಿಟ್ ಮಾಡ್ತೀರಾ, ಆಮೇಲೆ ಬಂದು ಡೈರೆಕ್ಟರ್ ಚೇಂಜಸ್ ಹೇಳ್ತಾರಾ? ಈಗ ನನ್ನ ಪ್ಯಾಟರ್ನ್ ಆಫ್ ವರ್ಕಿಂಗ್ ಹೇಳ್ತೀನಿ. ನನ್ನ ಪ್ಯಾಟರ್ನ್ ಆಫ್ ವರ್ಕಿಂಗಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ನನ್ನ ಅಸಿಸ್ಟೆಂಟ್ಸ್ ಇಲ್ಲ ಅಸೋಸಿಯೇಟ್ಸೇ ಇರೋದು, ಅಸಿಸ್ಟೆಂಟ್ಸ್ ಇಲ್ಲ, ಅಸೋಸಿಯೇಟ್ಸ್ ಜೊತೆಗೆ ಬಿಡ್ತೀನಿ ಡೈರೆಕ್ಟರ್ನ. ಬಿಕಾಸ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ಫಸ್ಟ್ ನನಗೆ ಬೇಕು. ಸೊ ನೀವು ಆ್ಯಸ್ ಇಟ್ ಇಸ್ ನಿಮ್ಮ ಸ್ಕ್ರಿಪ್ಟ್ ಏನು, ಕೆಲವ್ರು ಕತೆ ಮುಂಚೆನೇ ಹೇಳ್ತಾರೆ, ಹೇಳಿದಾಗ ನನಗೇನಾದ್ರು ಅನಿಸಿದ್ರೆ ಹೇಳ್ತೀನಿ, ಇಲ್ಲಾಂದರೆ ನಾನು ಕೇಳದೇ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟರ್ಸ್ ಆ್ಯಸ್ ಇಟ್ ಇಸ್ ಎಡಿಟ್ ಮಾಡಿ ಡಬ್ ಮಾಡಿ. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಆರ್ಟಿಸ್ಟ್ಗಳು ಸಿಗಲ್ಲ ಅಂದಾಗ ಡಬ್ಬಿಂಗ್ ಮುಂಚೆನೇ ನೋಡಿ ಏನಾದ್ರು ಸಣ್ಣ ಕರೆಕ್ಷನ್ಸ್ ಇದ್ದರೆ, ನನಗೇನು ಎಕ್ಸ್ಟೆನ್ಷನ್ ಬೇಕಾಗುತ್ತೆ ಮಾಡಿ ಡಬ್ಬಿಂಗ್ ಕೊಡ್ತೀನಿ. ಇಲ್ಲ ಎಲ್ಲರೂ ಅವೈಲಬಿಲಿಟಿ ಇರೋಂಗಿದ್ರೆ, ನಾನು ಬ್ಯುಸಿ ಇದ್ದಾಗ ಡಬ್ಬಿಂಗ್ ಕಳಿಸಿದ ಮೇಲೆ ಕೊಡ್ತಾರೆ. ಸೊ ಆ್ಯಸ್ ಇಟ್ ಈಸ್ ಏನು ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಥರ ನಿಮ್ಮ ವರ್ಷನ್ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಮಾಡ್ತೀನಿ ಒಂದು ಟ್ರಿಮ್. ಅದು ಬಿಟ್ಟು ನನಗೇನಾದರೂ ಅನಿಸಿದ್ರೆ ಐ ವಿಲ್ ಟೇಕ್ ಅ ಕಾಲ್ ಆನ್ ದ್ಯಾಟ್. ಬಟ್ ಇಟ್ ಈಸ್ ಯೋರ್ ಜಜ್ಮೆಂಟ್, ನಿಮ್ಮ ಜಜ್ಮೆಂಟೇ. 2 ವರ್ಷನ್ ಇಲ್ಲ 3 ವರ್ಷನ್ ಏನಿರುತ್ತೆ 3 ನೋಡಿ. ಬಟ್ ವಾಟ್ ಐ ಪ್ರಿಫರ್ ಇಸ್, 1 ವರ್ಷನ್ ನೋಡಿ 1 ದಿನ ಇಲ್ಲ 2 ದಿನ ಆದರೆ ಗ್ಯಾಪ್ ಕೇಳ್ತೀನಿ ಅವ್ರಿಗೆ. ನೋಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿದ್ರೆ ಯೂಸ್ ಇಲ್ಲ. ಸೊ ಹಾಗೆ ತೋರಿಸಿ ನಿಮ್ಗೆ ಯಾವ್ದು ವರ್ಷನ್ ಬೆಟರ್. ಕೆಲವ್ರಿಗೆ ಇದ್ರಲ್ಲಿ ಸ್ವಲ್ಪ 3 ಕೊಲಾಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಥರ ಎಲ್ಲ ವರ್ಕ್ ಮಾಡ್ತಿದ್ದೀನಿ ಈಗ. ಸೊ ದಟ್ ವರ್ಕ್ಸ್. ಪ್ರೀವಿಯಸ್ಲಿ ಸ್ವಲ್ಪ ನೀವು ಹೇಳ್ದಂಗೆ ಅವ್ರು ಹೇಳ್ದಂಗೆ ಮಾಡಬೇಕಿತ್ತು, ಆವಾಗ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಯಾಕಂದರೆ ಇನ್ನೊಂದು ಕಾಲ್, ಇವಾಗ ನಾನು ಈ 3 ವರ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ 3 ನೋಡೋಕ್ಕೆ ಸಿಗ್ತಿದೆ. ಕೆಲವ್ರಿಗೆ ಏನಾಗುತ್ತೆ, ತಾಳ್ಮೆ ಇರಲ್ಲ. ಈ ತಾಳ್ಮೆ ಅನ್ನೋದಕ್ಕಿಂತ ಅವರು ತುಂಬ ಸ್ಟ್ರಗಲ್ ಮಾಡ್ಕೊಂಬಂದಿರ್ತಾರೆ ಲೈಫಲ್ಲಿ. ಅವ್ರಿಗೇನೋ ಅರ್ಜೆಂಟಲ್ಲಿ ಮುಗಿದು ಬಿಡಬೇಕು, ಆ ಒಂದು ಕಾರಣಕ್ಕೆ ಇಲ್ಲ ಇನ್ನೊಂದು ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ
ಆಪ್ಷನ್ ಸಿಗ್ತಿರ್ಲಿಲ್ಲ ನನಗೆ. ಸೊ ಇವಾಗ ಏನಾಗ್ತಿದೆ, ನಾನು 1 ಮಂತ್ ತೊಗೋತಿದ್ದೀನಿ ಕೆಲವು ಟೈಮ್, 1-2 ಮಂತ್ಸ್. ಇವಾಗ ಸಿಟಿ ಲೈಟ್ಸ್ ಮಾಡ್ತಾ ಇದ್ದೀನಿ. ಸಿಟಿ ಲೈಟ್ಸ್ ಫಸ್ಟ್ ಹಾಫ್ಗೆ ನಾನು ಆಲ್ಮೋಸ್ಟ್ ಮೋರ್ ದೆನ್ 15 ಡೇಸ್ ತೊಗೊಂಡಿದ್ದೀನಿ, ಇನ್ನೂ ಮುಗ್ದಿಲ್ಲ. 15 ಅಲ್ಲ 20 ಡೇಸ್ ಆಗ್ತಿದೆ, ಇನ್ನೂ ಮುಗ್ದಿಲ್ಲ. ಸೊ ಆ ಥರ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಟ್ರೈ ಮಾಡಿಬಿಟ್ಟಿದ್ದೀವಿ, ಸೊ ಅವ್ರಿಗೇನು ಬೇಕು ದೇ ಪಿಕ್ ಫ್ರಮ್ ದಟ್. ಸೊ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಹಿಂಗೆ ಮಾಡ್ಬೋದಿತ್ತು ಅನ್ನೋ ಒಂದು ಕೊರಗಂತೂ ನನಗಿಲ್ಲ. ಟ್ರೈ ಮಾಡಿದ್ದೀನಿ, ಅವ್ರಿಗೆ ಅದೇ ಇಷ್ಟ ಅಂದಾಗ ಕಮಾನ್ ಯಾರ್, ಅವ್ರು ಅಷ್ಟು ಕಷ್ಟಪಟ್ಟು ಬರೆದಿರ್ತಾರೆ, ಅಷ್ಟು ಜನನ ಕನ್ವಿನ್ಸ್ ಮಾಡಿದ್ಮೇಲೆ ವಿ ಶುಡ್ ನಾಟ್ ಫೈಟ್ ಫಾರ್ ಇಟ್. ಸೊ ಎಂಡ್ ಆಫ್ ಇಟ್ ನಾನು ಆಲ್ವೇಸ್ ನಮ್ಮ ತಂದೆ ಹೇಳ್ಕೊಟ್ಟಿದ್ದೇನೆ ಅಂದರೆ, ಅವರು ಡೈರೆಕ್ಷನ್ ಫೀಲ್ಡಲ್ಲಿ ಬಂದಿರೋದ್ರಿಂದ ಫಸ್ಟ್ ರೆಸ್ಪೆಕ್ಟ್ ಡೈರೆಕ್ಟರ್. ಯಾಕಂದರೆ ಏನಕ್ಕೆ ಅಂದರೆ ಅವರು 100 ಈಗೋಗಳನ್ನ ಒಂದು ಸ್ಪಾಟಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಆ 100 ಈಗೋಗಳನ್ನ ಕನ್ವಿನ್ಸ್ ಮಾಡಿ ಆ ಸಿನಿಮಾ ತನಕ ತಂದಿದ್ದಾರೆ ಅಂದರೆ ಅವ್ರನ್ನ ಮೆಚ್ಚಲೇಬೇಕು. ಬಿಕಾಸ್ ನಮಗೆ ಇವಾಗ ನನಗೆ ಬರೋದು ಯಾರು ಡೈರೆಕ್ಟ್ರ್ ಒಬ್ಬರೇ, ನಾನು ಅವ್ರ ಜೊತೆ ಅಷ್ಟೇ ನಾನು ವಾದ ಮಾಡೋದು, ಜಗಳ ಆಡೋದು ಅಷ್ಟೇ. ಬಟ್ ಅವ್ನು ಇನ್ನೆಷ್ಟು ಜನರ ಹತ್ರ ಜಗಳ ಆಡ್ಕೊಂಬಂದಿರ್ತಾನೆ. ಸೊ ವ್ಯಾಲ್ಯೂ ಹಿಸ್ ಥಾಟ್ಸ್, ಗಿವ್ ಹಿಮ್ ಟೈಮ್. ಹಾಗಾಗಿ ನಾನು ಇವಾಗ ಅದು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಗಿನಿಂಗಲ್ಲಿ ಹೇಳಿದಾಗ ನನ್ನ ದೇವರನಿಗೆ ಅರ್ಥ ಆಗಿರಲಿಲ್ಲ. ಇವಾಗ ವರ್ಕ್ ಮಾಡ್ತಾ ತುಂಬ ಜನ ಕೆಲವ್ರು ಹೇಳ್ತಾರೆ, ಸರ್ ನಾನು ಕಷ್ಟಪಟ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್ ಈ ಸೀನು. ನಾನು ಅವಾಗ ಹೇಳೋದು ಒಂದೇ, ಗುರು ದುಡ್ಡು ಕೊಟ್ಟು ಬಂದಿರೋನು ಕಷ್ಟಪಟ್ಟು ಸಿನಿಮಾ ನೋಡೋಲ್ಲ, ನೀನು ಕಷ್ಟಪಟ್ಟಿರ್ಬೋದು, ಯೋಚನೆ ಮಾಡು ಒಂದು ಸತಿ ಅಲ್ವಾ. ನೀನು ನಾಳೆ ಅವ್ನಿಗೋಗಿ ಹೇಳೋಕ್ಕಾಗಲ್ಲ ನಾನು ಈ ಸೀನ್ ಇಷ್ಟು ಕಷ್ಟಪಟ್ಟಿದ್ದೀನಿ, ಪ್ರೊಡ್ಯೂಸರ್ ಕಾಲು ಹಿಡ್ದಿದ್ದೀನಿ ಇಲ್ಲ ಆರ್ಟಿಸ್ಟ್ ಕಾಲು ಹಿಡ್ದಿದ್ದೀನಿ ಅಂತ. ದೇ ವಿಲ್ ನಾಟ್ ಕೇರ್. ನಾನು ಕೊಟ್ಟಿರೋ 100 ರೂಪಾಯಿ ಗುರು ನನ್ನ ಸಿನಿಮಾ ತೋರಿಸು ಅಷ್ಟೇ, ನಿನ್ಗೋಳು ನನಗೆ ಬೇಕಾಗಿಲ್ಲ ಅಂತಾನೆ ಅಷ್ಟೇ. ಎಂಡ್ ಆಫ್ ದ ಡೇ ಅಷ್ಟೇ. ಸೊ ವಿ ಶುಡ್ ನಾಟ್ ಫರ್ಗೆಟ್ ವಿ ಆರ್ ಡೂಯಿಂಗ್ ಮೂವಿ ಫಾರ್ ದ ಆಡಿಯನ್ಸ್ ಅನ್ನೋದು ಮರೀಲೇಬಾರ್ದು. ಬಟ್ ನನಗನ್ಸುತ್ತೆ ಈಗ ಕಂಪ್ಲೀಟ್ ಅದನ್ನು ಮರ್ತು ಬಿಟ್ಟಿದ್ದಾರೆ ಕೆಲವರು ಅಂತ. ಯಾಕಂದರೆ ಆಲ್ಮೋಸ್ಟ್ ಜನ ಬಂದ್ಬಿಟ್ಟು ಹೇಳೋದು, ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ಆ್ಯಕ್ಚುಲಿ ಈ ಥರ ಮಾಡೋದೇ ತಪ್ಪು ಅಂತ ನನಗನ್ಸುತ್ತೆ. ದಯವಿಟ್ಟು, ಯಾಕಂದರೆ ಇಷ್ಟ ಆದರೆ ಸಿನಿಮಾ, ನೀವು ಚೆನ್ನಾಗಿರೋ ಕಂಟೆಂಟ್ ಕೊಟ್ಟರೆ ಜನ ನೋಡ್ತಾರೆ. ಯಾಕಂದರೆ ಅದು ಹಿಂದಿನ ಕಾಲದಿಂದ ಬಂದಿರುವಂಥ ಒಂದು ಸಂಪ್ರದಾಯ. ಎಷ್ಟು ಸಿನಿಮಾನ ಗೆಲ್ಲಿಸಿಲ್ಲ, ಎಷ್ಟು ಅಂದದ ಚಂದದ ಸಿನಿಮಾನ ನಿಲ್ಲಿಸಿಲ್ಲ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಆವಾಗ ತುಂಬ ನಗು ಬರುತ್ತೆ. ಕಷ್ಟ ಯಾಕೆ ಪಡಬೇಕು, ಇಷ್ಟಪಟ್ಟು ಮಾಡಿ ಅಲ್ವಾ ಅಂತ. ಸೊ ನಿಮ್ಮ ಜೊತೆ ಬಂದು ಹೇಳ್ತಾರೆ, ಸರ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಚೆನ್ನಾಗಿ ಎಡಿಟ್ ಮಾಡಿಕೊಡಿ ಅಂತ ಎಲ್ಲರೂ ಹೇಳ್ತಾರೆ. ಇನ್ನೊಂದೇನೆಂದರೆ ಪ್ರೆಸ್ ಮೀಟ್ಗಳಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ, ಇದು ಒಂದು ಲ್ಯಾಂಗ್ವೇಜ್ ಅಂತ ಹೇಳಲ್ಲ, ಸಿನಿಮಾ ಇಂಡಸ್ಟ್ರಿ ಇದು ಟ್ಯಾಗ್ ಲೈನ್ ಏನು ಅಂದರೆ ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ. ವಾಟ್ ಈಸ್ ಡಿಫ್ರೆಂಟ್? ಡೈಲಿ ಬೆಳಗ್ಗೆ ಏನಂದರೆ ಒಂದು ಅಪ್ಪ ಅಮ್ಮ ಮಕ್ಕಳು, ಆಮೇಲೆ ಅವ್ರಿಗೆ ಅಪ್ಪ ಅಮ್ಮ ತಾತ ಅಜ್ಜಿ ಅತ್ತೆ ಮಾವ ಎಲ್ಲ, ಇದನ್ನು ಬಿಟ್ಟು ಏನು ಡಿಫ್ರೆಂಟ್ ಮಾಡೋಕ್ಕಾಗಲ್ಲ. ಸೊ ನಾವು ಅದನ್ನು ಫಸ್ಟ್ ನಿಲ್ಲಿಸ್ಬೇಕು. ಡಿಫ್ರೆಂಟಾಗಿ ಮಾಡಿದ್ದೀವಿ ಅನ್ನೋದು ಬಿಟ್ಟು ಏನು ಸಿನಿಮಾ ಮಾಡಿದ್ದೀವಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. ಗೊತ್ತಾದ್ರೂ ದೇ ವಿಲ್ ಕಮ್ ಆ್ಯಂಡ್ ವಾಚ್. ಹೌದು, ಹೆಂಗೂ ಸಿನಿಮಾ ಥಿಯೇಟ್ರಿಗೆ ಬರದೇ ಇರೋನು OTTಯಲ್ಲಿ ನೋಡ್ತಾನೆ. ಸೊ ಪ್ಲೀಡ್ ಮಾಡೋದು ವೇಸ್ಟ್. ಬಿ ಬೋಲ್ಡ್. ಆಮೇಲೆ ಕಥೆನ ಹೀರೋವಾಗಿ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೆ ಶುರು ಮಾಡಿ. 100% ವಿ ವಿಲ್ ವಿನ್ ಅಲ್ವಾ. ವಿ ಹ್ಯಾವ್ ಜಸ್ಟ್ ಲಾಸ್ಟ್ ಹೋಪ್ಸ್ ಅಲ್ಲ, ವಿ ಆರ್ ಬೀನ್ ನೆಗ್ಲಿಜೆಂಟ್ ಅಷ್ಟೇ. ಹೌದು. ಬಟ್ ವಿ ಕ್ಯಾನ್ ಡೂ ಬೆಟರ್ ಆ್ಯಂಡ್ ವಿಲ್ ಬಿ ದ ಬೆಸ್ಟ್. ಬರೀ ನಾವು ಮಲಯಾಳಂ ಸಿನಿಮಾ ಇಲ್ಲ ತಮಿಳ್ ತೆಲುಗುನ ಕಂಪೇರ್ ಮಾಡೋದು ಬಿಟ್ಟು ನಮ್ಮ ನೇಟಿವಿಟಿಗೆ ಏನು ಬೇಕು ಅದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ 100% ವಿಲ್ ವಿನ್. ಹೌದು. ಅದನ್ನು ಮರೆತು ಮಾಡ್ತಾ ಇದ್ದೀವಿ, ಅದಷ್ಟೇ ತಪ್ಪು. ಬಟ್ ಇದು ಆ್ಯಕ್ಚುಲಿ ನಿಮ್ಗೆ ಅನ್ಸುತ್ತೆ ಯಾವಾಗ ಚೇಂಜ್ ಆಗ್ಬೋದು ಅಂತ? ಯಾಕಂದರೆ ಈಗ ಸ್ವಲ್ಪ ಆ ಟೈಪ್ ಆಫ್ ಸ್ಟೋರೀಸೇ, ರಿಪೀಟೆಡ್ ಸ್ಟೋರೀಸ್, ಅಥವಾ ನಮ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ಹೀಗೆ ಆಗುತ್ತೆ, ಹೀಗೆ ಸ್ಟೋರಿ ಹೋಗುತ್ತೆ, ಇದೇ ಡೈಲಾಗ್ ಬರುತ್ತೆ, ಆಮೇಲೆ ಕಂಪ್ಲೀಟ್ ಬೇಸಿಕ್ ಆಡಿಯನ್ಸ್ಗೆ ಅರ್ಥ ಆಗಿಬಿಡುತ್ತೆ. ಸೊ ತುಂಬ ಸಿನಿಮಾ ಪ್ರಿಯರು ಇರ್ತಾರಲ್ವ, ಯಾರು ಆ್ಯಕ್ಚುಲ್ ಥಿಯೇಟರ್ಗೆ ಪ್ರತಿ ಸಿನಿಮಾಗೂ ಬರ್ತಾರೆ, ಅವ್ರಿಗಂತೂ ತುಂಬ ಹರ್ಟ್ ಮಾಡುವಂಥ ಸಿನಿಮಾಗಳಾಗುತ್ತೆ. ಸೊ ಇಂಥದ್ದೇ ಎಡಿಟಿಂಗಿಗೆ ನಿಮ್ಗೆ ಬರುತ್ತೆ ಅಲ್ವಾ, ಆವಾಗ ನೀವು ಹೇಳಿದ್ದೀರಾ ಇದು ವರ್ಕ್ ಆಗಲ್ಲ, ಯಾಕೆ ಇಷ್ಟು ರಿಪೀಟೆಡ್ ತರ್ತೀರಾ ಅಂತ? ಮನಸ್ಸು ಹೊಡಿಬಾರ್ದು ಅಂತ ಬಿಗಿನಿಂಗ್ ಸ್ಟೇಜಸಲ್ಲಿ ಅನಿಸುತ್ತೆ. ಅಂದರೆ ಸಿನಿಮಾ ಶುರು ಮಾಡಿದ ತಕ್ಷಣ ಯಾಕೆ ಡಿಸ್ಕರೇಜ್ ಮಾಡಬೇಕು ಅಂತ. ಒಂದು ವಾರ 10 ದಿನ ಆದಮೇಲೆ ನಾನು 100% ಹೇಳ್ತೀನಿ, ಗುರು ಇದು ವರ್ಕ್ ಆಗಲ್ಲ, ಮತ್ತೆ ಎಷ್ಟು ಸತಿ ನೋಡೋದು. ಆಮೇಲೆ ನನ್ನ ವರ್ಕ್ ಮಾಡಿರೋ ಮೂವೀಸ್ ಇದ್ದರೆ ಎಕ್ಸ್ಪೀರಿಯೆನ್ಸು, ನಾನು ಅದರದ್ದೇ ಹೇಳ್ತೀನಿ, ಈ ಸೀನ್ ಅದರಲ್ಲೇ ಇದೆಯಲ್ಲ, ಇಲ್ಲ ತಮಿಳ್ ಮೂವೀಸಲ್ಲಾಗಲಿ ಬೇರೆ ಯಾವುದೇ ಮೂವೀಸಲ್ಲಿದ್ದರೂ ಈ ಸೀನ್ ಅಲ್ಲಿದೆ. ಪ್ಲಸ್ ಹಂಗಂಗೆ ಯಾಕೆ ಕಾಪಿ ಮಾಡಬೇಕು ನಾವು? ಇನ್ಸ್ಪೈರ್ ಆಗ್ಬೋದು, ಇನ್ಸ್ಪೈರ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಈಗ ಎಕ್ಸಾಂಪಲ್ ತೊಗೊಂಡ್ರೆ ಅಪ್ಪು ಸರ್ ಎಷ್ಟು ಚೆನ್ನಾಗಿ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಿದ್ರು, ಎಲ್ಲರನ್ನೂ ಎಷ್ಟು ವ್ಯಾಲ್ಯೂ ಮಾಡ್ತಿದ್ರು. ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಾವು ಮಾಡ್ಬೋದು, ಅದನ್ನು ನಾವು ಕಾಪಿ ಅನ್ನಲ್ಲ. ವಿ ಆರ್ ಟ್ರೈಯಿಂಗ್ ಟು ಬಿ ಎ ಹ್ಯೂಮನ್ ಬೀಯಿಂಗ್ ಅನ್ನೋದು. ಸೊ ಲೈಕ್ ವೈಸ್ ಇವಾಗ ಯಾವ್ದಾದ್ರು ಒಂದು ಸೀನ್ ಇಷ್ಟ ಆದರೆ ಅದರಲ್ಲಿ ಕಂಟೆಂಟ್ ಏನಿದೆ ಅಷ್ಟನ್ನು ಮಾತ್ರ ಫಾಲೋ ಮಾಡಬೇಕು, ಅದನ್ನು ಹಂಗಂಗೆ ರೆಪ್ಲಿಕಾ ಮಾಡೋದಲ್ಲ. ಸೊ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಇನ್ಸ್ಪೈರೇಷನ್ಗೂ ಕಾಪಿಯಿಂಗು ತುಂಬ
ಈಗ ಕಾಪಿಂಗ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತೀರಾ? ಈಗ ಅಂತಲ್ಲ, ಅದು ಅವಾಗಿಂದನೂ ಇದೆ, ಹೌದು ತುಂಬಾ ಇದೆ ಅವಾಗಿಂದನೂ. ಹೌದು, ಬಟ್ ಹೇಳೋದು ಮಾತ್ರ ನಾವು ಇನ್ಸ್ಪೈರ್ ಆಗಿ ಮಾಡಿಬಿಟ್ಟಿದ್ದೀವಿ. ತುಂಬ ಜನ ಎಡಿಟಿಂಗ್ ಫೀಲ್ಡಲ್ಲೇ ಹೇಳ್ತಾರೆ, ನಾನೇ ಹೈ ಸ್ಪೀಡ್ ಕಂಡುಹಿಡಿದಿದ್ದು, ಅಂದರೆ ಸ್ಲೋ ಮೋಷನ್ ಕಂಡುಹಿಡಿದಿದ್ದು, ನಾನೇ ಎಫೆಕ್ಟ್ಸ್ ಕಂಡುಹಿಡಿದಿದ್ದು ಅಂತ. ಓಕೆ, ಮದುವೆ ಮನೆ ಎಡಿಟಿಂಗ್ ಅವರು ಎಫೆಕ್ಟ್ಸ್ನ ಯಾವಾಗಿಂದನೂ ಯೂಸ್ ಮಾಡ್ತಾರೆ, ಸಿನಿಮಾ ಇವಾಗ ತಂದಿದ್ದಾರೆ. ಆಮೇಲೆ ಸ್ಟೆಪ್ ಫ್ರೀಸ್ ಎಲ್ಲ 60s ಆರ್ 70s, ಐ ಡೋಂಟ್ ರಿಮೆಂಬರ್, ಮರ್ತೋಗಿದ್ದೀನಿ, ಮೆಮರಿ ಇಶ್ಯೂ ನಂದು. ಆವಾಗಲೇ ಸ್ಟಾರ್ಟ್ ಆಗಿದೆ. ಅದೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು ಕಂಡುಹಿಡಿದಾರೆ. ನಾವು ಇವಾಗ ಸ್ಟುಪಿಡಾಗಿ ಅದೆಲ್ಲ ಕಂಡುಹಿಡಿದಿದ್ದೀವಿ ಅಂದರೆ ನಮ್ಮಂಥ ದಡ್ಡ ಇನ್ನೊಬ್ಬ ಇರಲ್ಲ ಅಲ್ವಾ? ಆ್ಯಕ್ಚುಲಿ ಅದೆಲ್ಲ ಬೇಸಿಕ್ಸ್. ಆ್ಯಕ್ಚುಲಿ ಸ್ಲೋ ಮೋಷನು, ಸ್ಪೀಡ್ ಕಟ್ ಅದೆಲ್ಲ ಯಾವಾಗಲೂ ಬಂದ್ಬಿಟ್ಟು, ಅದೇ ಎಡಿಟಿಂಗ್ ಅದು ಯಾವಾಗಲೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಸುಮ್ಮನೆ ಈಗ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಜೆ ಕಟ್, ಎಲ್ ಕಟ್, ನಾನು ಹೇಳೋದೇನಂದರೆ, ಸಿನ್ಸಿಯರಾಗಿ ಹೇಳೋದಂದರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಹವ್ ದೇ ಡನ್ ದಟ್ ಜೆ ಕಟ್. ಸೊ ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಟ್ರೂ ಅವನು ಬರೀ ಬುಕ್ ಓದ್ಕೊಂಡು ಬಂದಿರ್ತಾನೆ. ಯಾರಾದರೂ ಕೆಲಸ ಮಾಡಿರ್ತಾರಲ್ಲ ಅವ್ರ ಹತ್ರ ತಿಳ್ಕೊಳ್ಳಿ, ಜೆ ಕಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ ಕಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಜಾರಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ, ಡಿಸ್ಟರ್ಬ್ ಏನಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಕೆಲವು ಸೀನ್ ಬೋರ್ ಆದಾಗ ಡಿಸ್ಟರ್ಬ್ ಮಾಡಬೇಕು ನಾವು. ಆ ಪಾಯಿಂಟಲ್ಲಿ ನನ್ನ ಮಗ ಏನು ಮಾಡ್ದ ಅಂತ ಗೊತ್ತಾಗಬಾರ್ದು, ಅದಕ್ಕೆಲ್ಲ ಕೆಲವು ಟೈಮ್ ಮಾಡಿರ್ತೀವಿ. ಅದು ಏನಕ್ಕೆ ಆ ಪಲ್ಸ್ ತಿಳ್ಕೊಬೇಕು. ರೆಸ್ಟ್ಲೆಸ್ನೆಸ್ ಯಾವಾಗ ಆಗುತ್ತೆ, ಒಂದು ಸೀನಲ್ಲಿ ರೆಸ್ಟ್ಲೆಸ್ನೆಸ್ ಯಾವಾಗ ಆಗುತ್ತೆ ಅಂದಾಗ ಅಲ್ಲೇನೋ ಮಾಡ್ತಿರ್ತೀವಿ. ಅದೆಲ್ಲ ಮಾಡ್ತಾ ನಾನು ಹಿಂಗೆ ಕೂತ್ಕೊಂಡು ಹೇಳ್ಕೊಟ್ರೆ ಯಾರಿಗೂ ಅರ್ಥ ಆಗಲ್ಲ. ಜೊತೆಗೆ ಬಂದು ನಿಂತ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಮತ್ತು ಅವರು ಮಾಡಿದಾಗ ಅವರಿಗೆ ತುಂಬ ಜನ ಇವಾಗ ಹೆಂಗೆ ಅಂದರೆ, ನನಗೆ ಇನ್ಸ್ಟಾದಲ್ಲಿ ಅದೆಲ್ಲ ಹಾಕೋದು, ನನಗೆ ಅದು ಬರುತ್ತೆ ಇದು ಬರುತ್ತೆ, ನಾನು ರೆಫರೆನ್ಸ್ ವಿಡಿಯೋ ನೋಡಿ, ಸಿ ವಾಟ್ ಹವ್ ಯು ಲರ್ನ್ ಫ್ರಮ್ ದರ್, ಯು ಹವ್ ಕಾಪಿಡ್ ಫ್ರಮ್ ಸಮ್ವೇರ್, ಅಷ್ಟೇ ತಾನೆ. ಅದನ್ನ ನನಗೆ ಯಾಕೆ ತೋರಿಸ್ತಿದ್ದೀರಾ? ಇಫ್ ಯು ವಾಂಟ್ ಟು ಲರ್ನ್ ವರ್ಕ್, ಕಮ್ ಆ್ಯಂಡ್ ಲರ್ನ್, ಇಟ್ಸ್ ಓಕೆ. ನೀವು ಬರೋದೇ ನಾನು ಕಲ್ತಾಯಿತು ನನಗೆ ಕೆಲಸ ಕೊಡಿ ಅಂದರೆ. ಹೌದು, ಆ್ಯಕ್ಚುಲಿ ಇವಾಗ ಆ ಮೈಂಡ್ ಸೆಟ್ಟೇ ಜಾಸ್ತಿ ಇರೋದು ನನಗೆ. ಅದು ಈಗ ಮೊಬೈಲ್, ನಮ್ಮ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳ ಎಡಿಟ್ ಬಂದಮೇಲೆ ನಿಜ ಹೇಳಬೇಕು ಅಂದರೆ, ಒಂದು ಟೆಕ್ಸ್ಟ್ ಹಾಕಿ ಆ ಟೆಕ್ಸ್ಟ್ ಚೆಂದ ಕಾಣೋದಕ್ಕೆ, ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೇ ಒಂದೊಂದು ಗಂಟೆ ತೊಗೊಳ್ಳುವಂಥ ಟೈಮ್ಸ್ ಕೂಡ ಇರುತ್ತೆ. ಯಾಕಂದರೆ ಆ್ಯಕ್ಚುಲ್ ಎಡಿಟಿಂಗಲ್ಲಿ ಅದಕ್ಕೆ ನೀವು 3D ಎಫೆಕ್ಟ್ ಹಾಕೋದಾ, ಅಥವಾ ಅದಕ್ಕೆ ಬೇಕಾಗಿರುವಂಥ ಎಫೆಕ್ಟ್ಸ್ ಹಾಕೋದಾ, ಅದನ್ನು ಮೋಷನ್ಸ್ ಕೊಡೋದಾ, ಇದೆಲ್ಲನೂ ಹಾಕೋದಕ್ಕೂ ಎಷ್ಟು ಗಂಟೆ ಬೇಕಾದರೂ ತೊಗೋಬೋದು, ಯಾಕಂದರೆ ಅದು ಚೆನ್ನಾಗಿ ಕಾಣಿಸೋದಕ್ಕೆ. ಬಟ್ ಇದರಲ್ಲೆಲ್ಲ ಆಲ್ರೆಡಿ ಸೆಟ್ ಇರುತ್ತಲ್ಲ, ಹಾಕೋದು ಕೊಡೋದು, ಮೇ ಬಿ ಅದೇ ಎಡಿಟಿಂಗ್ ಅನ್ನೋದು ಆಗ್ಬಿಟ್ಟಿದೆ ಕೆಲವರಿಗೆ ಅನ್ಸುತ್ತೆ. ಸೀರಿಯಸ್ಲಿ ತುಂಬ ಈಸಿ ಆಗೋಗಿದೆ. ಎಲ್ಲರೂ ಇದೇನಿದು ಅಂದರೆ ಪ್ಲಗಿನ್ಸ್ ಮೇಲೆ ನಂಬಿರ್ತಾರೆ. ಬಟ್ ಈಗ ಹನುಮಾನ್ ಕೈಂಡ್ ಅಂತ ಒಂದು ಆಲ್ಬಮ್ ಬರುತ್ತಲ್ಲ, ಅದರಲ್ಲಿ ಬರೋ ಎಡಿಟ್ಸ್ ನೋಡಿ, ಅದರಲ್ಲಿ ಬರೋ ಶೂಟ್, ಬಿಜಾಯ್ ಶೆಟ್ಟಿ ಅವರು ಶೂಟ್ ಮಾಡಿರೋ ರೀತಿ, ಇಟ್ಸ್ ಮೈಂಡ್ ಬ್ಲೋಯಿಂಗ್. ಅಂದರೆ ದೇವ್ ನಾಟ್, ಅವ್ನು ಎಡಿಟರ್, ಐ ಫಾರ್ಗಾಟನ್ ಹಿಸ್ ನೇಮ್, ಸೂಪರ್ಬ್ ಎಡಿಟರ್ ಅವನು. ಆಲ್ಬಮ್ಸ್ ಆರ್ ರಿಯಲಿ, ಯಾಕಂದರೆ ಅವ್ರು ನಂಬರ್ ಆಫ್ ಶಾರ್ಟ್ಸ್ ತೆಗೆದಿರ್ತಾರೆ, ಅಷ್ಟು ಪೇಷನ್ಸ್ನ ಅವ್ನು ಕುತ್ಕೊಂಡು ಮಾಡಿರ್ತಾನೆ. ಅದನ್ನು ಹೇಳೋಕ್ಕೆ ಆಗಲ್ಲ, ಆ ಡಿಫಿಕಲ್ಟಿ ವಾಟ್ ಹಿ ವುಡ್ ಹವ್ ಗಾನ್ ಥ್ರೂ. ಅದನ್ನು ನೋಡಿದ ತಕ್ಷಣ ಇದೇನಿದೆ ಈಸಿ, ಹೇಳೋರಿಗೆ ಈಸಿ, ನಾನು ಮಾಡಿಬಿಡ್ತೀನಿ ಅಂತ ಮಾಡಿ. ಫಸ್ಟ್ ಶೂಟ್ ಮಾಡಿ, ಬಿಜಾಯ್ ಶೆಟ್ಟಿ ಏನು ಮಾಡಿದ್ದಾರೆ, ಅವರ ಕಾನ್ಸೆಪ್ಷಲೈಸ್ ಏನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಅದನ್ನೆಲ್ಲ ಯೋಚನೆನೂ ಮಾಡಲ್ಲ, ಸುಮ್ಮನೆ ಹೇಳ್ಬಿಡೋದು. ಒಂದು ಕ್ಯಾಮ್ರಾ ಇದ್ರೆ ಏನು ಯಾರು ಬೇಕಾದ್ರೂ ಮಾಡ್ಬೋದು. ಹೌದು ಹೌದು, ನಿಜ ಅದು ಆ್ಯಕ್ಚುಲಿ. ಬಟ್ ಎಡಿಟಿಂಗ್ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಎಡಿಟರನ್ನು ನೋಡುವಾಗ ಜಸ್ಟ್ ಕಟ್ ಆ್ಯಂಡ್ ಪೇಸ್ಟ್ ಅಂತ ಅನ್ಕೋತಾರೆ. ಯಾರು ಎಡಿಟರ್ ಇದ್ದಾರೋ, ಅದು ಈಗ ಯೂಟ್ಯೂಬ್ ಎಡಿಟರ್ಸ್ ಆಗಿರಲಿ, ಸೋಷಿಯಲ್ ಮೀಡಿಯಾ ಎಡಿಟರ್ ಆಗಿರಲಿ, ಅವರೆಲ್ಲ ಆಲ್ರೆಡಿ ಪ್ರೀಸೆಟ್ ಆಗಿರುತ್ತೆ, ನಾನು ಅದನ್ನು ಹಾಕೋದೇ ಎಡಿಟ್ ಅಂತ ಅಂದ್ಕೊಂಡಿರಬಹುದು. ಆ್ಯಕ್ಚುಲಿ ಫಿಲ್ಮ್ ಎಡಿಟಿಂಗ್ ಅಂದರೆ ಹೇಗೆ, ಏನು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಿಲ್ಮ್ ಎಡಿಟಿಂಗ್ ಹೇಗಿರುತ್ತೆ? ಯಾಕಂದರೆ ನನಗೆ ಅನ್ಸುತ್ತೆ, ಈಗ ಸಾಂಗ್ ಇದರಲ್ಲಿ ಎಡಿಟಿಂಗ್ ಬರುತ್ತಾ, ಅಥವಾ ಮ್ಯೂಸಿಕ್ ಎಡಿಟ್ ಬೇರೆ ಕಡೆ ಆಗುತ್ತಾ, ಮ್ಯೂಸಿಕ್ ಎಡಿಟರ್ ಬೇರೆ ಇರ್ತಾರಾ, ಸೌಂಡ್ ಇಂಜಿನಿಯರ್ ಅದನ್ನು ಮಾಡಿಕೊಡ್ತಾರಾ, ಅಥವಾ ಡಬ್ಬಿಂಗ್ ಬೇರೆನೇ ಆಗುತ್ತೆ, ನೀವು ಎಡಿಟ್ ಮಾಡಿ ಆದಮೇಲೆ ಡಬ್ಬಿಂಗಿಗೆ ಹೋಗುತ್ತಾ, ಅಥವಾ ಡಬ್ಬಿಂಗ್ ಮಾಡಿದ್ದನ್ನು ನೀವು ಇಲ್ಲಿ ಬಂದು ಸೇರಿಸ್ತೀರಾ, ಹೇಗಿರುತ್ತೆ ಆ ಪ್ರೋಸೆಸ್? ಅಥವಾ ಎಲ್ಲನೂ ತಂದು ಒಟ್ಟಿಗೆ ನೀವು ಮಾಡಿಕೊಡೋದಾದ, ಎಲ್ಲ ಕಟ್ ಮಾಡಿಕೊಡ್ತಾರೆ, ಅದನ್ನು ಮಾಡೋದಾ, ಹೇಗೆ ಅದಿರುತ್ತೆ? ಫಿಲ್ಮ್ ಎಡಿಟರ್ ಅಂದರೆ ಯಾರು, ಹೇಗೆ? ಡಿಜಿಟಲ್ ಸಿನಿಮಾದ ಹೇಳ್ಬಿಡ್ತೀನಿ. ಡಿಜಿಟಲ್ ಸಿನಿಮಾದಲ್ಲಿ ಇವಾಗ ಹೆಂಗಾಗಿದೆ ಅಂದರೆ, ನಿಮಗೆ 24 ಫ್ರೇಮಲ್ಲಿ ಶೂಟ್ ಮಾಡಿದ್ರೆ 24 ಇಸ್ ದ ನಾರ್ಮಲ್. ನೀವೇನು ಥಿಯೇಟ್ರಲ್ಲಿ ಪ್ಲೇ ಮಾಡ್ತೀವಲ್ಲ ಅದೆಲ್ಲ 24. ಸೊ ನಾರ್ಮಲ್ ಕ್ಯಾಮ್ರಲ್ಲಿ 24ಅಲ್ಲೇ ಶೂಟ್ ಆಗೋದು. ಆ 24ಅಲ್ಲಿ ಶೂಟ್ ಆದಾಗ ಅದರಲ್ಲೇ ಆಡಿಯೋ ಬಂದಿರುತ್ತೆ ವಿತ್ ಆ್ಯಂಬಿಯನ್ಸ್ ನಾಯ್ಸ್, ಸುತ್ತಮುತ್ತ ಏನು ಸೌಂಡ್ಸ್ ಇದೆ ಎಲ್ಲ ಡಿಸ್ಟರ್ಬೆನ್ಸ್ ಜೊತೆ. ಅದನ್ನು ನಾವು ಎಡಿಟ್ ಮಾಡ್ತೀವಿ. ಎಡಿಟ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀವಿ, ಪ್ರತಿ ಸೀನ್ ಅಂತ ಮಾಡ್ತಾರೆ. ಇವಾಗ ಸೀನ್ 1, ಸೀನ್ 2 ಅಂತ ಮಾಡಿದಾಗ ಸೀನ್ 1ನಲ್ಲಿ ಒಂದು 20 ಶಾಟ್ ಇರ್ಬೋದು. ಆ ಸೀನ್ಸ್ನೆಲ್ಲ ಬೈಫೋಕೇಟ್ ಮಾಡಿ, ಅದರಲ್ಲಿ ಸ್ಟೋರಿ ಟೆಲ್ಲಿಂಗ್ ಮಾಡಿ ಎಡಿಟ್ ಮಾಡಿ, ಅದರಲ್ಲಿ ಸ್ಟೋರಿ ಟೆಲ್ಲಿಂಗೇ ಎಡಿಟಿಂಗ್. ಸೊ ಆ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಮುಗಿಸಿ ಎಲ್ಲ ರೆಡಿ ಆದಾಗ ವಿ ಸೆಂಡ್ ಇಟ್ ಟು ಡಬ್ಬಿಂಗ್. ಬಿಕಾಸ್ ಇದರಲ್ಲೆಲ್ಲ ನಾಯ್ಸ್ ಇರುತ್ತಲ್ಲ, ವಿ ಕೆನಾಟ್ ಯೂಸ್ ಇಟ್ ಫಾರ್ ಥಿಯೇಟರ್ ಪರ್ಪಸ್. ಸೊ ಡಬ್ಬಿಂಗ್ ಅನ್ನೋದು ಡಬ್ಬಿಂಗ್ ಎಂಜಿನಿಯರ್ ಅಂತ ಇರ್ತಾರೆ, ಅವ್ರು ಮಾಡ್ತಾರೆ. ಡಬ್ಬಿಂಗ್ ಎಲ್ಲ ಆದಮೇಲೆ ಅವರು ಡಬ್ ಸೌಂಡ್ ಸಿಂಕ್ ಮಾಡಿ ಮತ್ತೆ ನಮಗೆ ಕೊಟ್ಟಾಗ ಅದರಲ್ಲಿ ನಾವು ಫೈನಲ್ ಎಡಿಟಿಂಗ್ ಅಂತ ಮಾಡ್ತೀವಿ.
ಫಸ್ಟ್ ನಾಯ್ಸ್ ಜೊತೆ ನಮಗೂ ಈಗ ನಾನು ಮಾತಾಡ್ತಿದ್ದೀನಲ್ಲ ಪೂ ಆದಮೇಲೆ ಈಗ ರಿಯಲ್ ಸೌಂಡ್ ಅಂದಾಗ ಇವಾಗ ನಾವು ಆಚೆ ಎಲ್ಲಾದರೂ ಶೂಟ್ ಮಾಡಿದ್ರೆ ಪೂ ಆದಮೇಲೆ ಏನು ಡಿಸ್ಟರ್ಬೆನ್ಸ್ ನಾಯ್ಸ್ ಇರುತ್ತೆ ಅದ್ರ ಜೊತೆಗಿರುತ್ತೆ. ಸೊ ನಾವು ಅದನ್ನು ಇಟ್ಟೇ ಎಡಿಟ್ ಮಾಡಿ ಡಬ್ಬಿಂಗ್ ಕಳಿಸಿರ್ತೀವಿ. ಈಗ ಡಬ್ ಸೌಂಡ್ ಅಂತ ಬಂದಾಗ ಅದು ಕ್ಲಾರಿಟಿ ಇರುತ್ತೆ. ಪೂದು ಅಲ್ಲೇ ಅಂತ ಸೌಂಡ್ ಎಂಡ್ ಆಗುತ್ತಲ್ಲ ಅಲ್ಲೇ ಮಾಡ್ಯುಲೇಷನ್ ಕಟ್ಟಾಗಿರುತ್ತೆ. ಸೊ ಆ ಮಾಡ್ಯುಲೇಷನ್ ಪ್ರಕಾರ ನಾವು ಎಡಿಟ್ ಮಾಡೋಕ್ಕೆ ಶುರು ಮಾಡಿದಾಗ ಲ್ಯಾಗ್ ಅಂತ ಇವಾಗ ಏನು ಹೇಳ್ತಿದ್ದೀವಿ ಬೋರ್ ಅಂತ, ಪ್ರತಿ ಶಾರ್ಟಲ್ಲೂ ಒಂದು ಲ್ಯಾಗ್ ಅನ್ನೋದು ಇರುತ್ತೆ. ಆ ಲ್ಯಾಗ್ನ ಕಟ್ ಮಾಡ್ತಾ ಇದ್ದಾಗ ಮಾತ್ರ ನಾವು ಟೋಟಲ್ ಸಿನಿಮಾ ಲ್ಯಾಗ್ ಕಟ್ ಮಾಡೋಕ್ಕಾಗೋದು. ಸೊ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಆ್ಯಸ್ ಡಬ್ ಸೌಂಡಿಂದ ಬಂದ ತಕ್ಷಣ ಸುಮ್ಮನೆ ಒಂದು ರ್ಯಾಂಡಮಾಗಿ ಕಟ್ ಮಾಡಿ ಓಕೆ ಅಂತ ಮಾಡ್ಬಿಡ್ತಾರೆ. ಪ್ರತಿ ಶಾರ್ಟಲ್ಲಿ ಲ್ಯಾಗ್ ಇರುತ್ತೆ. ಅದನ್ನು ತಿಳ್ಕೊಳ್ಳೋನೇ ಆ್ಯಕ್ಚುಯಲ್ ಎಡಿಟರ್. ಇಟ್ ಈಸ್ ನಾಟ್ ಅಬೌಟ್ ಯೂಟ್ಯೂಬ್ ಎಡಿಟಿಂಗ್ ಅಂತಲ್ಲ, ಎಲ್ಲರಿಗೂ ಒಂದೇ. ಮೂವಿಯಲ್ಲಿ ಏನು ಅಂದರೆ ಒಂದು ಸ್ಟೋರಿ ಇರುತ್ತೆ, ಒಂದೊಂದು ಪ್ರತಿ ಸೀನಿಗೂ ಒಂದು ಸ್ಟೋರಿ ಇರುತ್ತೆ, ಅದಕ್ಕೆ ತಕ್ಕಂಗೆ ಎಡಿಟ್ ಮಾಡಬೇಕು ಅಷ್ಟೇ. ಯೂಟ್ಯೂಬ್ ಅವ್ರಿಗೂ ಅವ್ರದ್ದೇ ಡಿಫಿಕಲ್ಟೀಸ್ ಇರುತ್ತೆ, ಅದ್ರದ್ದು ನನಗೆ ಗೊತ್ತಿಲ್ಲ ಬಿಕಾಸ್ ಐ ಹ್ಯಾವ್ ನಾಟ್ ವರ್ಕ್ ಮಚ್ ಆನ್ ದಟ್. ಐ ಹ್ಯಾವ್ ಡನ್ ಡಾಕ್ಯುಮೆಂಟ್ರೀಸ್, 1-2 ಸಣ್ಣ ಸೀರಿಯಲ್ ಮಾಡಿದ್ದೀನಿ, ತುಂಬ ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ, ಕಾರ್ಪೊರೇಟ್ ಫಿಲ್ಮ್ಸ್ ಮಾಡಿದ್ದೀನಿ. ಪ್ರತಿಯದ್ದು ಡಿಫ್ರೆಂಟ್. ಬಟ್ ನಾನು ತುಂಬ ಡಾಕ್ಯುಮೆಂಟ್ರೀಸ್ ಎಂಜಾಯ್ ಮಾಡ್ತೀನಿ ಬಿಕಾಸ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ಇನ್ಫಾರ್ಮೇಷನ್ ತಕ್ಕಂಗೆ ಶಾರ್ಟ್ಸ್ ಎಡಿಟ್ ಮಾಡೋದು ಇಟ್ಸ್ ರಿಯಲ್ ಫನ್. ಆ್ಯಂಡ್ ನನಗೂ ತುಂಬ ಬೋರ್ ಹೊಡೆದಾಗ ಐ ವಾಚ್ ಡಾಕ್ಯುಮೆಂಟ್ರೀಸ್. ನೆಟ್ಫ್ಲಿಕ್ಸಲ್ಲಾಗಲಿ ಡಿಸ್ಕವರಿ ಇದೆಲ್ಲ ಡಾಕ್ಯುಮೆಂಟ್ರೀಸ್ ತುಂಬ ನೋಡ್ತೀನಿ. ಅದರಲ್ಲಿ ತುಂಬ ಸಿಗುತ್ತೆ ಕಲಿಯೋಕ್ಕೆ. ಬೇಸಿಕಲಿ ಎಡಿಟಿಂಗ್ ಕಲಿಯೋಕ್ಕೆ ಡಾಕ್ಯುಮೆಂಟ್ರೀಸ್ ಆರ್ ದಿ ಬೆಸ್ಟ್. ಹೌದು, ನಿಜ, 100%. ಅದು ಬಿಟ್ಟರೆ ಇವಾಗ ತುಂಬ ಅಂದರೆ ಸ್ವಲ್ಪ ತಾಳ್ಮೆ ಬೆಳೆಸ್ಕೊಬೇಕು. ಈ ಜನ್ರೇಷನ್ಗೆ ಅದಿಲ್ಲ. ಹೌದು, ಬಿಕಾಸ್ ಎಲ್ಲ ಈಸಿಯಾಗಿ ಸಿಗುತ್ತಲ್ಲ ನಿಮಗೆ. ಹಾಗಾಗಿ ನಿಮ್ಮ ತಪ್ಪಲ್ಲ, ನಮ್ಮದು ತಪ್ಪಲ್ಲ, ಕಂಡಿಡಿದವ್ರದ್ದು ತಪ್ಪಲ್ಲ, ಯಾರ್ದು ತಪ್ಪಲ್ಲ. ಯಾಕಂದರೆ ತಪ್ಪು ಅಂತ ಹೇಳಿದ್ರೆ ನಾನೇ ಕೆಟ್ಟವನು. ಸೊ ಅಡ್ಯಾಪ್ಟ್ ಆಗಬೇಕು. ಅಡ್ಯಾಪ್ಟೇಷನ್ ಜೊತೆ ಪ್ರತಿ ಪ್ರಾಜೆಕ್ಟ್, ಪ್ರತಿ ಎಡಿಟ್ ಅಂತ ಏನು ಮಾಡ್ತೀವಿ ಅದಕ್ಕೊಂದು ಲೈಫ್ ತುಂಬಬೇಕಷ್ಟೆ. ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಎಡಿಟಿಂಗ್ ಈಸ್ ಒಂದು ವಿಶ್ವಲ್ ಲ್ಯಾಂಗ್ವೇಜ್, ಅಂದರೆ ಒಂದು ಸ್ಟೋರಿ ಟೆಲ್ಲಿಂಗ್ ಲ್ಯಾಂಗ್ವೇಜ್. ಅದು ಡೈರೆಕ್ಟರ್ಸ್ ಬರೆದಿರ್ತಾರೆ, ಇಲ್ಲ ಸ್ಟೋರಿ ರೈಟರ್ಸ್ ಬರೆದಿರ್ತಾರೆ, ಶೂಟ್ ಮಾಡಿರ್ತಾರೆ, ಎಲ್ಲ ಆಯಿತು. ಅವ್ರು ಹೇಳಿದ ಕಡೆ ಕಟ್ ಮಾಡಿದ್ರು ಎಂಡ್ ಆಫ್ ದ ಡೇ ವಿ ಹ್ಯಾವ್ ಅ ಸ್ಮಾಲ್ ಪ್ಲೇಸ್ ವೇರ್ ದೇ ಗಿವ್ ಅಸ್ ಟು ಟೇಕ್ ಆರ್ ಟೈಮ್ ಟು ಟೆಲ್ ಎ ನ್ಯೂ ಸ್ಟೋರಿ. ಅದು ಇವತ್ತಿನ ಜನ್ರೇಷನಲ್ಲಿ ಕೊಡ್ತಾ ಇದ್ದಾರೆ ತುಂಬ ಜನ, ನನಗಂತೂ ಕೊಡ್ತಾ ಇದ್ದಾರೆ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನನಗೆ ಬರೋ ಡೈರೆಕ್ಟರ್ಸ್ ಎಲ್ಲರೂ ದೇ ಗಿವ್ ಮಿ ದ ಸ್ಪೇಸ್ ವರ್ಕ್ ಮಾಡಿ ಅಂತ. ಸೊ ಆಗಲೇ ನಿಮ್ಗೆ ಹೇಳಿದ್ದೆ, ದ ಮೋಸ್ಟ್ ಐ ಎಂಜಾಯ್ ಇಸ್ ವರ್ಕಿಂಗ್ ವಿತ್ ಸೂರಿ ಬಿಕಾಸ್ ಅಟ್ಮೋಸ್ಟ್ ಫ್ರೀಡಮ್ ನನಗೆ ಸೂರಿ ಸಿನಿಮಾಸಲ್ಲೇ. ಬಿಕಾಸ್ ಸೂರಿ ಪಾಪ ಅವನೊಂಥರ ಮಗು ಥರ, ಅವ್ನ ಕೋಪ ಬಂದಾಗ ಅಷ್ಟೇ. ಅದು ನನ್ನ ಹತ್ರ ಪಾಪ ಯಾವತ್ತೂ ಕೋಪ ಅನ್ನೋದಿಲ್ಲ, ಬೇರೆಯವ್ರು ಹೇಳ್ಬೋದು ಅಷ್ಟೇ. ಬಟ್ ವರ್ಕಿಂಗ್ ವೈಸ್ ಐ ಲವ್ ಸೂರೀಸ್ ವರ್ಕ್ ಆ್ಯಂಡ್ ಹಿ ಗಿವ್ಸ್ ಮಿ ದಟ್ ಫ್ರೀಡಮ್. ನನ್ನ ಏನೂ ಕ್ವೆಶ್ಚನ್ ಮಾಡಲ್ಲ ಅವನು. ಏನಾದ್ರು ಸಣ್ಣ ಪುಟ್ಟ ತಪ್ಪಿದರೆ ದೀಪ್ಸ್ ಇದೊಂದು ಚೇಂಜ್ ಮಾಡೋಣ ಕಣ ಅಷ್ಟೇ. ಅದು ಬಿಟ್ಟು ಫುಲ್ ಸಿನಿಮಾ ನಾವಿಬ್ಬರು ಗಂಡ ಹೆಂಡತಿಗಿಂತ ತುಂಬ ಚೆನ್ನಾಗಿರ್ತೀವಿ. ಅಂದರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್. ಅವನು ಏನಕ್ಕೆ ತೆಗೆದಿರ್ತಾನೆ ಅಂತ ನನಗೆ ಅರ್ಥ ಆಗುತ್ತೆ. ಬಿಕಾಸ್ ಅಷ್ಟು ವರ್ಷದಿಂದ ಅವನ ಜೊತೆ ಕೆಲಸ ಮಾಡೋದ್ರಿಂದ ಅದೊಂದು ಕ್ಲಾರಿಟಿ ನನಗೆ ಸಿಕ್ಕಿದೆ. ಸೊ ಸೂರಿ ಅಂತ ಅವ್ರ ಜೊತೆ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಸೂರಿ ಅಂತ ಅವ್ರ ಜೊತೆ ಹೋಗಿ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕು ನೀವುಗಳು. ಪ್ರತಿ ಸಿನಿಮಾ ಒಬ್ಬೊಬ್ಬರು ಡೈರೆಕ್ಟರ್ ಹತ್ರ, ಒಂದೇ ಡೈರೆಕ್ಟರ್ ಹತ್ರ ಚಿಕ್ಕವನ್ ಆಗಬಾರ್ದು. ಪ್ರತಿಯೊಬ್ಬರ ಹತ್ರ ಒಂದೊಂದು ಕಲಿಬೋದು. ಹೌದು, ಹೌ ಟು ಹ್ಯಾಂಡಲ್ ಅಷ್ಟೇ. ನಿಜ. ಮತ್ತು ಭಟ್ರ ಜೊತೆ ಹುಟ್ಟು ತರಲೆ ಅವ್ರ ಜೊತೆ ತುಂಬ ಕಷ್ಟ ಕನ್ವಿನ್ಸ್ ಮಾಡೋದಂತೂ. ಅವ್ರು ರೂಲ್ಸ್ ಮಾತಾಡ್ತಾರೆ, ಇದಾದ್ಮೇಲೆ ಹಿಂಗೆ ಕಟ್ ಮಾಡಬೇಕು, ಹಂಗೆ ಕಟ್ ಮಾಡಬೇಕು. ನಾನು ಹೇಳೋದು ಭಟ್ರೆ ಭಟ್ರೆ ಕೇಳ್ತಾರೆ ಅಂದರೆ ನಿನ್ಗೆ ಗೊತ್ತಿಲ್ಲ ಅದು ಹಂಗೆ ಇದು ಹಿಂಗೆ ಅಂತಾರೆ. ಗುರು ಆ ರೂಲ್ಸ್ ಎಲ್ಲ ಬೇಡ. ನಾನು ಸೂರಿ ಅಂತೂ ಪ್ರತಿ ಸತಿ ಸೂರಿ ಇನಿಷಿಯಲ್ ಸ್ಟೇಜಸಲ್ಲಿ ಭಟ್ರನ್ನೂ ಕರೆಯೋನು. ಫೈನಲ್ ಎಡಿಟಿಂಗಲ್ಲಿ ನಾನು ಸೂರಿ ಮುಖ ನೋಡ್ತಿದ್ದೆ, ಸೂರಿ ಮಚ ಅನ್ನೋನು. ನನ್ನ ಕೋಪ ಬರೋದು, ಯಾಕಂದರೆ ನಮ್ಮ ಇಬ್ಬರದೇ ಐಡಿಯಾಲಜಿ ಬೇರೆ. ನಂದು ಸೂರಿ ಇದು ವಿಯರ್ಡ್ ಕಟ್ಸ್ಗೆಲ್ಲ ಹೋಗ್ತಿರ್ತೀವಿ. ಭಟ್ರೇ ಇದು ರೂಲ್ಸ್ ಪ್ರಕಾರ ಇಲ್ಲ, ಇದು ತಪ್ಪು. ವಿಯರ್ಡ್ ಕಟ್ ಅಂದರೆ ಹೇಗೆ? ಈಗ ಭಟ್ರೆ ಹೇಳ್ದಂಗೆ ರೂಲ್ಸ್ ಇದೆ. ನಿಮ್ಮದು ಶಾರ್ಟ್ ಆದಮೇಲೆ ನಿಮ್ಮದೇ ನಾನು ಕ್ಲೋಸ್ ಹೋಗಂಗಿಲ್ಲ, ನಾನು ಆಪೋಸಿಟ್ ಮಾತಾಡೋನಿಗೆ ಬರಬೇಕು, ಅದು ಲೆಫ್ಟ್ ಆ್ಯಕ್ಸಿಸೇ ಬರಬೇಕು, ಇಲ್ಲ ರೈಟೇ ಬರಬೇಕು. ಸೂರಿ ತಲೆನೇ ಕೆಡಿಸ್ಕೊಳ್ಳಲ್ಲ. ಗುರು ನನ್ನ ಇಷ್ಟ ಗುರು, ನಾನು ಹಿಂಗೆ ಹೇಳ್ತೀನಿ, ನಾನು ಹಿಂಗೆ ಹೇಳೋದು, ನಾನು ಹಿಂಗೆ ಶೂಟ್ ಮಾಡಿರೋದು, ಹಿಂಗೆ ಹೇಳೋದು. ಇಲ್ಲ ನೀನು ಇದಕ್ಕೆ ತೆಗಿಬೇಕು ಅಂತ. ನಾನು ಭಟ್ರೆ ಬೇಡ ಭಟ್ರೆ ಅಂದರೆ ಅಲ್ಲಿ ಜಗಳ ಆಗೋದು. ಅಂದರೆ ಜಗಳ ಅಂದರೆ ಹೊಡೆದಾಟ ಅಲ್ಲ, ಸುಮ್ಮನೆ ಮಾತಲ್ಲಿ ಮಜಾ ಇರುತ್ತೆ. ಎಂಡ್ ಆಫ್ ದ ಡೇ ನಾವಿಬ್ಬರು ಅವ್ರ ಕಾಲು ಎಳಿತೀವಿ. ಅವರಷ್ಟೆಲ್ಲ ಮಾಡಿದ್ರು ಮತ್ತೆ ಕುತ್ಕೊಂಡು ನಮ್ಗೇನು ಬೇಕು ನಾವು ಅದನ್ನೇ ಮುಗಿಸ್ತಿದ್ವಿ. ಸೊ ಆಬ್ವಿಯಸ್ಲಿ ಕಾಮನ್, ಅವ್ರಿಗೂ ಬೇಜಾರಾಗಬಾರ್ದು. ಸೊ ಅವ್ರ ಹತ್ರ ತುಂಬ ಕಲ್ತಿದ್ದೀವಿ. ಭಟ್ರ ಹತ್ರ ನಾನು ಸೂರಿ ಹತ್ರನೂ ನಾನು ತುಂಬ ಕಲ್ತಿದ್ದೀನಿ. ಇಟ್ಸ್ ಫನ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಮೈಂಡ್ ಸೆಟ್.
ನೈಸ್. ನಿಜ. ಬಟ್ ನೀವು ಹೇಳಿದ್ರಲ್ಲ ರೂಲ್ಸ್ ಇರುತ್ತೆ ಅಂತ. ಹೌದು, ನಮಗೆ ಆ ರೂಲ್ಸ್ ಯಾಕಿರುತ್ತೆ ಅಂದರೆ ಆಡಿಯನ್ಸ್ಗೆ ಬೋರ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಲ್ವಾ, ಅಥವಾ ಇಲ್ಲ ನಂಗೆ ಹಿಂಗೆ ಬೇಕು, ಅದು ಆಡಿಯನ್ಸ್ಗೆ ಇದು ಸ್ವಲ್ಪ ಬೋರ್ ಆಗ್ತಿದೆ ಅಂತಲೂ ಪರವಾಗಿಲ್ಲ, ನಂಗೆ ಹಿಂಗೆ ಬೇಕು ಅಂತ ಯಾರಾದರೂ ಡೈರೆಕ್ಟರ್ ಬಂದು ಹೇಳಿದ್ದಾರೆ, ಅಥವಾ ಅವರಿಗೆ ರೂಲ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಈ ಥರ ಏನಿರುತ್ತೆ ರೂಲ್ಸ್ ಆ್ಯಕ್ಚುಲಿ ಹೇಳಿ. ಈಗ ಬೇಸಿಕ್ ಇದಿರುತ್ತೆ, ಈ ಥರ ಫ್ರೇಮ್ ಈಗ ಬೇಗ ಶಿಫ್ಟ್ ಆಗ್ತಿದ್ರೆ, ಚೇಂಜ್ ಆಗ್ತಿದ್ರೆ ಬೋರ್ ಆಗಲ್ಲ, ನಾವು ಮೈಂಡ್ ಡೈವರ್ಟ್ ಆಗುತ್ತೆ ಅಂತಂದರೆ ಈಗ ಒಂದು ಫ್ರೇಮ್ ಈಗ ಈ ಆ್ಯಂಗಲಲ್ಲಿ ಇಟ್ಟಿದ್ರೆ ವಾಪಸ್ ಅದೇ ಸೇಮ್ ಡೈಲಾಗಿಗೆ ನೆಕ್ಸ್ಟ್ ಡೈಲಾಗಿಗೆ ಈ ಫ್ರೇಮ್ ಬಂದಾಗ ಅವರಿಗೆ ಆಡಿಯನ್ಸಿಗೆ ಬೋರ್ ಆಗೋದಿಲ್ಲ ಅನ್ನುವಂಥದ್ದು ಬೇಸಿಕ್ ಅದು. ಸೊ ಅದಕ್ಕೋಸ್ಕರ ಆ ಥರ ಎಡಿಟ್ ಮಾಡ್ತಾರೆ, ಅಷ್ಟು ಫ್ರೇಮ್ ಇಡ್ತಾರೆ. ಸೊ ಬೇರೆ ಏನು ರೂಲ್ಸ್ ಇರುತ್ತೆ? ರೂಲ್ಸ್ ಬೇಸಿಕ್ಲಿ ಏನು ಅಂದರೆ, ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಸೆಂಟರ್ ಫ್ರೇಮ್ ಅಂದರೆ ಇವಾಗ ನನ್ನ ಈ ಶಾರ್ಟ್ ಕಟ್ ಮಾಡಿ ನಂದೇ ತಿರ್ಗಾ ಒಂದು ಕ್ಲೋಸ್ ಕಟ್ ಮಾಡಿದಾಗ ಆ ಸ್ಕ್ರೀನ್ ಮೇಲೆ ಅದು ಜಾರಿಂಗ್ ಆಗಿ ಕಾಣುತ್ತೆ ಅನ್ನೋದೇ ಮೇನ್ ರೂಲ್. ಜಾರಿಂಗ್ ಅಂದರೆ ಜಾರಿಂಗ್ ಟಪ್ ಹಿಂಗೆ ಒಂದು ನಿಮ್ಗೆ ಅಲ್ಲಿ ಸಡನ್ ಆಗಿ ಆ ಶಾರ್ಟ್ ಏನಕ್ಕೆ ಕಟ್ ಆಯಿತು, ಇಲ್ಲ ಏನಕ್ಕೆ ಅದೊಂದು ಜರ್ಕ್ ಬಂತು ಅಂತ, ಆ ಜರ್ಕ್ ಇರಬಾರ್ದು. ಸೊ ಈಗ ನಾವಿಬ್ರು ಹಿಂಗೆ ಮಾತಾಡ್ತಿದ್ದೀವಿ, ಇಲ್ಲೊಂದು ಶಾರ್ಟ್ ಇಟ್ವಿ, ಇದ್ರದ್ದು ಕೌಂಟರ್ ನೀವು ಹಿಂಗೆ ಕಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಇದು ನೀವು ಇದು ನಾನು ಹಿಂಗೆ ಕಟ್ ಮಾಡಿ ಈ ಕಡೆಯಿಂದ ತೆಗೆದು ನಾನು ಆ ಕಡೆಗೆ ಹೋದ್ರೆ ತಕ್ಷಣ ಹಿಂಗಾಗ್ಬಿಟ್ಟಿರುತ್ತೆ. ಎಸ್. ಸೊ ನೀವು ಥಿಯೇಟ್ರಲ್ಲಿ ನೋಡುವಾಗ ನೀವು ಹಿಂಗೆ ನೋಡ್ತಿರೋದು, ಇಲ್ಲಿದ್ದೀರಾ ನೀವು ಅಂದ್ರೆ ನಾನು ನೆಕ್ಸ್ಟ್ ಶಾರ್ಟಲ್ಲಿ ಇಲ್ಲಿದ್ದರೆ ದಟ್ ಇಸ್ ಡಿಸ್ಟರ್ಬಿಂಗ್. ಅದು ಮೇನ್ ರೂಲ್ಸ್ ಅನ್ನೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅಂದರೆ ಸೌಂಡ್ ಪಾಸಿಂಗ್ ನೋಡ್ಕೊಂಡು ಕಟ್ ಮಾಡಬೇಕು, ಅದು ಆಡಿಯೋದವ್ರಿಗೆ ಹೆಲ್ಪ್ ಆಗೋದು. ಅದು ನಾನು ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ. ಮಂಜರಿ ಸಿನಿಮ್ಯಾಟಿಕ್ಸ್ ರಾಜನ್, ಎಫೆಕ್ಟ್ಸ್ ರಾಜನ್ ಅಂತ, ನೀವು ನಿಮ್ಮ ಚಿಕ್ಕ ವಯಸ್ಸು ನನ್ನ ಚಿಕ್ಕ ವಯಸ್ಸಿಂದೆಲ್ಲ ಅವ್ರದ್ದು ಟೈಟಲ್ ಕಾರ್ಡಲ್ಲಿ ನೋಡಿದ್ದೀವಿ, ಇನ್ನೂ ನೋಡ್ತಾನೆ ಇದ್ದೀವಿ. ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ದು ಅಂದರೆ ಜಾರಿಂಗಾಗಿ ಕಟ್ ಮಾಡಬೇಡ, ಇಲ್ಲಿ ನೀನು ಕಟ್ ಮಾಡಿರ್ತೀವಿ, ಈ ಶಾರ್ಟಲ್ಲಿ ಬೈಕ್ ಇಲ್ಲಿ ಬಂದಿರುತ್ತೆ, ನೆಕ್ಸ್ಟ್ ನೋಡಿದ್ರೆ ಇಟ್ ಹ್ಯಾಸ್ ಟು ಟ್ರಾವೆಲ್ ದಿಸ್ ವೇ, ನೆಕ್ಸ್ಟ್ ನೋಡಿದ್ರೆ ಶಾರ್ಟ್ನ ಬೇರೆ ಇನ್ನೊಂದು ಶಾರ್ಟಲ್ಲಿ ನಾನು ಹಿಂಗೆ ಹಾಕಿರ್ತೀನಿ. ಸೊ ಆಡಿಯೋ ಹಿಂಗೆ ಬಂದು ಹಂಗೆ ಹೋಗೋಕ್ಕಾಗಲ್ಲ ನಾನು ಅನ್ನೋದೆಲ್ಲ ನನಗೆ ತುಂಬ ಹೇಳ್ಕೊಟ್ಟಿದ್ದೆ ಅವರೇನೆ. ಸೊ ಆ ಥರದ್ದು ದೋಸ್ ಆರ್ ದ ಮೇನ್ ಮಿಸ್ಟೇಕ್ಸ್, ವಿ ಥಿಂಕ್ ಇಟ್ ಇಸ್ ಸಿಲ್ಲಿ. ಸೊ ಆ ಥರದ್ದು ಮಿಸ್ಟೇಕ್ಸ್ ನೋಡ್ಕೋಬೇಕು ಎಡಿಟರ್ ಅನ್ನೋನು. ತುಂಬ ಇದೆ, ಅವನ ಸೌಂಡಿಂದ ಹಿಡಿದು ಪ್ರತಿ ಪಾಸಿಂಗ್ ನಾಯ್ಸಸ್ಸು, ಈಗ ಯಾರು ಹಿಂದೆಯಿಂದ ಕರೆದ್ರೆ ಅದಕ್ಕೆ ಎಷ್ಟು ಲೆಂತ್ ಇಟ್ಟಿರ್ತೀವಿ, ಅದ್ರ ನೆಕ್ಸ್ಟ್ ಶಾರ್ಟ್ ಏನು ಕಟ್ ಮಾಡ್ತೀವಿ, ಅದೆಲ್ಲ ನೋಡ್ಕೋಬೇಕು. ನಿಜ. ಬಟ್ ಸುಮ್ಮನೆ ಒಂದು ಶಾರ್ಟ್ ನೋಡಿದ್ವಿ ಬ್ಯೂಟಿ ಇದೆ ಅಂತ ಕಟ್ ಮಾಡೋದಲ್ಲ. ಇಲ್ಲ. ಬಟ್ ಈಗ ಒಂದೇ ಸೀನಿಗೆ ಒಂದೇ ಸಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಒಂದೇ ಹುಡುಗಿ ನಿಂತೇಳಿ, ಹೀರೋಯಿನ್ ನಿಂತೇಳಿ, ಅವಳೊಬ್ಬರ ಸೀನಿಗೆ ಒಂದು ಮ್ಯಾಕ್ಸ್ ಎಷ್ಟು ಕ್ಯಾಮ್ರಾ ಇಟ್ಟಿರೋದು ನಿಮ್ಗೆ ಗೊತ್ತಿದೆ. ಒಂದು ಯಾವುದೋ ಒಂದು ಸೀನಿಗೆ ಮ್ಯಾಕ್ಸ್ ಆ್ಯಂಗಲ್ ಇಟ್ಟಿರೋದು, ಅದರಲ್ಲಿ ಈ ಆ್ಯಂಗಲ್ ನೀವು ಯೂಸ್ ಮಾಡಿರುವಂಥ ಆ್ಯಂಗಲ್ಸ್ ಎಷ್ಟು ಅಂತ, ಯಾವ ಸೀನಿಗೆ ಜಾಸ್ತಿ ಆ್ಯಂಗಲ್ಸ್ ಇಡ್ತಾರೆ? ಈ ಥರ ಇಂಟ್ರೊಡಕ್ಷನಿಗೆಲ್ಲ ಜಾಸ್ತಿನಾ ಕೂದಲು ಹಾರ್ಕೊಂಡು ಬರೋದು, ಕಾಲು ಅದೆಲ್ಲ? ಕೂದಲು ಹಾರ್ಕೊಂಬರೋದಂದರೆ ನಮ್ಮ AP ಅರ್ಜುನ್ ಅವರು ಇವರೆಲ್ಲ ತುಂಬ ತೆಗಿತಾರೆ. ಓಕೆ. ಎಲ್ಲ ಆ್ಯಕ್ಚುಲಿ 360 ಡಿಗ್ರಿ ತೆಗಿತಾನೆ ಅವನು, AP ಅರ್ಜುನ್. ಅದೇ ನೆಗೆಟಿವ್ ಇದ್ದಾಗ್ಲೂ ಅವನು 360 ಡಿಗ್ರಿ ತೆಗಿತಿದ್ದ. ಅವರು ಚೇತನ್ ಅವರು ಇವರೆಲ್ಲ 360 ಡಿಗ್ರಿನೂ ತೆಗಿತಾರೆ. ಬಟ್ ನಾವು ಯೂಸ್ ಮಾಡೋದು ಒಂದಿಲ್ಲ ಎರಡೇ ಯೂಸ್ ಮಾಡೋಕ್ಕಾಗೋದು. ಎಷ್ಟು ತೋರಿಸ್ತೀರ ಅದನ್ನೇ? ನಿಜ. ಅಂಡ್ ಈಗ ಒಂದು 10 ಫ್ರೇಮ್ ಇಟ್ಟಿದ್ರು ಕೂಡ ಅದು ಒಂದು 2 ಸೆಕೆಂಡ್ ಅಥವಾ 5 ಸೆಕೆಂಡ್ ಅಟ್ಲೀಸ್ಟ್ ಮ್ಯಾಕ್ಸ್ ಅಂದರೆ ಒಂದು 8 ಸೆಕೆಂಡಲ್ಲಿ ಬಂದು ಹೋಗ್ಬೇಕು ತಾನೆ ಇಂಟ್ರೊಡಕ್ಷನ್. ಆಮೇಲೆ ಇಡೀ ಅರ್ಧ ಗಂಟೆ ಇಂಟ್ರೊಡಕ್ಷನ್. ಅದೇ 10 ಶಾರ್ಟಲ್ಲೂ ಕೂದಲೇ ತಾನೇ ಹಾರುತ್ತೆ, ಇನ್ನೇನು ಹಾರಲ್ವಲ್ಲ. ಎಷ್ಟು ಇಡೋಕ್ಕಾಗುತ್ತೆ? 2 ಶಾರ್ಟ್ ಇಟ್ಟರೆ ಸಾಕು. ಅದಕ್ಕೊಂದು ಮ್ಯೂಸಿಕ್ ಹಾಕ್ತಾರೆ. ಆ ಹುಡುಗಿ ಬ್ಯೂಟಿ ತೋರಿಸ್ಬೇಕು ಅಂದರೆ ಅವಳು ಪಾಪ ಸಸ್ಟೈನ್ ಆಗಿಲ್ಲ ಅಂದರೆ ಏನು ಯೂಸ್? 10 ಶಾರ್ಟ್ ಹಾಕಿ ಅವ್ರ ಮುಖನೇ ಕಾಣಿಸ್ತೇ ಹೋಗುತ್ತೆ. ನಿಜ. ಟಪ್ 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 ಒಂದು 10 ಬರೋಕ್ಕೂ ಟಪ್ ಟಪ್ ಅಂದರೆ ಮುಖ ಕ್ಲೀನಾಗಿ ಕಾಣುತ್ತೆ, ಅವಳು ಕೂದಲು ಚೆನ್ನಾಗಿ ಕಾಣುತ್ತೆ. ನಿಜ. ನಿಮಗೆ ತುಂಬ ಓವರ್ ಜಾಸ್ತಿ ಫ್ರೇಮ್ ಬಂದಿದೆ ಅಂತ ಅನಿಸಿದ್ದು, ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೇಮ್ಸ್ ಬೇಕಿತ್ತು ಅನಿಸಿದ್ದು 2 ಮೂವಿ ಇದೆಯಾ ಯಾವುದಾದ್ರೂ? ಪ್ರೀತಮ್ ಗುಬ್ಬಿ ಅವ್ರ ಸಿನಿಮಾದಲ್ಲಿ ನನಗೆ ಶಾರ್ಟ್ಸ್ ತುಂಬ ಬೇಕಾಗುತ್ತೆ. ಅವರು ಕಂಜೂಸ್ ಅವರು, ಅಂದರೆ ಕಂಜೂಸ್ ಅಂತಲ್ಲ, ಅವನ ಸ್ಟೈಲ್ ಲೇಸ್ಡ್ ಔಟ್, ಅವ್ನಿಗೆ ಇಷ್ಟೇ ಸಾಕು ಅಂತ ಅವ್ನು ಶೂಟ್ ಮಾಡೋದು, ಕಮ್ಮಿ ಶೂಟ್ ಮಾಡ್ತಾನೆ. ತುಂಬ ಜಾಸ್ತಿ ಶೂಟ್ ಮಾಡೋದಂದರೆ ಸ್ಟೈಲಿಶ್ ಆಗಿರೋದಂದರೆ ಹರ್ಷ ತುಂಬ ಶೂಟ್ ಮಾಡಿರ್ತಾನೆ. ಬಟ್ ಅವನು ಕಟ್ ಪಾಯಿಂಟ್ಸ್ ಗೊತ್ತು, ನನಗೆ ಇಲ್ಲಿಂದ ಇಲ್ಲೇ ಸಾಕು, ಹೇಗೆ ಬೇಕು ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಇಲ್ಲ ಅವನೇ ಡಿಸೈಡ್ ಮಾಡಿರ್ತಾನೆ. ಅವ್ನು ಒಂದು ಇದಿದೆ, ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಥರದ್ದು ಒಂದು ಬುಕ್ಕು, ಅದು ಅವ್ನಿಗೊಬ್ಬನಿಗೆ ಓದೋಕ್ಕಾಗೋದು. ಅದ್ರಲ್ಲಿ ಬರೆದ್ಬಿಟ್ಟಿರ್ತಾನೆ, ಈ ಶಾರ್ಟ್ ಇಷ್ಟೇ, ಈ ಶಾರ್ಟ್ ಇಷ್ಟೇ, ಈ ಶಾರ್ಟ್ ಇಷ್ಟೇ ಅಂತ. ಆ ಥರ ಪರ್ಫೆಕ್ಟಾಗಿ ಶೂಟ್ ಮಾಡ್ಕೊಂಬರ್ತಾನೆ. ಸೊ ನೋಡಿ, 2 ಎಕ್ಸ್ಟ್ರೀಮು. ಒಬ್ಬ ಶೂಟೇ ಮಾಡಲ್ಲ, ಒಬ್ಬ ಪರ್ಫೆಕ್ಟ್ ಇಷ್ಟೇ ಎಡಿಟಿಂಗಲ್ಲಿ ಇಷ್ಟೇ ಸಾಕು ಅಂತ ಶೂಟ್ ಮಾಡಿರ್ತಾನೆ. ಓಕೆ. ಮತ್ತು ಇನ್ನೊಂದು ಎಕ್ಸ್ಟ್ರೀಮ್ ಮಾಡೋರು ತುಂಬ ಜಾಸ್ತಿನೇ ಫ್ರೇಮ್ ಕೊಟ್ಬಿಡ್ತಾರೆ, ಏನು ಬೇಕಾದರೂ ಮಾಡ್ಕೊಳ್ಳಿ ಎಡಿಟರ್ ಅಂದರೆ. ಎಕ್ಸ್ಟ್ರೀಮಲ್ಲಿ ಲೆಂಗ್ತಲ್ಲಿ ಹರ್ಷನೇ ಎಕ್ಸ್ಟ್ರೀಮ್ ಶೂಟ್ ಮಾಡಿಬಿಡ್ತಾನೆ, ಟ್ರಿಮೂ ಮಾಡೋಕ್ಕೆ ಬಿಡಲ್ಲ. ಆಮೇಲೆ AP ಅರ್ಜುನ್ ಅವರು ಹಂಗೆ ಎಲ್ಲ ಎಕ್ಸ್ಟ್ರೀಮೇ.
ನನಗೆ ಅದೀಗ ಅದೊಂದು ಕ್ಯೂರಿಯಾಸಿಟಿ, ಎಡಿಟಿಂಗ್ ಮಾಡುವಾಗ ಹೇಗಿರ್ಬೋದು ಅಂತ. ಕೆಲವೊಂದ್ಸಲ ನಮಗೆ ಅನಿಸುತ್ತೆ, ಒಂದು ನಾರ್ಮಲ್ ಕ್ಯಾಶುವಲ್ ಅಂತ ಎಡಿಟ್ ಮಾಡುವಾಗ ಇಲ್ಲಿ ಜಾಸ್ತಿ ಫ್ರೇಮ್ ಬೇಕು, ರಿಪೀಟೆಡ್ ಅನಿಸ್ತಿದೆ ಅಂತ. ಕೆಲವೊಂದ್ಸಲ ಅನಿಸುತ್ತೆ ಯಾವುದನ್ನು ಹಾಕೋದು, ಇದನ್ನು ಬಿಡೋಕ್ಕೆ ಮನಸ್ಸಿಲ್ಲ, ಇದನ್ನು ಬಿಡೋಕ್ಕೂ ಮನಸ್ಸಿಲ್ಲ ಅಂತ. ಯಾವುದಾದ್ರು ಪರ್ಟಿಕ್ಯುಲರ್ ಸೀನ್ ನೆನಪಿದೆ ನಿಮ್ಗೆ ಈ ಥರ ಆಗಿರೋದು ಕೂತ್ಕೊಂಡು? ಯಾವುದಾದ್ರು ಟಗರು ಅಲ್ಲಿ ಆ ಥರದ್ದು ಎಲ್ಲ ಚೆನ್ನಾಗಿದೆ. ಬಟ್ ನಾನು ಆ ಒಂದು ಸಿನಿಮಾದಲ್ಲಿ ನಂದು ಎಡಿಟ್ ಪ್ಯಾಟರ್ನ್ ಇಸ್ ಸ್ಲೋ. ಯಾಕಂದರೆ ಸೂರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದೇ, ಅರ್ಥ ಆಗಲ್ಲ, ಬಿಕಾಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಬರ್ತಿರ್ತೀವಿ. ಸೂರಿಗೆ ಹೇಳಿದೆ, ಮಚ್ಚ ಇದು ಬೇಡ, ತುಂಬ ಫಾಸ್ಟ್ ಇತ್ತು. ಫಸ್ಟ್ ಕಟ್ ಡಬ್ಬಿಗೆ ಹೋದಾಗ ಫಸ್ಟ್ ಕಟ್ ಅದು ವಾಪಸ್ಸು ಬಂತು ಡಬ್ಬಿಂದ, ದಟ್ ಎಡಿಟ್ ಮಾಡಬೇಕು ಅಂತ ಬಂದಾಗ ನಾನು ಹೇಳಿದೆ, ಮಚ್ಚ ಇದು ವರ್ಕ್ ಆಗಲ್ಲ, ಲೆಟ್ ಅಸ್ ಡೂ ಸ್ಲೋ ಅಂತ. ಅಲ್ಲಿ ತುಂಬ ಶಾರ್ಟ್ಸು. ಬಟ್ ಏನಾಗುತ್ತೆ ಅಂದರೆ ಅಂಡರ್ಲೈನ್ ಮಾಡಬೇಕು ಕೆಲವು ಶಾರ್ಟ್ಸ್. ಅಂದರೆ ಅಂಡರ್ಲೈನ್ ಅಂದರೆ ಇವಾಗ ನಾವು ಮಾರ್ಕರಲ್ಲಿ ಬರೆದ್ಬಿಟ್ರೆ ನಮ್ಗೊಂದು ಮೈಂಡಲ್ಲಿ ಕೂತ್ಕೊಳ್ಳೋದು ಗೊತ್ತಾ, ಆ ಥರ ನಮಗೆ ಶಾರ್ಟ್ಸ್ ಎಡಿಟ್ ಮಾಡುವಾಗ ಈ ಶಾರ್ಟ್ ಮೈಂಡಲ್ಲಿ ಕೂರಬೇಕು ಅಂದರೆ ಇದಕ್ಕೆ ಸುಮ್ಮನೆ ಒಂದು ಇಂಟರ್ಕಟ್ ಇದೆ ಅಂತ, ಇಂಟರ್ಕಟ್ಟು ಚೆನ್ನಾಗಿರೋದು, ಬಟ್ ಕಟ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ, ಇದು ವೇಸ್ಟ್ ಆಗುತ್ತೆ. ಯಾಕಂದರೆ ಮೈಂಡಲ್ಲಿ ಕೂರಲ್ಲ. ನಮ್ಮ ಮೈಂಡಲ್ಲಿ ಅದು ಇರಬೇಕು ಅಂದರೆ ಮತ್ತೆ ರಿಪೀಟ್ ಆದಾಗ ಓಕೆ ವಿ ಹ್ಯಾವ್ ಸೀನ್ ದಿಸ್ ಅಂತ ಬರಬೇಕು ಅಂದರೆ 2 ಕಟ್ಟಿದ್ರೆ ಬರಲ್ಲ ಅದು. ಆ 2 ಕಟ್ಟಿಗೂ ಇಲ್ಲ, ಅದೇ ಸಸ್ಟೈನಬಲ್ ಲೆಂತ್ ಇರಬೇಕು. ಲೆಂತ್ ಇದ್ದಾಗ ಮಾತ್ರ. ಲೆಂತ್ ಏನಕ್ಕೆ ಅಂದರೆ ನಿಮಗೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಯೋಚನೆ ಮಾಡ್ತೀವಿ, ಇಲ್ಲ ಈ ಶಾರ್ಟ್ ನೋಡಿದ್ದೀವಲ್ಲ ಅಂತ ಬರಬೇಕಲ್ಲ, ಅದಕ್ಕೆ ಒಂದೇ ಶಾರ್ಟ್. ಈಗ ಹೆಂಗೆ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಅಂತೀವಲ್ಲ, ಅದು ಇರಲೂಬೇಕು, ಇದ್ದರೆ ಇಲ್ಲದೇ ಇದ್ದರೆ ನಾವು ಕೇಳ್ತೀವಿ ಅದನ್ನು. ಆ ಥರ ಎಡಿಟಿಂಗ್ ಅನ್ನೋದು ಅಷ್ಟೇ. ಅದು ಬೇಕು ಇನ್ನೂ ಬೇಕು ಅನಿಸ್ಬೇಕು. ಯಾವತ್ತು ಸಿನಿಮಾ ನೋಡಿದಾಗ ಶಕ್ಸ್ ಇಷ್ಟು ಬೇಗ ಮುಗಿದೋಯ್ತಲ್ಲ, ಇನ್ನೂ ಬೇಕಿತ್ತು ಅಂತ. ಸಾಕು ಗುರು ಅಂತ ಅನಿಸ್ಬಾರ್ದು. ಸಾಕು ಗುರು ಅಂತ ಅನಿಸಿದ್ರೆ ಮತ್ತೆ ಬರಲ್ಲ ಸಿನಿಮಾ ನೋಡೋಕ್ಕೆ. ಇಲ್ಲ, ಹೌದು. ನಮ್ಮಪ್ಪ ಉಪಿ ಸರ್ದೆಲ್ಲ ಒಂದು ಮೇನ್ ಅಪ್ಪಂದು ಐಡಿಯಾಲಜಿ ಏನು ಅಂದರೆ ರಿಪೀಟ್ ಆಡಿಯನ್ಸ್ ಇಲ್ಲದೆ ಸಿನಿಮಾ ಹಿಟ್ ಆಗಲ್ಲ. ಸೊ ದಟ್ ಈಸ್ ದ ರೀಸನ್ ಮೇಯ್ನಾಗಿ ಸಿನಿಮಾ ಸ್ಪೀಡಾಗಿರ್ಬೇಕು ಅನ್ನೋದು. ಯಾಕಂದರೆ ಮತ್ತೆ ಎಷ್ಟೇ ಚೆನ್ನಾಗಿದ್ರು ಬ್ಲ್ಯಾಕ್ ಕೊಟ್ಬಿಟ್ರೆ ಮತ್ತೆ ಬರೋದೇ ಇಲ್ಲ. ನಿಜ. ಈಗ ನೋಡಿ, ಈಗ ಓಮ್ ಸಿನಿಮಾ ಥಿಯೇಟರ್ಗೆ ಹಾಕಿದ್ರೆ ಈಗಲೂ ಜನ ಹೋಗ್ತಾರೆ. ಹೌದು. ರಿಪೀಟೆಡ್ ಅಂದರೆ ಎಷ್ಟು ಸಲ ಬಂದು ನಾನು ನೋಡ್ತೀವಿ, ಎಷ್ಟು ಸಲ ಬಂದು ನಾವು ನೋಡ್ತೀವಿ ಕೂತ್ಕೊಂಡು. ಹಾಗೆ ಅಲ್ವಾ ಆ್ಯಕ್ಚುಲಿ. ಈಗಿನ ಸಿನಿಮಾಗಳನ್ನು, ಕೆಲವು ಸಿನಿಮಾಗಳನ್ನು ವಾಪಸ್ ನಾವು ರಿಪೀಟೆಡ್ ನೋಡೋಕ್ಕೆ ಇಷ್ಟಪಡಲ್ಲ. ಒಂದು ಸಲ ನೋಡಿದ್ವಾ ಆವಾಗ ಸಾಕು, ಚೆನ್ನಾಗಿದ್ದರೆ ಸಾಕು, ಇನ್ನು ನೆಕ್ಸ್ಟ್ ಬೇಡ ಬಿಡಿ ಅನ್ನೋ ರೇಂಜಲ್ಲಿ ಆಗ್ತಿದೆ ಕೆಲವು. ಈಗ ಫಾರ್ವರ್ಡ್ ಆಪ್ಷನ್ ಇರೋದ್ರಿಂದ ಇಷ್ಟ ಆಗಿರೋ ಸೀನ್ನ ಮಾತ್ರ ಹೋಗ್ತೀವಿ 100%. ಆಮೇಲೆ ಎಕ್ಸಿಟೇ. ಹೌದು. ಸೊ ಎಲ್ಲ ಇಷ್ಟಪಡಬೇಕು ಅಂದರೆ ಎಲ್ಲ ಒಂದು ಫ್ಲೋಲಿದ್ದರೆ 100% ಸಿನಿಮಾ ಮತ್ತೆ ಮತ್ತೆ ಹಳೆ ನಮ್ದೇನು ಹಿಟ್ ಆಗ್ತಿತ್ತು ಅದೇ ಥರ ಬರಬೇಕು. ಅಂದರೆ ಒಬ್ಬನಿಗೆ ಪಾಕೆಟಿಂದ ರೀಲ್ಸ್ ತೆಗಿಯೋ ಅಷ್ಟರಲ್ಲಿ ಒಂದು ಸೀನ್ ಮುಗಿದೋಗ್ಬಿಡ್ಬೇಕು. ಈಗ ಬೋರ್ ಆಯಿತು ಅಂತ ಹಿಂಗೆ ಕೈ ಹಾಕಿ ಹಿಂಗೆ ತೆಗೆದು ಹಿಂಗೆ ರೋಲ್ ಮಾಡ್ತಾನಲ್ಲ, ಸ್ಕ್ರೋಲ್ ಮಾಡೋ ಅಷ್ಟರಲ್ಲಿ ಆ ಸೀನ್ ಮುಗಿದೋಗ್ಬಿಟ್ರೆ ಅವ್ನು ಆ ಸೀನ್ಗೋಸ್ಕರ ಮತ್ತೆ ಬರಬೇಕು. ಹಂಗಿದ್ರೆ ಸಿನಿಮಾ 100% ಸಿನಿಮಾ ಹಿಟ್ ಆಗುತ್ತೆ. ಯಾಕೆ ಹಿಟ್ ಆಗಲ್ಲ? ಆಗುತ್ತೆ. ಹೌದು. ನಾವು ಬರೀ ಬಿಲ್ಡಪ್ ಕೊಟ್ಕೊಂಡು ಅಂದರೆ ಸಿನಿಮಾದಲ್ಲಿ ಕೊಟ್ಕೊಂಡೇ ಹಾಳು ಮಾಡ್ತಾ ಇದ್ದೀವಿ ಸಿನಿಮಾ. ಅದೇ ನನಗೆ ಅನ್ಸುತ್ತೆ, ಒಂದು ಅರ್ಧ ಗಂಟೆ ಸಿನಿಮಾ ಮಿಸ್ ಮಾಡಿದ್ರು ನಮ್ಗೇನು ಮಿಸ್ ಆಗಿದೆ ಅಂತ ಅನ್ಸಲ್ಲ. ಸೀರಿಯಲ್ ಥರ ನೆಕ್ಸ್ಟ್ ಟೈಮ್ ನೋಡ್ಬೋದು, ನೆಕ್ಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಅನ್ಸ್ಬಿಡುತ್ತೆ. ಆ ರೇಂಜ್ಗೆ ಆಗೋಗ್ಬಿಡುತ್ತೆ. ಬಟ್ ನನಗೆ ಅನ್ಸುತ್ತೆ, ಈಗ ನಿಮ್ಮ ಪ್ರಾಸೆಸ್ ಹೇಗಿರುತ್ತೆ? ಎಲ್ಲ ಶೂಟ್ ಮಾಡ್ತಾರೆ, ನಿಮ್ಮ ಹತ್ರ ತಂದು ಕೊಡ್ತಾರೆ, ಆಮೇಲೆ ನೀವು ಅದನ್ನು ಇದು ಮಾಡಿ ಡಬ್ಬಿಂಗ್ ಕಳಿಸ್ತೀರಾ, ಆಮೇಲೆ ಸಾಂಗ್ ಆಮೇಲೆ ಬರುತ್ತಾ? ಅದು ಹೇಗಾಗುತ್ತೆ? ಸಾಂಗ್ ಕೆಲವು ಸಿನಿಮಾಸ್ ಏನು ಮಾಡ್ತಾರೆ, ಫಸ್ಟೇ ಸಾಂಗ್ ಶೂಟ್ ಮಾಡ್ತಾರೆ. ಅಂದರೆ ಸಾಂಗ್ ಅಗೈನ್ ಸಾಂಗ್ಗೆ ಆಡಿಯೋ ಇಂಜಿನಿಯರ್ ಸಪ್ರೇಟ್ ಆಗಿರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಹಾಡಿಸಿ ಕಂಪೋಸ್ ಮಾಡಿರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಅದೇ ಅವ್ರ ಹತ್ರ ಮಾಡಿ ಅವರು ಒಂದು ಸಿಂಗಲ್ ಲೇಯರ್ 4 ಮಿನಿಟ್ ಸಾಂಗ್ 3 ಮಿನಿಟ್ ಸಾಂಗ್ ಆಗಿ ನಮಗೊಂದು ಫೈಲ್ ಕಳಿಸ್ತಾರೆ. ಸೊ ಸಾಂಗ್ ಸಪ್ರೇಟ್ ಆಗಿರುತ್ತೆ, ಆಡಿಯೋ ಸಪ್ರೇಟ್ ಟ್ರ್ಯಾಕ್. ಶೂಟ್ ಮಾಡಿರೋ ವಿಡಿಯೋನ ಇದಕ್ಕೆ ತಕ್ಕಂಗೆ ಸಿಂಕ್ ಮಾಡಿ ದೆನ್ ವಿ ಡೂ ದ ಸಿಂಕ್ ಮಾಡಿ ಎಡಿಟ್ ಮಾಡ್ತೀವಿ ಅಷ್ಟೇ. ಸೊ ಅಲ್ಲೂ ನೀವು ಪಾರ್ಟ್ ಮಾಡ್ತೀರಾ, ಇಷ್ಟು ಇಂಟರ್ವಲ್ಗಿಂತ ಹಿಂಗೆ ಅಲ್ಲೂ ಹಿಂಗೆ ಪಾರ್ಟ್ ಇರುತ್ತೆ. ಈ ಸೀನ್ ಇಷ್ಟು ನಾನೊಂದು 10 ಮಿನಿಟ್ಸ್ ಫಸ್ಟ್ ಪಾರ್ಟ್ ಮಾಡ್ತೀನಿ, 20 ಮಿನಿಟ್ಸ್ ಸೆಕೆಂಡ್ ಪಾರ್ಟ್ ಮಾಡ್ತೀನಿ, ಹಿಂಗಿರುತ್ತಾ? ಆ ಥರ ಮಾಡಿ ಡಬ್ಬಿಂಗ್ ಕೊಡ್ತೀರಾ ನೀವು? ರೀಲ್ ಮಾಡ್ತೀವಿ. ರೀಲ್ ಏನಕ್ಕೆ ಮಾಡ್ತೀವಿ ಅಂದರೆ ಇವಾಗ ತುಂಬ ಜನ ಗೊತ್ತಿಲ್ಲ, ಎಲ್ಲರೂ ಏನು ಮಾಡ್ತಾರೆ, ಲೇಝಿ ಅದೆಲ್ಲ ಹಳೆ ಕಾಲದ್ದು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಕೊಟ್ಬಿಡೋಣ ಅಂತ ಹಂಗೆ ಮಾಡ್ತಿದ್ದಾರೆ. ತುಂಬ ಜನ ಸ್ಟುಪಿಡ್ ಕೆಲಸ ಮಾಡ್ತಾರೆ. ಏನಕ್ಕೆ ಅಂದರೆ ರೀಲ್ ಏನಕ್ಕೆ ಡಿವೈಡ್ ಮಾಡ್ತೀವಿ ಅಂದರೆ, ಇವಾಗ ನಾವಾದ್ಮೇಲೆ ಮ್ಯೂಸಿಕ್ ಅವ್ರು ಕೆಲಸ ಮಾಡ್ತಾರೆ, ಸೌಂಡ್ ಎಫೆಕ್ಟ್ಸ್ ಅವ್ರು ಕೆಲಸ ಮಾಡ್ತಾರೆ, ಗ್ರಾಫಿಕ್ಸ್ ಅವ್ರು ಕೆಲಸ ಮಾಡ್ತಾರೆ. ಗ್ರಾಫಿಕ್ಸ್ ಅಂದರೆ DI ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂತಾರಲ್ಲ, ಕಲರ್ ಕರೆಕ್ಷನ್ಸ್ ಎಲ್ಲ ಮಾಡೋದು, ಅವರೆಲ್ಲ ಮಾಡ್ತಿರ್ತಾರೆ. ಗ್ರಾಫಿಕ್ಸ್ ಕೊಡೋದು. ಹೌದು. ಮ್ಯೂಸಿಕ್ ಅವ್ರು ಮಾಡ್ತಿರ್ತಾರಲ್ಲ. ನಾವು ಇವಾಗ ಒಂದು ಟ್ರೆಂಡ್ ಆಗಿದೆ, ಏನಾಗಿದೆ ಅಂದರೆ ಒಂದು 8 ರೀಲ್ ಅಂದ್ಕೊಳ್ಳಿ, 8 or 6 ರೀಲ್ಸ್ ಇಸ್ ವಾಟ್ ನಾರ್ಮಲಿ ಐ ಡು. ಅದರಲ್ಲಿ ಯಾವುದೋ ಒಂದು ರೀಲಲ್ಲಿ ಕರೆಕ್ಷನ್ ಮಾಡಿದ್ರೆ ಫಸ್ಟ್ ಹಾಫಲ್ಲಿ 3 ರೀಲು, ಸೆಕೆಂಡ್ ಹಾಫಲ್ಲಿ 3 ರೀಲ್. ಫಸ್ಟ್ ಹಾಫಲ್ಲಿ ಒಂದು ರೀಲ್ ಕರೆಕ್ಷನ್ ಮಾಡಿದ್ರೆ ಆ ಒಂದು ರೀಲ್ ಮಾತ್ರ ಮ್ಯೂಸಿಕ್ ಡೈರೆಕ್ಟರ್ಗೆ ಎಲ್ಲರಿಗೂ ಕಳಿಸ್ಬೋದು. ಈಗ ಫಸ್ಟ್ ಹಾಫನ್ನು ಒಂದು ಸೀಕ್ವೆನ್ಸ್ ಮಾಡಿದ್ರೆ ಆ ಫುಲ್ ಫಸ್ಟ್ ಹಾಫ್ನ ಮತ್ತೆ ಕೊಡಬೇಕು, ಎಲ್ಲರೂ ಅಷ್ಟು ಟ್ರ್ಯಾಕ್ಸ್ ಅಲೈನ್ ಮಾಡಬೇಕು. ಸೊ ನನಗೆ ಮಾಡೋಕ್ಕೆ ಈಸಿ ಫಸ್ಟ್ ಹಾಫ್ ಅನ್ನೋದು. ಬಟ್ ಇನ್ನು 4 ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ, ಅವ್ರಿಗೆಲ್ಲ ಸ್ಟ್ರೈನ್ ಆಗುತ್ತೆ. ನನ್ನ ಒಬ್ಬನ ಲೇಸಿನೆಸ್ಸಿಂದ, ನನ್ನ ಒಬ್ಬನ ಓವರ್ ಕಾನ್ಫಿಡೆನ್ಸು, ಲೆಥಾರ್ಜಿಕ್ಕಿಂದ ಅವರೆಲ್ಲ ನಮ್ಮನ್ನೇ ಬೈತಿರ್ತಾರೆ ತಿರ್ಗಾ, ಯಾವ ಕೆಲಸ ಬರ್ದಾರೋ ಹಿಂಗೆ ಕೊಟ್ಟಿದ್ದಾನೆ ಅಂತ. ಸೊ
ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಹಳೇದು ಅಂತ ಹೇಳೋದು, ಓಲ್ಡ್ ಸ್ಕೂಲ್ ಅಂತ ಹೇಳೋದು ಈಸಿ. ಆ ಓಲ್ಡ್ ಸ್ಕೂಲ್ ಅವ್ರು ಏನಕ್ಕೆ ಮಾಡಿದ್ದಾರೆ ಅನ್ನೋದನ್ನ ಒಂದು ಸೆಕೆಂಡ್ ಯೋಚನೆ ಮಾಡಿರಿ, ಅರ್ಥ ಆಗುತ್ತೆ ನಿಮಗೆ ಅಂತ. ಹಾರ್ಡ್ ವರ್ಕು ಮಾಡಿದ್ದಾರೆ, ಸ್ಮಾರ್ಟ್ ವರ್ಕು ಮಾಡಿದ್ದಾರೆ. ಸ್ಮಾರ್ಟ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ಇನ್ನೊಂದೇನು ಸ್ಮಾರ್ಟ್ ವರ್ಕಲ್ಲಿ ಏನು ಪ್ಲಸ್ ಪಾಯಿಂಟ್ ಏನು ಅಂದರೆ ದೇ ವರ್ ನೆವರ್ ಸೆಲ್ಫಿಶ್. ಆ 4 ಡಿಪಾರ್ಟ್ಮೆಂಟ್ ಅವ್ರು ಕಷ್ಟಪಡಬಾರ್ದು ಅಂತಲೇ ಇದು ಮಾಡಿದ್ದು. ಇಲ್ಲದೆ ಇವ್ರಿಗೇನು ಇದೇನು ಇರಲಿಲ್ಲ. ದೇ ವರ್ ಆಲ್ಸೋ ಥಿಂಕಿಂಗ್ ಅಬೌಟ್ ದೇರ್ ವೆಲ್ ಬೀಯಿಂಗ್ ಅಲ್ಲ, ಸಾರಿ, ದೇರ್ ವರ್ಕ್ ಫ್ರೀಡಮ್ ಆಗಲಿ ಪ್ರತಿಯೊಂದೂ. ನಿಜ. ಅವರು ಪ್ರಾಬ್ಲಿ ಗೊತ್ತಿತ್ತು ಇವಾಗಿನ ಜನ್ರೇಷನ್ನು 10 ಸತಿ ಕರೆಕ್ಷನ್ ಮಾಡ್ತಾರೆ, 20 ಸತಿ ಕರೆಕ್ಷನ್ ಮಾಡ್ತಾರೆ ಅಂತ ಅಲ್ವಾ. ಅದಕ್ಕೆ ಅವ್ರು ಅವಾಗಲೇ ರೀಲ್ಸ್ ಡಿವೈಡ್ ಮಾಡಿದ್ರು. ನಿಜ, ಐಡಿಯಾ ಚೆನ್ನಾಗಿದೆ. ಯಾ, ಆ್ಯಂಡ್ 4 ಡಿಪಾರ್ಟ್ಮೆಂಟ್ ಸೌಂಡ್ಸ್ ರೆಡಿ ಆದಮೇಲೆ DTS ಕೊಡ್ತಾರೆ ಮ್ಯಾಮ್. ದಟ್ ಈಸ್ ವಿತ್ ಬೀಪ್ ಅಂತ ಮಾರ್ಕ್ ಮಾಡಿರ್ತೀವಿ. 3 seconds ಬಿಫೋರ್ ದ ರೀಲ್ ಸ್ಟಾರ್ಟ್ಸ್, ಪಿಕ್ಚರ್ ಸ್ಟಾರ್ಟ್ಸ್. ಸೊ ಆ ಬೀಪ್ ಮಾರ್ಕ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಕೊಟ್ಟರೆ DTS ಅವ್ರಿಗೆ ಇಟ್ಟಿದ ತಕ್ಷಣ ಕೂತ್ಕೊಳ್ಳುತ್ತೆ. ಸೊ ದೇ ಸ್ಟಾರ್ಟ್ ದ ಮಾರ್ಕ್ ಫ್ರಮ್ ಬಿಪ್ಗೆ ಮಾರ್ಕ್ ಹಾಕಿಟ್ರೆ ಟಿಲ್ ದ ಎಂಡ್ ರೀಲ್ ಸಿಂಕ್ ಆಗುತ್ತೆ. ನೀವು ಫಸ್ಟ್ ಹಾಫಲ್ಲಿ ಏನೇ ಒಂದು ಸಣ್ಣ ಮಿಸ್ಟೇಕ್ ಆದರೆ, ಈಗ 3 ರೀಲ್ ಅಂತ ಡಿವೈಡ್ ಮಾಡ್ತೀವಲ್ಲ ಫಸ್ಟ್ ಹಾಫಲ್ಲಿ, ಇದರಲ್ಲಿ ಯಾವುದೇ ಒಂದರಲ್ಲಿ ಪ್ರಾಬ್ಲಮ್ ಇದ್ದರೆ ನಾನು ಇಲ್ಲ ಯಾರೋ ಒಬ್ರು ಸಾರ್ಟ್ ಔಟ್ ಮಾಡ್ಬೋದು. ಈ ಒಂದು ಫುಲ್ ಸೀಕ್ವೆನ್ಸಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಎಲ್ಲರಿಗೂ ರೀವರ್ಕ್ ನಾನು ಮಾಡಿ ಮತ್ತೆ ಎಲ್ಲರಿಗೂ ಮತ್ತೆ ಸೆಂಡ್ ಮಾಡಿ ಎಲ್ಲರಿಗೂ ಕಷ್ಟ. ಸೊ ಅದೊಂದಕ್ಕೆ ಓಲ್ಡ್ ಸ್ಕೂಲ್ ಇಸ್ ದ ಬೆಟರ್ ವೇ ಟು ಫಾಲೋ ವರ್ಕ್. ಹೌದು, ಈಸಿ ವರ್ಕ್ ಆಗುತ್ತೆ, ಪ್ರಾಪರ್ ವರ್ಕ್, ಸಿಂಪಲ್ ವರ್ಕ್. ಹೌದು. ಆಮೇಲೆ ಯಾರಿಗೂ ಇರಿಟೇಟ್ ಆಗಲ್ಲ. ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಇವಾಗಿನ ಸ್ಟ್ರೆಸ್ಸಲ್ಲಿ ಎಲ್ಲರಿಗೂ ಇರಿಟೇಟ್ ಆಗಿಬಿಡುತ್ತೆ, ಎಷ್ಟೊತ್ತಿ ಮಾಡಲಿ ಅಂತ. ಹೌದು. ಸೊ ಹಾಗಿದ್ದಾಗ ಈ ಥರ ಈಸಿ ಮಾಡಿಕೊಟ್ರೆ ಅವ್ರಿಗೂ ಬೇಜಾರಾಗಲ್ಲ, ಇದೊಂದು ಬಿಟ್ಟು ತಾನೇ ಮಾಡ್ಬಿಡೋಣ. ಸೊ ಇಷ್ಟು ಕಂಪ್ಲೀಟ್ ಆದಮೇಲೆ ಕಲರ್ ಕರೆಕ್ಷನ್ಗೆ ಹೋಗುತ್ತಾ? ಹೌದು, ಬಟ್ ಎಲ್ಲ ಪ್ಯಾರಲಲ್ ಆಗಿ ನಡೀತಿರುತ್ತೆ, ನಡೀತಾ ಇರುತ್ತೆ. ನನ್ನ ಹತ್ರ ಮುಗಿಸಿದ ಮೇಲೆ ಎಲ್ಲರ ಹತ್ರ ಪ್ಯಾರಲಲ್. ಮ್ಯೂಸಿಕ್ DI ಆದರೆ ಕಲರ್ ಕರೆಕ್ಷನ್ ಅವರು, ಸೌಂಡ್ ಎಫೆಕ್ಟ್ಸ್ ಅವರು, ಮ್ಯೂಸಿಕ್, ಆಮೇಲೆ ಏನದು CG ಅವರು, ಎಲ್ಲರೂ ಅಟ್ ಸೇಮ್ ಟೈಮ್ ಮಾಡ್ತಿರ್ತಾರೆ. ಫೋಲಿ ಅವರು ಎಲ್ಲ ಸೇಮ್ ಟೈಮ್. ಲಾಸ್ಟಿಗೆ ಬಂದು ಕುತ್ಕೊಳ್ಳೋದು ರಿಲೀಸಿಗೆ ಮುಂಚೆ DTS ಅವರಿಗೆ. ಓಕೆ. ಅವ್ರೇನು ಆ್ಯಕ್ಚುಲಿ ಫೈನಲ್ ವರ್ಕ್ ಮಾಡ್ತಾರೆ? ಅವ್ರಿಗೆ ಎಲ್ಲರೂ ಈ ಡಿಪಾರ್ಟ್ಮೆಂಟ್ಸ್ ಹೇಳಿದ್ನಲ್ಲ, ಈ ಫೋಲಿ ಅನ್ನೋದು ಆಂಬಿಯನ್ಸ್ ಸೌಂಡ್ ಕ್ರಿಯೇಟ್ ಮಾಡೋರು. ಆಂಬಿಯನ್ಸ್ ಅಂದ್ರೆ ಈ ಏನದು ಬಿತ್ತು ಅದರ ಸೌಂಡ್, ಹಕ್ಕಿದು, ಗಾಳಿದು, ಫ್ಯಾನ್ ಸೌಂಡ್, ಹೌದು. ಓಕೆ, ಎಲ್ಲಾನು ಲೆವೆಲ್ ಮಾಡಬೇಕು. ಸೊ ಡಬ್ಬಿಂಗ್ ಇಂಜಿನಿಯರ್ ಏನು ಮಾಡ್ತಾರೆ, ಬರೀ ಸೌಂಡ್ ಟ್ರ್ಯಾಕ್ ಕೊಟ್ಟಿರ್ತಾರೆ. ಅವ್ರ ಸ್ಟುಡಿಯೋ ಒಳಗಡೆ ಈ ಸೀನಿಗೆ ಏನು ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಬಟ್ ಆನ್ ಲಾಂಗರ್ ಥ್ರೂ ಈ ಎಲ್ಲ ಸೌಂಡ್ಸು ಓಪನ್ ಮಾಡಿದಾಗ ಅದನ್ನ ಯಾವ ಥರ ಕೇಳಬೇಕು ಅಂತ ಡಿಸೈಡ್ ಮಾಡೋದು ಅವರಲ್ವಾ. ಸೊ ಅವ್ರಿಗೆ ಅದೊಂದು ಟೈಮ್ ಕೊಡಬೇಕು. ನಾವು ನಾರ್ಮಲಿ ಇವಾಗೆಲ್ಲ ಟೈಮೇ ಕೊಡಲ್ಲ. ಈಗ ಎಲ್ಲರಿಗೂ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ, ಇದೇನಿದು ಕೆಲಸನ ನಿಜ ಅಂತಾರೆ. ಅದೇ ಎಷ್ಟು ಮ್ಯಾಟರ್ ಆಗುತ್ತೆ, ಮ್ಯಾಟರ್ ಆಗುತ್ತೆ. ಪೀಪಲ್ ಆರ್ ಫಾರ್ಗೆಟಿಂಗ್ ಇಟ್. ಸೊ ನಾವು ನಮ್ಮ ಕೆಲಸಗಳನ್ನ ನಾವು ಮತ್ತೆ ರಿವೈಂಡ್ ಮಾಡ್ಕೊಂಡು ಎಲ್ಲ ಜ್ಞಾಪಿಸ್ಕೊಂಡ್ರೆ ಪ್ರಾಬಬ್ಲಿ ವಿಲ್ ಆಲ್ ಬಿ ಇನ್ ಸಕ್ಸಸ್ಫುಲ್ ಸ್ಟೇಟ್. ನಿಜ. ಬಟ್ ನೀವು ಅದು ಹೇಳಿದ್ರಿ ಒಂದೇನು, ನಾನೇನು ಅಂತ ಕೇಳಿದೆ ನಿಮ್ಮ ಹತ್ರ ಕನ್ಫ್ಯೂಸ್ ಆಗಿ, ಅದಕ್ಕೆ ಏನು ಹೇಳ್ತಾರೆ ಅಂತ ನೀವೊಂದು ವರ್ಡ್ ಹೇಳಿದ್ರಿ, ನಾನು ಅದಕ್ಕೆ ಹೇಳಿದೆ. ಅದೇ ಒಂದು ಆಂಬಿಯನ್ಸು ಮತ್ತೆ ಫೋಲಿ ಸೌಂಡ್, ಅದಕ್ಕೆ ಹಂಗಂತಾರೆ. ಇನ್ನೊಂದೇನು ಅಂದ್ರಿ ನೀವು? ಸೌಂಡ್ ಎಫೆಕ್ಟ್ಸ್. ಓಕೆ, ಸೌಂಡ್ ಡಿಸೈನ್ಸ್ ಅಂತಾರೆ. ಓಕೆ, ಸೌಂಡ್ ಡಿಸೈನ್ ಅಂತಾರೆ, ಎಲ್ಲ ಸೌಂಡ್ ಎಫೆಕ್ಟ್ಸ್ ಅಂತಾರೆ ಅದನ್ನ. ಸೊ ಇದಾದ್ಮೇಲೆ ವಾಪಸ್ ಕಂಪ್ಲೀಟ್ ಇದೆಲ್ಲ ಆಗುತ್ತೆ, ಈ ಥರ ಎಲ್ಲ ಪ್ರಾಸೆಸ್ ಇರುತ್ತೆ. ಈ ಪ್ರಾಸೆಸ್ ಆದಮೇಲೆ ಇನ್ನೊಂದ್ಸಲ ನಿಮ್ಮ ಹತ್ರನೇ ಬರುತ್ತಾ, ಇನ್ನೊಂದ್ಸಲ ಕಟ್ಟಿರುತ್ತಾ, ಆಮೇಲೆ ಇನ್ನೊಂದ್ಸಲ ಲೆಂತ್ ಇರೋ ಸಿನಿಮಾ ಕೆಲವರು ಮಾತು ಕೇಳಿರಲ್ಲ ಬಿಗಿನಿಂಗಲ್ಲಿ. ಅವರೆಲ್ಲ ಏನಂತಾರೆ, ಇವಾಗ ನಾವೆಲ್ಲ ಇನ್ನೂ ಹೊಸಬ್ರಲ್ವಾ, ನಮ್ಗೆ ಹೇಳ್ತಾರೆ, ಸರ್ ನಿಮ್ಗೆ ಗೊತ್ತಾಗಲ್ಲ, ಮ್ಯೂಸಿಕ್ ಆಗಲಿ ಅದಾದ್ಮೇಲೆ ನೋಡೋಣ ಅಂತ. ಹೌದಾ, ಸರಿ ಅಂತ ಕಳಿಸ್ತೀವಿ. ಗೊತ್ತಾಗುತ್ತೆ ಮ್ಯೂಸಿಕ್ ಎಲ್ಲ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕ್ಯಾಕರ್ಸ್ ತುಪ್ಪಕ್ಕಂತ ಒಗೆದಿರ್ತಾರೆ. ಲೆಂತ್ ಇದೆ ಅವರು, ಹೋಗಿ ಕೇಳೋ ನಿಮ್ಮ ಎಡಿಟರ್ನ ಅಂತ ಎಲ್ಲರದು ಹಾಕಿ DTS ಅಲ್ಲಿ ನೋಡಿದ್ಮೇಲೆ ಅವಾಗ ಕಾಲ್ ತಗೋತಾರೆ. ಮತ್ತೆ ಆ ಟ್ರ್ಯಾಕು DTS ಅಲ್ಲಿ ಯಾರು ಮಾಡಿರ್ತಾರೆ, ರಾಜನನ್ನ ಆಗಲಿ ಬೇರೆ ಯಾರೇ ಆಗಲಿ, ನನಗೊಂದು ಔಟ್ಪುಟ್ ಕೊಡ್ತಾರೆ. ಸೊ ನಾನು ಆವಾಗ ಈ ಎಲ್ಲ ಟ್ರ್ಯಾಕ್ಸ್ ಇಟ್ಕೊಂಡು ಮತ್ತೆ ಎಡಿಟ್ ಮಾಡಬೇಕು. ಓಕೆ. ಸೊ ಆವಾಗ ಕೆಲವ್ರು ಮಾತು ಕೇಳ್ತಾರೆ. ರೀಸೆಂಟ್ಲಿ ಒಂದು ಸಿನಿಮಾ ಮಾತು ಕೇಳಿದ್ರು, 10 ನಿಮಿಷ ಕಮ್ಮಿ ಆಗಿದೆ ಫಸ್ಟ್ ಹಾಫಲ್ಲಿ, ಆ ಥರ. ಸೊ ಎಂಡ್ ಆಫ್ ದ ಡೇ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಸ್ಗೆ, ನಾನು ಟ್ರಿಮ್ ಮಾಡ್ಕೊಂಡು ಹೋಗೋದು ಯಾವುದೋ ನಾನು ಮನೆಗೆ ತೊಗೊಂಡೋಗಲ್ಲ ಅಲ್ವಾ, ಥಿಯೇಟ್ರಲ್ಲಿ ಚೆನ್ನಾಗಿ ಓಡಬೇಕು ಅಂತ ಮಾಡೋದು. ಅದು ಅರ್ಥ ಮಾಡ್ಕೊಳ್ಳಲ್ಲ ಕೆಲವರು. ಅದೇ ಕಷ್ಟಪಟ್ಟು ಮಾಡಿದ್ದೀನಿ ಸರ್, ಕಷ್ಟಪಟ್ಟು ಒಪ್ಸಿದ್ದೀನಿ ಸರ್ ಅಂತ ಮಾಡ್ತಾರೆ. ಸೀರಿಯಸ್ಲಿ ವೇಸ್ಟ್. ಕಷ್ಟಪಟ್ಟು ಮಾಡಿರೋ ಎಲ್ಲ ಫ್ರೇಮನ್ನು ಒಂದೇ ಸಿನಿಮಾದ ಹಾಕಿ ಕೊಟ್ಟು ಬಿಡಿ, ಎಲ್ರಿಗೂ ಯಾರು ನೋಡ್ತಾರೆ. ನಾನು ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಹೇಳ್ತಿದ್ದೆ ಕೆಲವು ಪ್ರೊಡ್ಯೂಸರ್ಗೆ, ಅಂದರೆ ಆಬ್ವಿಯಸ್ಲಿ ಇವಾಗ ಕಾಸ್ಟ್ಲಿ ಎಡಿಟರ್ ಅಂತ ಹಾಕ್ಬಿಟ್ಟಿದ್ದಾರೆ ನನ್ನ ಟ್ಯಾಗು. ಸೊ ಅವಾಗ ನಾನು ಹೇಳೋದು ಒಂದೇ, ತುಂಬ ಚೌಕಾಸಿ ಮಾಡಿದ್ರೆ ಸರ್ ನಾನು ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಸರ್, ಕಷ್ಟಪಟ್ಟು ಮಾಡೋಂಗಿದ್ರೆ ನಾನು ಮಾಡಲ್ಲ ಸರ್ ಅಂದ್ಬಿಡ್ತೀನಿ. ಸೊ ಅದ್ರ ಮೇಲೆ ಅವ್ರು ಚೌಕಾಸಿ ಮಾಡಿದ್ರೆ ನಾನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿಬಿಡ್ತೀನಿ ಆ ಸಿನಿಮಾನ. ಸೊ ವೈ ಡು ಯು ಫೋರ್ಸ್ ಮೀ ಅಂತ ನಾನು ಕೇಳ್ತೀನಲ್ಲ, ಹಾಗೇನೆ ಜನನ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ.
ನಿಜ. ಅವರು ಇಷ್ಟಪಟ್ಟೆ ನೋಡಬೇಕು, ನೀನು ಇಷ್ಟಪಟ್ಟೆ ಸಿನಿಮಾ ಮಾಡೋರು ಅವ್ರು 100% ನೋಡ್ತಾರೆ. ಅಲ್ಲ, ಕಾಸ್ಟ್ಲಿ ಎಡಿಟರ್ ಅನ್ನೋದೊಂದು ಪ್ರೌಡ್ ಮೂಮೆಂಟ್. ಯಾಕಂದ್ರೆ ನಾನು ಹಿಂಗೆ ವರ್ಕ್ ಕೊಡ್ತೀನಿ ಅಂತ ಅಫೋರ್ಡ್ ಇದ್ರೆ ಮಾತ್ರ ಮಾಡಿ. ನನಗೆ ಪ್ರೌಡ್ ಮೂಮೆಂಟೇ ಇಲ್ಲ ಅಂತ ಅದೇ ಹೇಳಿದ್ ನಾನು. ಆ್ಯಕ್ಚುಲಿ ಎಷ್ಟು ಪ್ರೌಡ್ ಅಲ್ವಾ, ನಂಗೆ ಹಂಗೆ ಡಿಮ್ಯಾಂಡ್ ಮಾಡೋಷ್ಟು ಕೆಪಾಸಿಟಿ ಬರಬೇಕು, ನಾನು ಅಷ್ಟು ಕೆಲಸದಲ್ಲಿ ಪರ್ಫೆಕ್ಟ್ ಇರಬೇಕು, ಅದೇ ಗ್ರೇಟ್ನೆಸ್ ಅಲ್ವಾ. ಅದು ನಿಜ ಖುಷಿ ಅನಿಸುತ್ತೆ. ಸೊ ಇಷ್ಟೆಲ್ಲ ಎಡಿಟಿಂಗ್ ಪ್ರಾಸೆಸ್ ಇಷ್ಟೆಲ್ಲ ಆಗುತ್ತೆ. ಬಟ್ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ? ನಮ್ಮ ಥರ ಅಡೋ ಪ್ರೀಮಿಯರ್ ಮಾಡ್ತೀರಾ? ಇಲ್ಲ, ಅಡೋ ಪ್ರೀಮಿಯರ್ ನಾವು ಮ್ಯಾನ್ಯಲಿಂದ ಶಿಫ್ಟ್ ಆದಾಗ ನಾವು ಆ್ಯವಿಡ್ಗೆ ತುಂಬಾ ಹೊಂದ್ಕೊಂಡ್ವಿ. ಪ್ಲಸ್ ನಾನು ಸ್ವಲ್ಪ ಅಡೋಪ್ ಟ್ರೈ ಮಾಡಿದೆ, ಬಟ್ ನನಗೆ ಆ್ಯವಿಡಲ್ಲಿರೋಷ್ಟು ಫ್ರೀಡಮ್, ಅಂದರೆ ಪ್ರಾಬಬ್ಲಿ ವರ್ಕ್ ಫ್ಲೋ ಇಲ್ಲ ನನಗೆ. ಪ್ಲಸ್ ನನಗೆ ಇನ್ ಡೆಪ್ತ್, ನನಗೆ ಫೈನಲ್ ಟ್ರಿಮ್ಮಿಂಗ್ ಅಂತ ನಂದೊಂದು ಸ್ಟೈಲ್ ಇದೆ, ವೇ ಆಫ್ ವರ್ಕಿಂಗ್. ನಂದು ಟೆಕ್ನಿಕಲ್ ಸ್ಟೈಲ್ ಅಂತಲ್ಲ, ನನ್ನ ಹ್ಯಾಂಡ್ಸ್ ಹೋಗೋ ಸ್ಪೀಡ್ಗೂ ಅದಕ್ಕೆ ನನಗೆ ಆ್ಯವಿಡ್ ಸೂಟ್ ಆಗಿಬಿಟ್ಟಿದೆ. ಪ್ಲಸ್ ಇನ್ ಡೆಪ್ತು ಪ್ರತಿಯೊಂದು ಆಗಲಿ ನಾನೊಂದು 5-6 ವರ್ಷನ್ ಮಾಡಿರ್ತೀನಿ, 5-6 ವರ್ಷನ್ ಒಂದೇ ಬಿನ್ನಲ್ಲಿ ಇಡ್ತೀನಿ. ಆ ಥರದ್ದು ತುಂಬ ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ನನಗೆ ಆ್ಯವಿಡ್ ಇಸ್ ಬೀನ್ ಮೋರ್ ಕಂಫರ್ಟಬಲ್, ವಿಚ್ ಐ ಡಿನ್ ಫೀಲ್ ಅಡೋಬ್ ಇಸ್ ದ್ಯಾಟ್ ಫ್ರೆಂಡ್ಲಿ. ಅಡೋಬಲ್ಲಿ ನನಗೆ ಎಫೆಕ್ಟ್ಸ್ ಅಂತ ಬಂದರೆ ಆ್ಯವಿಡ್ ಡಸನ್ ಸಪೋರ್ಟ್ ಮಚ್ ಆಫ್ ಎಫೆಕ್ಟ್ಸ್. ಥರ್ಡ್ ಪಾರ್ಟಿ ಯಾವ್ದಾದ್ರು ಪೈರೇಟೆಡ್ ಏನಾದ್ರು ಹಾಕಬೇಕು ಆ್ಯವಿಡ್ಗೆ ಪ್ಲಗಿನ್ನು. ಅಡೋಬ್ ಹ್ಯಾಸ್ ಎವ್ರಿ ಪ್ಲಗಿನ್ಸ್ ಈಸಿಲಿ ಅವೈಲಬಲ್. ಪ್ಲಗಿನ್ಸ್ ಐ ನಾರ್ಮಲಿ ಡೋಂಟ್ ಯೂಸ್. ನನಗೆ ಎಫೆಕ್ಟ್ಸ್ ನಾನು ತಪ್ಪನ್ನ ಮುಚ್ಚಕ್ಕೆ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಸುಮ್ಮನೆ ತುಂಬ ಜನ ಕೇಳ್ತಾರೆ ಸಾಂಗ್ಸಿಗೆ ಎಫೆಕ್ಟ್ಸ್ ಹಾಕಿ. ನಾನು ಹೇಳ್ತೀನಿ ಗುರು, ನಾನು ಅದಕ್ಕೆ ಲೆಂತ್ ಬೇಕಾದ್ರೆ ಹಾಕ್ತೀನಿ, DIAಗೆ ಹೋಗಿ CGL ಮಾಡಿಸ್ಕೊಳ್ಳಿ, ನಾನು ಮಾಡಲ್ಲ. ಓಕೆ, ನಾನು ಮದುವೆ ಮನೆ ಮಾಡಲ್ಲ ಅಂತೀನಿ. ಚಾನ್ಸೇ ಇಲ್ಲ. ಕೆಲವುದು ಆ ಆಡಿಯೋಗೆ ತಕ್ಕಂಗೆ ಬೇಕು ಅಂತ ಅನಿಸಿ, ನನಗೇನಾದ್ರು ಅನಿಸಿ ಆ ವಿಶ್ವಲ್ ಫ್ರೇಮ್ಸ್ ಹಂಗೆ ಬ್ಯೂಟಿಫೈ ಮಾಡ್ಬೋದು ಅನಿಸಿದಾಗ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ಐ ಡೋಂಟ್ ಡೂ. ಐ ಡೋಂಟ್ ಲೈಕ್ ಎಫೆಕ್ಟ್ಸ್. ಈಗ ಒಂದು 10 ಮಿನಿಟ್ಸ್ ನಾವೇ ಸುಮ್ಮನೆ ಏನಕ್ಕೋ ಎಡಿಟ್ ಮಾಡುವಾಗ ವ್ಲಾಗ್ಸ್ ಅದೆಲ್ಲ ಎಡಿಟ್ ಮಾಡುವಾಗಲೇ ಒಂದ್ಸಲ ರೆಂಡರ್ ಆಗಿರೋದಿಲ್ಲ, ಸ್ಟ್ರಕ್ ಬರುತ್ತೆ, ಗ್ಲಿಚಸ್ ಬಂದಿರುತ್ತೆ, ಒಂದೊಂದ್ಸಲ ವಾಯ್ಸ್ ಎಲ್ಲೋ ಇರುತ್ತೆ, ಫ್ರೇಮ್ ಎಲ್ಲೋ ಇರುತ್ತೆ, ಏನಾಗ್ತದೆ ಅಂತಲೂ ಗೊತ್ತಾಗಲ್ಲ. ವಾಪಸ್ ಎಕ್ಸ್ಪೋರ್ಟ್ ಹಾಕೋದು, ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಎಕ್ಸ್ಪೋರ್ಟ್ ಆಗೋದು, ಇಂಥ 10 ಮಿನಿಟ್ಸ್ ವೀಡಿಯೋಗೆ ಎಂತೆಂಥ ಕಸರತ್ತಾಗುತ್ತೆ. ಸ್ವಲ್ಪ ಒಂದು ಲೆವೆಲ್ ಆಫ್ ಸಿಸ್ಟಮ್ ಇದ್ರೂ ಕೂಡ. ಬಟ್ ಇದು ನಿಮ್ಮಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಬಿಸಿ ಆಗೋದಾಗುತ್ತಾ? ಈ ಥರ ಎಕ್ಸ್ಪೋರ್ಟ್ ತುಂಬ ಸಲ ಹಾಕೋದಾಗುತ್ತಾ? ತುಂಬ ಬಿಸಿ ಆಗೋದಂತೂ ನಮ್ಮ ತಲೆಗಿಂತ ಬಿಸಿ ಆಗುತ್ತೆ, ತುಂಬ ಬಿಸಿ ಆಗುತ್ತೆ. ಪ್ಲಸ್ ಸ್ಟಕ್ ಆಗಿಬಿಡುತ್ತೆ. ನಾವೊಂದು ಕಷ್ಟಪಟ್ಟು ಏನೋ ಒಂದು ಸೀನ್ನ ರಶಸ್ ಹುಡುಕಿ ಎಲ್ಲ ಮಾಡಿರ್ತೀವಿ. ನಮ್ಮದು ಆಟೋ ಸೇವ್ ಬಂದು 15 ಮಿನಿಟ್ಸ್ ಇಟ್ಟಿರ್ತೀವಿ. 15 ಮಿನಿಟ್ಸ್ಗೆ 5 ಮಿನಿಟ್ಸ್ಗೂ ಇಡ್ಬೋದು. 5 ಮಿನಿಟ್ಸ್ ಇಟ್ಟಾಗ ನಾವು ವರ್ಕ್ ಮಾಡೋಕ್ಕಾಗಲ್ಲ, ಸಡನ್ನಾಗಿ ಸೇವ್ ಆಗ್ತಾ ಇರುತ್ತೆ, ಇರಿಟೇಟ್ ಆಗುತ್ತೆ ಅಂತ 15 ಮಿನಿಟ್ಸ್ ಇಸ್ ಆಟೋ ಇಂಟರ್ವಲ್. ಆ 15 ಮಿನಿಟ್ಸ್ ಒಳಗಡೆ ಕೆಲವು ಟೈಮ್ ಎಷ್ಟೋ ಎಡಿಟ್ಸ್ ಆಗಿಬಿಟ್ಟಿರುತ್ತೆ. ಸ್ಟಕ್ ಆದರೆ ಮುಗಿದೋಯ್ತು. ಕೋಪ ಹೆಂಗೆ ಬರುತ್ತೆ ಅಂದರೆ, ಸಿಗರೇಟ್ ಹೊಡಿಯುವಾಗಾದರೂ ಒಂದು 10 ಸಿಗರೇಟ್ ಆ ಕೋಪ ನಮ್ಮ ಮೇಲೆ ತಿರ್ಸ್ಕೊಳ್ಳೋದು. ಈಗ ಅದೂ ಇಲ್ಲ. ಏನು ಮಾಡೋದಂತ ಗೊತ್ತಾಗಲ್ಲ, ಕೈ ಹಿಂಗೆ ಹೊಡ್ಕೊಳ್ಳೋದು ಅಷ್ಟೇ, ಏನೂ ಮಾಡೋಕ್ಕಲ್ಲ. ಯು ಕೆನಾಟ್ ಡೂ ಎನಿಥಿಂಗ್. ಬಿಕಾಸ್ ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಮನುಷ್ಯ ಒಬ್ಬನೇ ತಪ್ಪು ಮಾಡೋದು. ಮ್ಯಾನ್ ಮೇಡ್ ಇಸ್ ಕಂಪ್ಯೂಟರ್ ತಪ್ಪು ಮಾಡಲ್ಲ. ಅಂಟಿಲ್ ಅನ್ಲೆಸ್ ವಿ ಡೂ ಅ ಮಿಸ್ಟೇಕ್ ಇಟ್ ವಿಲ್ ನಾಟ್ ಶೋ ಬ್ಯಾಕ್. ಎರರ್ ಅಂತ ಬರೋದು ಬಿಕಾಸ್ ವಿ ಡಿಡ್ ಸಮಥಿಂಗ್ ರಾಂಗ್, ಅದಕ್ಕೆ ಎರರ್ ಅಂತ ತೋರಿಸುತ್ತೆ. ಸಿಂಪ್ಲಿ ಇಟ್ ವಿಲ್ ನಾಟ್ ಟೆಲ್. ಹಂಗೆ ನನ್ನ ಸಮಾಧಾನ ಮಾಡ್ಕೊಂಡು ಓಕೆ ನಾನೇನೋ ತಪ್ಪು ಮಾಡಿದ್ದೀನಿ ಓಕೆ ಅಂತ ಆ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ. ಈಗ ಫಸ್ಟ್ ಅಂತೂ ಬಾಯಿಗೆ ಬರೋದು ಕೆಟ್ಟದಾಗಿ ಬರೋದು, ಟೇಬಲ್ ನೋಡಿಯೋದು ಅದೆಲ್ಲ ಮಾಡ್ತಿದ್ದೆ. ಈಗ ಯೂಸ್ ಇಲ್ಲ, ಅದರಲ್ಲಿ ಏನೂ ಯೂಸ್ ಇಲ್ಲ ಅನ್ನೋದು ಅರ್ಥ ಆದಮೇಲೆ ಈಗ ಕೋಪ ಬರುತ್ತೆ. ಯೂಸ್ ಇಲ್ಲ ಅಂದ್ರೂ ಅದೇನು ಮಾಡೋಕ್ಕಾಗಲ್ಲ, ಕೋಪ ಬರುತ್ತೆ, ಸಹಿಸ್ಕೊಳ್ಳೋದು. ತನ್ನಷ್ಟೇ ಕೈ ಹೋಗುತ್ತಾ, ಕಂಟ್ರೋಲ್ ಎಸ್ ಅಂತ ಹೋಗ್ತಾ ಇರುತ್ತಾ? ಹೋಗೋದೇ ಇಲ್ಲ, ಯಾಕಂದ್ರೆ ನಾನು ಟ್ಯಾಬಲ್ಲಿ ಇಟ್ಬಿಟ್ಟಿದ್ದೀನಿ. ಟ್ಯಾಬ್ ಅಂದರೆ ಸೇವ್. ನೋಡಿ, ಅದಕ್ಕೆ ಹೋಗೋದಿಲ್ಲ, ಬಟ್ ಆ ಟ್ಯಾಬ್ಗೆ ಹೋಗ್ತಿರುತ್ತೆ, ಅದು ಹೋಗ್ತಾ ಇರುತ್ತೆ. ಸೊ ಈಗ ಏನಾಗಿದೆ, ವರ್ಕ್ ಮಾಡ್ತಾ ಕಂಟ್ರೋಲ್ Z ಅನ್ನೋದು ಕಮ್ಮಿ ಆಗಿಬಿಟ್ಟಿದೆ. ಸೊ ಪ್ರಾಬ್ಲಿ ಮಾಡಿ ಯಾಕೆ ಟ್ರೈ ಮಾಡೋದು ಅಂದರೆ, ಮಾಡುವಾಗಲೇ ಯೋಚನೆ ಮಾಡ್ಕೊಂಡು ಮಾಡಿಬಿಟ್ರೆ ಕಂಟ್ರೋಲ್ Z ಅನ್ನೋ ಆಪ್ಷನ್ನೇ ಬೇಡ ಅನ್ನೋದು ಒಂದು ಅರ್ಥ ಮಾಡ್ಕೊಂಡಿದ್ದೀನಿ. ನಿಜ. ಸೊ ವರ್ಕ್ ಮಾಡ್ತಾನೆ ಕಲಿಯೋಕ್ಕಾಗತ್ತೆ ನಾನು ಎಲ್ಲನೂ. ಟ್ರೂ. ನೀವಾಗ ಹೇಳಿದ್ರಿ JL ಈ ಥರ ಎಲ್ಲ ಇರೋದು, ಏನದು ಆ್ಯಕ್ಚುಲಿ JL? ಇಸ್ ಅಗೈನ್ ಆಡಿಯೋನ ನಾವು ಓವರ್ಲ್ಯಾಪ್ ಏನು ಮಾಡ್ತೀವಿ. ಇವಾಗ ನಾನು ಮಾತಾಡ್ತಿರುವಾಗ ನಿಮ್ಮ ಫೇಸ್ನ ಹಾಕಿ ಮತ್ತೆ ನಿಮ್ಮ ಡೈಲಾಗ್ ಶುರು ಮಾಡೋದು, ಆ ಥರ. ಆ ಕಟ್ಸ್ನ J ಕಟ್ಸು, L ಕಟ್ಸು. ಈಗ ನನ್ನ ಸೌಂಡ್ನ ತೊಗೊಂಡು ನಿಮ್ಮ ಪಿಕ್ಚರ್ ಮೇಲೆ ಹಾಕಿ ಆಮೇಲೆ ನಿಮ್ಮ ಶುರು ಮಾಡೋದು, ಆ ಥರದ್ದು ಅಷ್ಟೇ. ಓಕೆ. ಇದು ಎಕ್ಸ್ಪೋರ್ಟ್ ಮಾಡುವಾಗ ಯಾವ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಆಗೋದು ಸಿನಿಮಾ? ಡಬ್ಬಿಂಗ್ಗೆ ನಾವು ಆ್ಯಪಲ್ ಪ್ರೋರೆಸ್ ಹಾಕ್ತೀವಿ. ನಾರ್ಮಲಿ ಆ್ಯಪಲ್ ಪ್ರೋರೆಸ್ ಹಾಕಿದ್ರು ಡಬ್ಬಿಂಗ್ ಸ್ಟುಡಿಯೋಸಲ್ಲಿ ಓಪನ್ ಆಗಲ್ಲ. ಸೊ ತಿರ್ಗಾ ಅದನ್ನು ಸ್ವಲ್ಪ ಡೌನ್ ಸೈಜ್ ಮಾಡ್ತೀವಿ ಅಷ್ಟೇ. ಅಲ್ಲೂ ಓಪನ್ ಆಗಲ್ಲ. ಅಲ್ಲಿ ಏನಕ್ಕೆ ಓಪನ್ ಆಗಲ್ಲ ಅಂದರೆ, ಇವಾಗ ಎಕ್ಸಾಂಪಲ್ ನಮ್ಮ ಹರ್ಷ ಅವರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಕತ್ಲೆ ಶೂಟ್ ಮಾಡೋದು. ಬಜರಂಗಿಲೆಲ್ಲ ಶೂಟ್ ಮಾಡಿದ್ರು, ಬ್ಲ್ಯಾಕ್ ಟೋನಲ್ಲಿ ಶೂಟ್ ಮಾಡೋಕ್ಕೆ
ಅಂತ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದೇನಾಗುತ್ತೆ, ಡಬ್ಬಿಂಗ್ ಸ್ಟುಡಿಯೋಸಲ್ಲಿ ಲಿಪ್ ಕಾಣಲ್ಲ ನಿಮಗೆ. ಈಗ ನಿಮ್ಮ ಈ ಫ್ರೇಮ್ ಅಂದರೆ ನಿಮ್ಮ ಲಿಪ್ ನನಗೆ ಕಾಣಲ್ಲ ಇಫ್ ಇಟ್ ಇಸ್ ಲೋ ಲಿಟ್. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಹೈ ಕೊಟ್ಬಿಟ್ಟಿರ್ತೀವಿ. ಕ್ವಾಲಿಟಿ ಹೈ ಕೊಟ್ಟಾಗ ಅವ್ರಿಗೆ ಓಪನ್ ಆಗೋಲ್ಲ. ಸೊ ಅದನ್ನು ಸ್ವಲ್ಪ ಡೌನ್ ಸೈಜ್ ಮಾಡ್ತೀವಿ. ನಮಗಂತೂ ಇನಿಷಿಯಲ್ ಸ್ಟೇಜಸಲ್ಲಿ ತುಂಬ ಆಗಿದೆ. ಡೌನ್ ಸೈಜ್ ಮಾಡಿದ ತಕ್ಷಣ ಪಿಕ್ಸೆಲ್ ಬರುತ್ತೆ, ಹೌದು, ಮತ್ತೆ ಏನೂ ಕಾಣಲ್ಲ ಅಂತಾರೆ. ಶಿವಣ್ಣ ಅಂತೂ ಟೆನ್ಷನ್ ಆಗ್ಬಿಡ್ತಾರೆ, ಎಲ್ಲೋ ದೀಪು ಕಾಣ್ತಿಲ್ಲ ಕಾಣೋ ಅಂತ ಹೇಳ್ತಾರೆ. ಮತ್ತು ಅದಕ್ಕೋಸ್ಕರ ಮತ್ತೆ ಎಕ್ಸ್ಪೋರ್ಟ್ ಮಾಡಿ ಕಳಿಸು. ಅವರು ಅಲ್ಲಿ ವೆಯ್ಟ್ ಮಾಡ್ತಿರ್ತಾರಲ್ಲ, ಇದು ಕರ್ಮಕ್ಕೆ ರೆಂಡ್ರೇನು ಜಲ್ದಿನ ಆಗುತ್ತೆ. ಅದು ನಮ್ಮ ಫುಲ್ ನೀವು ಯೋಚನೆ ಮಾಡಿ 2.5 hours ಸಿನಿಮಾ ಡಬ್ಬಿಂಗ್ ಲೆಂತ್ 2.5 hours ಇರಲ್ಲ, 3.5 4 hours ಇರುತ್ತೆ. ಅಷ್ಟು ಎಕ್ಸ್ಪೋರ್ಟ್ ಆಗಬೇಕಲ್ಲ. ಎಷ್ಟು ಟೈಮ್ ತಗೊಳುತ್ತೆ ಆ್ಯಕ್ಚುಲಿ? ಈಗ ಮ್ಯಾಮ್ ಹೊಸ ಸಿಸ್ಟಮ್ ಕೊಡಿಸಿರೋದಕ್ಕೆ ವಿತಿನ್ ಆನ್ ಅವರ್. ಅದ್ರ ಪ್ರೀವಿಯಸ್ ಸಿಸ್ಟಮ್ ಬಂದು 6.5 hours ಆಗೋದು. ವಾಹ್, ಅದು ಕೂಡ ನೀವು ಎಕ್ಸ್ಪೋರ್ಟ್ ಹಾಕೋಗಿರ್ತೀರಾ, ಏನೋ ಸಿಸ್ಟಮ್ ಎರರ್ ಆಗಿಬಿಡುತ್ತೆ. ನಾವು ಕೆಲವು ಟೈಮ್ ತುಂಬ ಬ್ರಿಲಿಯಂಟ್ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸಿ ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ಕೊಟ್ಬಿಡೋಣ ಅಂತ ಹೊಟ್ಬಿಡ್ತೀವಿ. ಅಂದರೆ ನಾರ್ಮಲಿ ಒಂದು 6-7 years ಕೊರೋನಾಗೆ ಮುಂಚೆ ಎಲ್ಲ ವಿ ವುಡ್ ಸಿಟ್ ವೆಯ್ಟ್ ಫಾರ್ ಇಟ್. ಎರರ್ ಆದರೆ ಮತ್ತೆ ಹಾಕಿ ಬೆಳಗ್ಗೆ ಕೊಡ್ತಿದ್ವಿ. ಈಗ ಸ್ವಲ್ಪ ಸೋಂಬೇರಿ ಆದ್ಬಿಟ್ವಲ್ಲ ಲಾಕ್ಡೌನ್ ಆದಮೇಲೆ. ನಾನು ಹೊಟ್ಬಿಟ್ರೆ ನನ್ನ ಅಸಿಸ್ಟೆಂಟ್ಸ್ ಹೊಟ್ಬಿಡ್ತಾರೆ, ಎಕ್ಸ್ಪೋರ್ಟ್ ಹಾಕಿ ಹೊಟ್ಬಿಡೋದು. ಬೆಳಗ್ಗೆ ಬಂದರೆ ಎರರು, ಮತ್ತೆ ಡಬ್ಬಿಂಗ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಪೋಸ್ಟ್ಪೋನ್ ಆಗುತ್ತೆ ಮಧ್ಯಾಹ್ನಕ್ಕೆ, ಆ ಥರದ್ದೆಲ್ಲ ಆಗುತ್ತೆ. ಸೊ ಈಗ ಡಬ್ಬಿಂಗಾದರೆ ಈ ಕ್ವಾಲಿಟಿಲಿ ಕೊಡ್ತೀರಾ, ಮತ್ತು ನೆಕ್ಸ್ಟ್ ಮೂವಿ ನೆಕ್ಸ್ಟು DTSಗೆ ಸೇಮ್, ಆಲ್ಮೋಸ್ಟ್ ಸೇಮ್. ಬಿಕಾಸ್ ಎಲ್ಲರಿಗೂ ಇದೇ ಪ್ರಾಬ್ಲಮ್. ದೇರ್ ಪ್ರೊಜೆಕ್ಟರ್ ಡಸಂಟ್, ಅವ್ರದ್ದು ಔಟ್ಪುಟ್ ಲೆವೆಲ್ ಇರಲ್ಲ. ಸೊ ನಾವು ಕಮ್ಮಿ ಸೈಜೇ ಕೊಡಬೇಕು ಇಲ್ಲಿ. ಅದರ್ವೈಸ್ ಕೆಲವು ಕಾರ್ಪೊರೇಟ್ ಫಿಲ್ಮ್ಸ್ ಎಲ್ಲ ಮಾಡುವಾಗ ನಾವು ಹೈ ರೇಸ್ ಕೊಡಬೇಕಿತ್ತು. ಆ ಹೈ ರೇಸ್ ಕೊಡಬೇಕಾದ್ರೆ ಅಗೈನ್ ನಮಗೆ ಸೈಜ್ಗಳು ಸಾಲಲ್ಲ. ಅಂದರೆ ಹಾರ್ಡ್ ಡಿಸ್ಕು, ಕಾಪಿಯಿಂಗ್ ಟೈಮ್ ಹಿಡಿಯುತ್ತೆ. ಬಟ್ ಎಲ್ಲರೂ ಹೆಂಗೆ ಅಂದರೆ ಎಡಿಟಿಂಗ್, ಆಮೇಲೆ ಈ ಗ್ರಾಫಿಕ್ಸ್ DI ಅಂತ ಬಂದಾಗ ಎಲ್ಲರೂ ಎಂಡಿಗೆ ಬಂದಮೇಲೆ ಎಲ್ಲನೂ ಹುಡುಕೋದು. ಸೊ ನಮಗೂ ಟೈಮೇ ಕೊಡಲ್ಲ. ನಾಳೆ ಅಲ್ಲಿ ಇರಲೇಬೇಕು ಅಂದಾಗ ಇವತ್ತು ನೈಟ್ ಹೇಳ್ತಿರ್ತಾರೆ, ನಾಳೆ ಅಲ್ಲಿ ಇರಬೇಕು ಬೆಳಗ್ಗೆ 9 ಗಂಟೆಗೆ. ಅಂದರೆ ಹೌಸ್ ಇಟ್ ಪಾಸಿಬಲ್? ನಿಜ ಆ ಥರ. ಸೊ ಇವ್ರೇನಂತಾರೆ, ನಂದೊಂದು ನಾರ್ಮಲ್ ಡೈಲಾಗ್ ಏನಂದರೆ, ಇದು ರಾಗಿ ಮಷಿನ್ ಎಲ್ಲಾದ್ರು ಮೇಲೆ ಹಾಕರೆ ಪುಡಿ ಬರೋ ಕೆಳಗಡೆ ಅಂತ. ಸೊ ದಟ್ಸ್ ಅ ವೆರಿ ಕಾಮನ್ ಡೈಲಾಗ್ ಆಫ್ ಮೈನ್ ವಿಚ್ ಪೀಪಲ್ ಸಮ್ಟೈಮ್ಸ್ ಗೆಟ್ ಇರಿಟೇಟೆಡ್. ಐ ಡೋಂಟ್ ಕೇರ್. ರಿಯಾಲಿಟಿ. ನೀನು ಹೇಳಿದ ತಕ್ಷಣ ಆಗಲ್ಲ ಗುರು, ಯಾವುದೂ ಆಗಲ್ಲ. ನಿಜ. ಬಟ್ ನಂಗೆ ಅನ್ಸುತ್ತೆ, ಈಗ ನಮ್ಮದೇ ಎಡಿಟಲ್ಲಿ ಏನಾದರೂ ಮಾಡಿದಾಗ ಫ್ರೇಮ್ ಸ್ವಲ್ಪ ಲ್ಯಾಗ್ ಕಾಣುತ್ತೆ, ಹೀಗೆ ದೆವ್ವದ ಥರ ಕಾಣುತ್ತೆ, ಗೊತ್ತಾಯ್ತಾ? ಹಿಂಗೆ ಅಮೀಬಾ ಥರ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೂವಿಲೂ ಆಗುತ್ತೆ. ಯಾಕಂದರೆ ಫ್ರೇಮ್ ಈಗ ದೊಡ್ಡ ಫ್ರೇಮ್ಗೆ ಹಾಕಿದಾಗ ಅದು ದೊಡ್ಡದಾಗಿ ಬರೋದು, ಇದೆಲ್ಲ ಕ್ಯಾಮ್ರಾದ ಮೇಲೆ ಡಿಪೆಂಡ್ ಇರುತ್ತಾ ಅಥವಾ ಎಡಿಟಿಂಗ್ ಮೇಲೆ ಡಿಪೆಂಡ್ ಇರುತ್ತೆ? ನಾವು ಯಾವ ಫ್ರೇಮ್ ಕೂರಿಸಿದ್ವಿ, ಲೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬ ಕೆಲವು ಸಿನಿಮಾಗಳಿದೆ ಆ ಥರ, ಅದು ಯೂಸ್ ಮಾಡಿರ್ತಾರೆ. ಕೆಲವು ಸತಿ ಏನಾಗುತ್ತೆ, ಅದಕ್ಕೆ ಆಲ್ಟರ್ನೇಟ್ ಶಾಟ್ ಇರಲ್ಲ. ಡೈಲಾಗ್ ಶಾರ್ಟೇ ಆಗಿದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಅದನ್ನು ಕೆಟ್ಟದಾಗೆ ಹಾಕಬೇಕಾಗುತ್ತೆ. ಇಲ್ಲ ಅದ್ರ ಆಪೋಸಿಟ್ ರಿಯಾಕ್ಷನ್ಸ್ ಇದ್ದರೆ ನಾವು ಅದ್ರ ಮೇಲೆ ಹಾಕ್ಬಿಡ್ತೀವಿ. ಬಟ್ ತುಂಬ ಸತಿ ಸಿಕ್ಕಾಕೊಂಡಿದ್ದೀವಿ ಆ ಥರ. ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲದೆ ಅದೇ ಆ ಪರ್ಟಿಕ್ಯುಲರ್ ಡೈಲಾಗಿಗೆ ಆಪೋಸಿಟ್ ಕೌಂಟ್ರೇ ಹಾಕದೇ ಇರೋ ಶಾರ್ಟ್ಸ್ಗೆಲ್ಲ ಅದನ್ನು ಹಂಗೆ ಬಿಟ್ಟಿರ್ತೀವಿ. ತುಂಬ ವಿಯರ್ಡ್ ಆಗಿಬಿಟ್ಟಿರುತ್ತೆ, ಒಂಥರ ಓವಲ್ ಶೇಪ್ ಆಗಿ. ಹೌದು, ಆ ಬ್ಯೂಟಿನೇ ಕಳ್ಕೊಂಡ್ಬಿಡುತ್ತಲ್ಲ. ಸೊ ಅದಕ್ಕೂ ಎಲ್ಲ ಟೆಕ್ನಿಕ್ ಇರುತ್ತೆ. ಈಗ ಸ್ವಲ್ಪ ಮಾಡ್ಬೋದು, ಪ್ರೀವಿಯಸ್ಲಿ ಇರಲಿಲ್ಲ. ಈಗ ಸ್ವಲ್ಪ ನಾವು ಸ್ಕ್ಯೂ ಅನ್ನೋದು ಆಪ್ಷನ್ ಇದೆ. ಆ ಸ್ಕ್ಯೂ ಅಂದಾಗ ಈಗ ಹಿಂಗಾಗಿರೋದನ್ನ ಸ್ಕ್ಯೂ ಅನ್ನೋದು ಇದು ಹಿಂಗೆ ಎಳ್ಕೋಬೋದು. ಅದು ಅಗೇನ್ CG ಅವರೇ ಮಾಡೋದು. ನಾವೇನೇ ಮಾಡಿದ್ರು ದೇ ವಿಲ್ ಅಗೇನ್ ಚಾರ್ಜ್ ಫಾರ್ CG ಅವರೇ ಮಾಡೋದು ಅಲ್ವಾ? ಅದು ಕರೆಕ್ಟ್ ಆ್ಯಕ್ಚುಲಿ. ಬಟ್ ಈಗ ಒಬ್ಬ ಹೊಸ ಎಡಿಟರು ಬರ್ತಿದ್ದಾರೆ, ಎಡಿಟಿಂಗ್ ಮಾಡ್ತಿದ್ದಾರೆ, ಬೇಸಿಕ್ ಕಲಿತಿದ್ದಾರೆ. ಬಟ್ ಅವ್ರಿಗೂ ಒಂದು ಸಿನಿಮಾ ಎಡಿಟರ್ ಆಗಬೇಕು ಅನ್ನೋಂಥ ಆಸೆ ಇದೆ. ಅವ್ರ ಫಸ್ಟ್ ಸ್ಟೆಪ್ ಏನಿರಬೇಕು, ಹೇಗೆ ಬರಬಹುದು ಅವರು? ಫಸ್ಟ್ ಸ್ಟೆಪ್ಪು ಐ ವುಡ್ ಸಜೆಸ್ಟ್, ಯಾರಾದರೂ ಒಳ್ಳೆ ಎಡಿಟರ್ ಹತ್ರ ಅಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ ಫಾರ್ ಅ ಮಂತ್, ಹೂ ಇಸ್ ರನ್ನಿಂಗ್, ಅಂದರೆ ಈ ಕೆಲಸ ಮಾಡ್ತಿರೋರ ಹತ್ರ ಒಂದು 1 month ಆದರೂ. ಯಾಕಂದರೆ ಈಗಿನ ಜನ್ರೇಷನ್ಗೆ 1 month ಅನ್ನೋದೇ ದೊಡ್ಡ ವಿಷಯ ಅಲ್ವಾ? ನಾನು ಹೇಳೋದು ಒಂದು 2 years ಅಂತ ಹೇಳ್ತೀನಿ. ಬಟ್ 1 month ಆದರೂ ನೋಡ್ಕೊಂಡು ನೀವೇನೇ ಕಲ್ತಿರ್ರಿ, ಬಟ್ ದಯವಿಟ್ಟು, ಬಿಕಾಸ್ ಯು ನೀಡ್ ಟು ಲರ್ನ್ ಹೌ ಟು ಹ್ಯಾಂಡಲ್ ಸಿಟುವೇಶನ್ಸ್. ಆಮೇಲೆ ಸಿನಿಮಾ. ಅದಾದಮೇಲೆ ಏನು ಹೇಳ್ಬೋದು, ಆ್ಯಸ್ ಐ ಸೆಡ್, ವ್ಯಾಲ್ಯೂ ದ ಪರ್ಸನ್ ಹೂ ಇಸ್ ರಿಟರ್ನ್ ದ ಸ್ಕ್ರಿಪ್ಟ್ ಆ್ಯಂಡ್ ವ್ಯಾಲ್ಯೂ ದ ಪರ್ಸನ್ ಹೂ ಇಸ್ ಶಾರ್ಟೆಡ್. ಬಿಕಾಸ್ ಅವನೊಂದು ಕನ್ಸಲ್ ಮಾಡಿರ್ತಾನೆ, ಅವನಿಗೇನು ಬೇಕೋ ಅದನ್ನು ಫಸ್ಟ್ ಮಾಡಿದ್ಮೇಲೆ ನಿನಗೇನು ಬೇಕೋ ಅದನ್ನು ಆಮೇಲೆ ಮಾಡು. ಸೊ ಅಲ್ಲೊಂದು ಸ್ವಲ್ಪ ಗೆಲ್ಬೋದು ನೀವು. ಅದು ಬಿಟ್ಟರೆ ಪೇಷನ್ಸ್, ನನಗೇನು ಕಮ್ಮಿ, ಏನು ಜಾಸ್ತಿ ಏನಿಲ್ಲ ಪೇಷನ್ಸು. ಆದರೂ ಕೆಲಸ ಅಂತ ಬರುತ್ತೆ. ನಮ್ಮ ತಂದೆ ಹೆಸರು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ತಾಳ್ಮೆಯಿಂದ ಮಾಡ್ತೀನಿ. ನಿಮಗೂ ಅದೇ ಥರ ತಂದೆಗೋಸ್ಕರ ಮಾಡೋಂಗಿದ್ರೆ ಮಾಡಿರಿ. ಇಲ್ಲ ಅಂದರೆ ಫಾರ್ ಯೋರ್ ಸೆಲ್ಫ್ ಅಂದರೆ ಪೇಷನ್ಸ್ ಇರಲೇಬೇಕು. ನಂಬರ್ ಆಫ್ ಟೈಮ್ಸ್ ನೀವು ಅದೇ ಸೀನ್ಸ್, ಅದೇ ಮೂವಿ, ಅದೇ ಡಾಕ್ಯುಮೆಂಟ್ರಿ, ಅದೇ
ಯೂಟ್ಯೂಬ್ ನೋಡಲೇಬೇಕು, ಮಾಡಲೇಬೇಕು. ಸೊ ಡೂ ಯೋರ್ ವರ್ಕ್ ವಿತ್ ಯೋರ್ 100% ಅಷ್ಟೇ. ಎಸ್, ಸಿನಿಮಾ ಎಡಿಟರ್ ಆಗಿ ಬಂದರೆ ಪೇ ಹೇಗಿರುತ್ತೆ? ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್. ಓಕೆ, ಬಟ್ ಚೆನ್ನಾಗಿರುತ್ತಾ? ಒಂದು ಬೇಸಿಕ್ ಅಂದರೆ ಒಂದು ಅಸಿಸ್ಟೆಂಟ್ ಆಗಿ ಬಂದರೆ ಒಂದು ಫಸ್ಟ್ ಎಂಟ್ರಿಗೆ ಒಂದು 30,000. ಅಸಿಸ್ಟೆಂಟ್ ಎಲ್ಲ ಅಷ್ಟೆಲ್ಲ ಬರಲ್ಲ. ಐ ಕ್ಯಾನಾಟ್ ಪ್ರಾಮಿಸ್ ಆನ್ ಅಸಿಸ್ಟೆನ್ಸ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ವರ್ಕ್. ಈಗ ನಾನು ನಿಮ್ಮನ್ನು ಇವಾಗ ಒಬ್ಬರನ್ನ ಹೊಸಬರಾಗಿ ಇಟ್ಕೊಂಡೆ ಅಸಿಸ್ಟೆಂಟಾಗಿ, ಅವ್ರನ್ನ ನಾನು ಯಾವ್ದಾದ್ರು ಮೂವಿಗೆ ಹಾಕಿ ಆ ಡೈರೆಕ್ಟರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅವ್ರು ಇಷ್ಟ ಆಗಿಲ್ಲ ಅಂದರೆ ಐ ಹ್ಯಾವ್ ಟು ಚೇಂಜ್ ಹಿಮ್, ಐ ಹ್ಯಾವ್ ಟು ಥ್ರೋ ಹಿಮ್ ಔಟ್ ಆ್ಯಂಡ್ ಪುಟ್ ಅನದರ್ ಒನ್. ಓಕೆ, ಹಿಂಗೆ ವರ್ಕ್ ಆಗುತ್ತೆ. 100% ಇಟ್ ವರ್ಕ್ಸ್ ಲೈಕ್ ದಟ್. ಬಿಕಾಸ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ಏನು ಅಂದರೆ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಸುತ್ತಮುತ್ತ ಏನೇ ಟೆನ್ಷನ್ ಇದ್ದರೂ ಅದನ್ನ ತೊಗೊಂಬಂದು ಕೆಲಸದ ಮೇಲೆ ತೋರಿಸಿದ್ರೆ ಕಳ್ಕೊಳ್ಳೋದು ನೀವು ಕೆಲಸನ, ಮನುಷ್ಯರನ್ನ, ಟೈಮ್ನ, ಅದು ಮತ್ತೆ ಸಿಗಲ್ಲ. ನಿಜ. ಇನ್ಕ್ಲೂಡಿಂಗ್ ಆಲ್ ಎಡಿಟರ್ಸ್, ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎವ್ರಿಬಡಿ ಫಾರ್ ದಟ್ ಮ್ಯಾಟರ್. ಸಿನಿಮಾ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಅಷ್ಟೇ. ನಮ್ಮ ಮನೇಲಿರೋದು ನಮ್ಮ ಮನೇಲಿ ಇಟ್ಬಿಟ್ಟು ಬರಬೇಕು, ಸುಮ್ಮನೆ ಅದನ್ನು ತೊಗೊಂಬಂದು ಆಚೆ ಹಾಕಿದ್ರೆ ಯೂಸೇ ಇಲ್ಲ. ಸೊ ಅದು ಬೇಸಿಕ್ಸ್, ಎಡಿಟಿಂಗಲ್ಲಂತೂ ತುಂಬ ಬೇಸಿಕ್ಸ್ ಅದು. ಬಿಕಾಸ್ ತುಂಬ ಜನ ನೋಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಆಗಲಿ, ಅವ್ರದ್ದೊಂದು ಸಣ್ಣ ಏನು ಹೇಳೋದು ಮೂಡ್ ಔಟು, ಒಂದು ಸಣ್ಣ ಕೋಪ, ಅದು ಹೋಲ್ ಸಿಚುವೇಶನ್ನ ಹಾಳು ಮಾಡುತ್ತೆ, ಆ ಸ್ಕ್ರಿಪ್ಟ್ನೇ ಹಾಳು ಮಾಡುತ್ತೆ, ಆ ಸೀನ್ನ ಹಾಳು ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಎವ್ರಿಬಡಿ ವಿಲ್ ಲೂಸ್ ಇಂಟ್ರೆಸ್ಟ್ ಇನ್ ದಟ್. ಈಗ ಡೈರೆಕ್ಟರ್ ಪಾಪ ಅಷ್ಟೆಲ್ಲ ಫೈಟ್ ಮಾಡ್ಕೊಂಬಂದು ಇದು ಯಾವನೋ ಒಬ್ಬೊಂದು ಸಣ್ಣ ತಪ್ಪಿಂದ ಹೋಗ್ಲಿ ಗುರು ಮುಗೀತಲ್ಲ ಅಂತ ಹೋಗ್ಬಿಡ್ತಾರೆ. ಗುರು ಅದು ಆಗಲೇಬಾರ್ದು, ಅದಾದಾಗಲೇ ನಾವು ಕಳ್ಕೊಳ್ಳೋದು ಥಿಯೇಟ್ರಲ್ಲೆಲ್ಲ. ನಿಜ ನಿಜ. ಒಬ್ಬರ ಸಣ್ಣ ಪೇಷನ್ಸ್ ಕಳ್ಕೊಳ್ಳೋದು ಇಲ್ಲ ಕೋಪ ಮಾಡ್ಕೊಳ್ಳೋದ್ರಿಂದ ಆಗೋದಿದಲ್ಲ. ಆ್ಯಂಡ್ ಆ ವರ್ಕೂ ಸ್ಲೋ ಆಗುತ್ತೆ, ಮತ್ತು ವರ್ಕೂ ಇನ್ನೂ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅಲ್ಲ ಅಲ್ಲಿ. ಹೌದು, ಆ ಪರ್ಸನ್ ಜೊತೆ ಮಾಡೋಕ್ಕೆ ಇಷ್ಟ ಆಗಲ್ಲ, ಕೋಪ ಬರುತ್ತೆ. ನಾನು ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ, ತುಂಬ ಆ ಮಿಸ್ಟೇಕ್ಸಿಂದ ನಾನು ಕಲಿತು ಇದ್ದೀನಿ. ಯಾಕಂದರೆ ಹರ್ಷನ್ ಕೆಲವು ಟೈಮ್ ಬೈತಾ ಇದ್ದಾಗ ಹರ್ಷ ಹೇಳೋಣ, ಮತ್ತೆ ಬೈಬೇಡ ನನ್ನ ಅಂತ. ನನಗೆ ಕೋಪ ಬರೋದು, ನಾನು ಹೇಳ್ತಿದ್ದೆ ನನ್ನ ಮಗ ನಿನಗೆ ಬೈದೆ ನಾರ್ಮಲಾಗಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಬಟ್ ಅಗೇನ್ ಐ ವುಡ್ ರಿಯಲೈಸ್, ಓಕೆ ಅವ್ನಿಗೆ ಕೋಪ ಬರ್ತಿದೆ, ದೆನ್ ಐ ವುಡ್ ನಾಟ್ ಟಾಕ್ ಎಟ್ ಆಲ್. ಓಕೆ ನಿನಗೆ ಇದು ಬೇಕಾ ಅಷ್ಟೇ. ದೆನ್ ಆ ಮೂಡ್ ಕೂಲ್ ಆದಮೇಲೆ ನಾನು ಹೇಳ್ತಿದ್ದೆ, ಮಚ್ಚ ಇದು ವರ್ಕ್ ಆಗಲ್ಲ. ಆವಾಗ ಅವನು ಕೂಲ್ ಆಗ್ತಿದ್ದ. ಅಷ್ಟರಲ್ಲಿ ಕೂಲ್ ಆದಮೇಲೆ ಹೌದಾ ಅಂತ ಒನ್ ಡೇ ಟೈಮ್ ತೊಗೊಂಡು, ನಾಟ್ ಜಸ್ಟ್ ಹರ್ಷ, ತುಂಬ ಜನ ಡೈರೆಕ್ಟರ್ಸ್, ಹರ್ಷ ಅನ್ನೋದು ಅವನ ಜೊತೆ ಇರೋ ಫ್ರೀಡಮಿಂದ ಅವನು ಹೇಳ್ತಾ ಇದ್ದೀನಿ. ಪ್ರಾಬ್ಲಿ ಸೂರಿ ಜೊತೆಲ್ಲ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಅವನು ಅದೇ ಹೇಳಿಲ್ವಾ ಗಂಡ ಹೆಂಡತಿ ಥರ ಹೆಂಗೋ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗೋದಲ್ವಾ? ಹೌದಲ್ವಾ, ಬರ್ತದೆ. ಬಟ್ ಪ್ರಾಬಬ್ಲಿ ಅಂತ ಮದುವೆಗೆ ಮುಂಚೆ ಎಲ್ಲರೂ ಅನ್ಕೋತಾರಲ್ಲ ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಅಂತ, ಹಂಗೆ ನಾನು ಸೂರಿ ಹಂಗೆ. ಕರೆಕ್ಟು. ರಿಯಾಲಿಟಿ ಇಲ್ಲ, ನಾವು ಡ್ರೀಮ್ ಏನು ಅನ್ಕೋತೀವಿ, ನಾನು ಅದನ್ನು ವರ್ಕಲ್ಲಿ ಅದನ್ನು ಮಾಡ್ಕೋತಾ ಇದ್ದೀನಿ. ರಿಯಾಲಿಟಿ ಇಸ್ ಎವ್ರಿಬಡಿ ನೋಸ್. ಎಸ್ ಟ್ರೂ. ನಂದೀಗ ಕೆಲವು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇದೆ. ಓಕೆ, ಸೊ ಆರ್ ಯು ರೆಡಿ? ನನಗೊಂದು 10 ಸೆಕೆಂಡ್ ಗ್ಯಾಪ್ ಬೇಕು. ಖಂಡಿತ ತಗೊಳ್ಳಿ. ನೋಡಿ ಎಷ್ಟು ಗ್ರೇಟ್. ನಾನು ಅನ್ಕೊಂಡೆ ಫುಲ್ ಸುಸ್ತಾಗಿರ್ಬೋದು ಈಗ ಇಷ್ಟು ಲೆಂತ್ ಮಾತಾಡಿ ಅಂತ. ಓಕೆ ರೆಡಿ. ಸಿನಿಮಾ ಎಡಿಟಿಂಗ್ ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಒಂದು ಡೆಫಿನೇಷನ್? ಎಡಿಟರ್ ಒಂಥರ ಆರ್ಟ್ ಡೈರೆಕ್ಟರ್ ಥರ ಒಬ್ಬ ಕ್ರಾಫ್ಟ್ ಮೇಕರ್. ಕ್ರಿಯೇಟರ್, ನಾಟ್ ಎ ಕ್ರಿಯೇಟರ್, ಕ್ರಾಫ್ಟ್ ಮೇಕರ್. ಓಕೆ. ಒಬ್ಬ ಒಳ್ಳೆ ಎಡಿಟರ್ ಆಗಬೇಕು ಅಂದರೆ ಅವ್ನಿಗೆ ಏನಿರಬೇಕು? ಅರ್ಹತೆ ಇರಬೇಕಾ, ಕ್ರಿಯೇಟಿವ್ ನಾಲೆಜ್ ಇರಬೇಕಾ, ಅಥವಾ ಪೇಷನ್ಸ್ ಇರಬೇಕಾ? ಈ ಮೂರೇನು ಆಪ್ಷನ್? ನಿಮ್ದು ಏನಾದರೂ ಇದ್ರೆ ಅದನ್ನು ಹೇಳಿ. ಒಳ್ಳೆ ಮನುಷ್ಯ ಆಗಬೇಕಷ್ಟೇ. ವಾವ್. ಓಕೆ. ಅವಾಗ ಬಟ್ ಆ್ಯಕ್ಚುಲಿ ಕ್ರಿಯೇಟಿವ್ ಆಗೂ ಇರಬೇಕಾಗುತ್ತಾ? ಆಗುತ್ತೆ ತಾನೆ. ಕ್ರಿಯೇಟಿವಿಟಿ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವೊಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿದ್ದು ಅದರ ಮೇಲೆ ರಿಪೀಟೆಡ್ಲಿ ವರ್ಕ್ ಮಾಡ್ತಾ ನೀವು ಮಾಡೋ ಮಿಸ್ಟೇಕ್ಸನ್ನ ನೀವು ಕಲಿಯೋದು, ಬರ್ತಾನೆ ನೀವು ಕ್ರಿಯೇಟಿವಿಟಿ ಇಂಪ್ರೂವ್ ಆಗೋದು. ನೀವು ಎಡಿಟ್ ಮಾಡಿರುವಂಥ ಸಿನಿಮಾದಲ್ಲಿ ನಿಮ್ಗೆ ಯಾವುದು ತುಂಬ ಸವಾಲು ಅಂತ ಅನಿಸಿರೋ ಸಿನಿಮಾ ಎಡಿಟಿಂಗಿಗೆ? ಟಗರು. ಯಾಕೆ? ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಲ್ಲ. ಸೊ ಒಂದು ಇಂಟರ್ವ್ಯೂಲ್ ಸೂರಿ ಹೇಳಿದ್ದಾನೆ, ನಾನು ತಕ್ಕೊಡ್ದೇ ಇದ್ರೆ ಅವನೇನು ಮಾಡ್ತಾನೆ ಅಂತ. ಇಟ್ ಈಸ್ ಆಲ್ಸೋ ಟ್ರೂ. ಬಟ್ ಆ ಸಿಚುವೇಷನಲ್ಲಿ ಅವನು ಕನ್ಫ್ಯೂಸ್ಡ್ ಆಗಿದ್ದ ಅಲ್ವಾ, ಮತ್ತೆ ಹೆಂಗೆ ಅಂತ. ನಾನು ಹೇಳಿದೆ, ಅದೇ ಅವಾಗಲೇ ಹೇಳ್ದಂಗೆ ಸ್ಲೋ ಮಾಡೋಣ ಈ ಸಿನಿಮಾನ, ಸ್ಲೋ ಮಾಡಿಲ್ಲ ಅಂದರೆ ಅರ್ಥ ಆಗಲ್ಲ. ದಟ್ ಈಸ್ ಆ್ಯಕ್ಚುಲಿ ಟ್ರೂ. ಸೊ ಹಾಗಾಗಿ ಅದನ್ನು ಇದು ಮಾಡ್ತೀನಿ ಅಷ್ಟೇ. ಸಿನಿಮಾ ಲ್ಯಾಗ್ ಅನ್ಸೋದು ಯಾರು ತಪ್ಪು, ಡೈರೆಕ್ಟರ್ದ ಎಡಿಟರ್ದ? ಲ್ಯಾಗ್ ಅಂತ ಅನ್ಸೋದು ಲೈಕ್ ಅವಾಗಲೇ ಹೇಳ್ದಂಗೆ ಆ ಶಾರ್ಟ್ ಟು ಶಾರ್ಟ್ ಅನ್ನೋದು ಎಡಿಟರ್ ತಪ್ಪು.
ಒಂದು ಹೋಲ್ ಬಂಚ್ ತುಂಬ ದೊಡ್ಡದಾಗಿ ಒಂದು ಸೀನ್, ಇವಾಗ ಅದೇ ಅವಾಗಲೇ ಹೇಳ್ದಂಗೆ ಕಷ್ಟಪಟ್ಟು ತೆಗೆದೆ, ಇದು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಪಾಪ ಡೈರೆಕ್ಟರ್ಗೋಸ್ಕರ ನಾವು ಒಂದು ಇಡ್ತೀವಲ್ಲ, ಅದು ಡೈರೆಕ್ಟರ್ ಮಿಸ್ಟೇಕ್. ಎಸ್, ಯಾಕಂದ್ರೆ ಅವ್ರಿಗೆ ಏನು ಬೇಕು ಅದನ್ನೇ ನೀವು ಕೊಡಬೇಕಾಗುತ್ತೆ. ಒಂದು ಸೀನ್ನ ಏನು ಬೇಡ, ಪಾಯಸ 1 ಲೀಟ್ರ್ ಪಾಯಸ ಕುಡಿಯೋಕ್ಕಾಗುತ್ತಾ ಅಷ್ಟೇ ಅಲ್ವಾ? ಪಾಯಸ ಒಂದು ಚೂರು ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ. ನೀವು ಶೂಟಿಂಗ್ ಸೆಟ್ಟಿಗೆ ಯಾವತ್ತಾದರೂ ಹೋಗಿದ್ದೀರಾ? ಶೂಟಿಂಗ್ ಸೆಟ್ಟಲ್ಲಿ ಇಷ್ಟಪಡ್ತೀರಾ ಇರೋದಕ್ಕೆ, ಅಥವಾ ನಿಮ್ಮ ಎಡಿಟಿಂಗ್ ರೂಮಲ್ಲಿ ಇಷ್ಟಪಡ್ತೀರಾ? ಎಡಿಟಿಂಗ್ ರೂಮ್. ಶೂಟಿಂಗ್ ಸ್ಪಾಟ್ ತುಂಬ ಜನ ಇರ್ತಾರೆ, ತುಂಬ ಜನರ ಹತ್ರ ಮಾತಾಡಬೇಕಾಗುತ್ತೆ. ನನ್ನ ಮಾತು ತುಂಬ ಕಮ್ಮಿ, ಅಂದರೆ ಈಗೇನೋ ಜಾಸ್ತಿ ಮಾತಾಡ್ತಾ ಇದ್ದೀನಿ. ನಾರ್ಮಲಿ ನಾನು ಮಾತಾಡೋದೇ ಇಲ್ಲ. ನಾನು ಯಾವಾಗಲೂ ಇಂಟರ್ವ್ಯೂಸಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ಮಾತು ಕಟ್ ಮಾಡೋಕ್ಕೆ ಬರುತ್ತೆ ಅಂತ. ಸೊ ಹಾಗಾಗಿ ನಂದು ತುಂಬ ಸಿಂಗಲ್ ವರ್ಡ್ ಆನ್ಸರ್ಸ್ ಇರುತ್ತೆ. ಸಿಂಗಲ್ ವರ್ಡ್ ಅಲ್ಲ, ಸಿಂಗಲ್ ಲೈನ್ ಆನ್ಸರ್ಸ್ ಇರುತ್ತೆ ತುಂಬ ದೊಡ್ಡ ಕ್ವೆಶ್ಚನ್ಗೆ. ಸೊ ತುಂಬ ಜನ ಹೇಳ್ತಾರೆ, ನನ್ನ ಮಗನ ಎಡಿಟರ್ ಅಂದ್ಬಿಟ್ಟು ಕಟ್ ಮಾಡಿ ಹೇಳ್ತಾ ಇದೆಯಾ ಅಂತ. ಅದು ನನ್ನ ಪ್ರಾಬ್ಲಮ್, ಅದು ಏನೂ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಹೀರೋಗಳ ಇಂಟ್ರೊಡಕ್ಷನ್ ಸೀನ್ ಇರುತ್ತಲ್ಲ, ಇಂಟ್ರೋ ಸೀನ್ ಅಂತೂ ಅದು ಹಿಂಗೆ ಬರಬೇಕು ಅಂತ ಇರುತ್ತೆ. ಆವಾಗ ಏನು ಸೀಕ್ರೆಟ್ ಫಾಲೋ ಮಾಡ್ತೀರಾ ನೀವು? ಯಾಕಂದರೆ ಅದು ತುಂಬ ಚೆನ್ನಾಗಿ ಬರಬೇಕು ಅಂತ ಡ್ರೀಮ್ ಇರುತ್ತೆ. ಆವಾಗ ಏನು ಕಟ್ ಅಥವಾ ಏನಾದ್ರಲ್ಲಿ ಎಫೆಕ್ಟ್ಸು ಅಥವಾ ಏನು ಸೀಕ್ರೆಟ್ ಇರುತ್ತೆ ಅಲ್ಲಿ? ಸೀಕ್ರೆಟ್ ಅಂದರೆ ಆದಷ್ಟು ಲೇಟಾಗಿ ಹೀರೋ ಮುಖ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಅವ್ರು ಬೇರೆ ಏನು ಬ್ಯಾಕ್ ಶಾಟ್ಸು, ಲೆಗ್ ಶಾಟ್ಸು ಆ ಥರದನ್ನೆಲ್ಲ ಜಾಸ್ತಿ ಎನ್ಹ್ಯಾನ್ಸ್ ಮಾಡಿ ಫೇಸ್ನ ಆದಷ್ಟು ಡಿಲೇ ಮಾಡ್ತೀವಿ. ಡಿಲೇ ಮಾಡಿದಷ್ಟು ಅದಕ್ಕೆ ಕಾಯ್ತಾರೆ ಗೊತ್ತಾ, ಆ ಒಂದು ಕಾಯೋ ಕಿಕ್ಕು ಅವ್ರಿಗೆ, ಆಡಿಯನ್ಸ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ಅದು ದೇ ವಿಲ್ ಬಿ ವಾಂಟಿಂಗ್ ಟು ಸಿ ಹಿಮ್. ಲಾಸ್ಟ್ ಕೊಟ್ಟಾಗ ವಿಸಲ್ ಮಾಡ್ತಾರಲ್ಲ, ಅದು ಅದಕ್ಕೆ ವೆಯ್ಟಿಂಗ್ ಮಾಡಿಸೋದು. ಒಂದು ಒಳ್ಳೆ ಎಮೋಷ್ನಲ್ ಸೀನ್ ಬರಬೇಕು ಅಂದರೆ ನೀವು ಮಾಡುವಂಥ ಕಟ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ? ನಾನು ಕೆಟ್ಟದಾಗ ಕಟ್ ಮಾಡಿದ್ರೆ ಪಾಪ ಅವ್ರು ಮ್ಯೂಸಿಕ್ ಮಾಡೋಕ್ಕೆ ಆಗೋದೇ ಇಲ್ಲ ಅಲ್ವಾ? ನನಗದು ಆಗಿದೆ, ನನ್ನದೇ ಆಗಿದೆ. ಯಾವುದಾಗಿದೆ ಪ್ಲೀಸ್ ಎಕ್ಸಾಂಪಲ್? ನನ್ನ ಇನಿಷಿಯಲ್ ಸ್ಟೇಜಸಲ್ಲಿ ತುಂಬ ಫಾಸ್ಟ್ ಕಟ್ ಮಾಡ್ತಿದ್ದೆ. ಸೊ ಆಗ ನನ್ನ ತಂದೆ ಅಲ್ಲ, ಐ ಡೋಂಟ್ ರಿಮೆಂಬರ್ ಡೈರೆಕ್ಟರ್ಸ್ ನೇಮ್, ಅವ್ರು ಹೇಳಿದ್ರು, ಇಲ್ಲ ದೀಪು, ಇದು ನೀನು ಬ್ರೀತಿಂಗ್ ಸ್ಪೇಸ್ ಕೊಡಬೇಕು, ಒಂದು ಕಣ್ಣು ಮಿಟಕ್ಸೋದು, ಪ್ರೀವಿಯಸ್ ಆ್ಯಂಡ್ ಆಫ್ಟರ್ ಎಲ್ಲ ಟೈಮ್ ಕೊಟ್ರೇ ಮ್ಯೂಸಿಕಿಗೆ ಜಾಗ ಆಗೋದು ಅನ್ನೋದೆಲ್ಲ ಹೇಳಿದ ತಕ್ಷಣ ಫಸ್ಟು ಏನು ಗುರು ಇವ್ರು ಲ್ಯಾಗ್ ಹೇಳ್ತಾರೆ ಅಂತ. ಆಮೇಲೆ ಒಂದು ಬ್ರೇಕ್ ತೊಗೊಂಡ್ವಿ. ಬ್ರೇಕಲ್ಲಿ ನಾನು ಯೋಚನೆ ಮಾಡಿದೆ, ಅವ್ರು ಹೇಳ್ತಿದ್ದಾರೆ ವೈ ಶುಡಂಟ್ ಐ ಟ್ರೈ ಅಂತ. ಬಂದು ಕೂತ್ಕೊಂಡು ಟ್ರೈ ಮಾಡಿದಾಗ ಅವರು ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡಿದ್ರು, ಯೋಗರಾಜ್ ಭಟ್ರು. ಟ್ಯಾಪ್ ಅಂತ ಬಂದಾಗಲೇ ನಾನು ಜ್ಞಾಪಕ ಬಂದಿದೆ. ಯಾಕಂದರೆ ಭಟ್ರು ಹೆಂಗೆ ಅಂದರೆ ಕೆಲವು ಸೀನ್ಸ್ ಪ್ಲೇ ಮಾಡುವಾಗ ಹಿಂಗೆ ಕೂತ್ಕೊಂಡು ಪೆನ್ನ ಟಿಕ್ ಹಿಂಗೆ ಹೊಡಿತಾ ಇರ್ತಾರೆ, ರಿದಮ್ ಹಿಡಿಯೋದವರು. ಸೊ ಅದು ಮಾಡಿದಾಗ ನನಗೆ ಕರೆಕ್ಟ್ ಅನಿಸ್ತು. ಅವ್ರ ರಿದಮ್ಗೂ ನಾನು ಸುಮ್ಮನೆ ಮೈಂಡಲ್ಲಿ ಯಾವುದೋ ಒಂದು ಮ್ಯೂಸಿಕ್ ನನ್ನ ಮೈಂಡಲ್ಲಿ ಪ್ಲೇ ಮಾಡ್ಕೋತಿದ್ದಾಗ ಆ ಮೈಂಡಿಗೆ ಇದಕ್ಕೆ ತಕ್ಕಂಗೆ ಯಾವುದೂ ಇಲ್ಲ. ಈ ಗುಣದಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ಒಂದು ಸ್ಲೋ ಸಾಂಗ್ ಇದೆ, ಹಳೇ ಕಮಲ್ ಹಾಸನ್ ಮೂವಿದೊಂದು ಸಾಂಗ್ ಇದೆ, ಅದರಲ್ಲೊಂದು ಪ್ಯಾಥೋ ಸಾಂಗ್ ಇದೆ, ಅದರದ್ದು ಬಿಟ್ಟಿಂಗ್ ಪ್ಲೇ ಮಾಡೋಕ್ಕೂ ಇವ್ರು ಹೊಡೆದಿದ್ದು ರಿದಮ್ ಕರೆಕ್ಟಾಗಿತ್ತು. ಅಲ್ಲಿಂದ ನಾನು ಕಲ್ತ್ಕೊಂಡೆ, ಓ ಶಕ್ಸ್ ಕರೆಕ್ಟು, ಸೆಂಟಿಮೆಂಟಲ್ ವ್ಯಾಲ್ಯೂ ಇರೋ ಸೀನ್ಸ್ಗೆ ನಾನು ಲೆಂಗ್ತ್ ಬಿಡಲೇಬೇಕು ಅನ್ನೋದು ಕಲ್ತಿದ್ದು ನಾನಲ್ಲೇ. ಆದರೂ ಕೆಲವರು ತುಂಬ ಕೇಳ್ತಾರೆ, ಅದೆಲ್ಲ ಕೊಡಲ್ಲ ನಾನು. ಅದೇ ಆಗಲೇ ಪಾಯಸ ಥಿಯರಿನೇ. ಅದೇ ಇವಾಗ ಪಾಯಸ ಸಿಕ್ಕಿದೆ ಅಂತ ಹೇಳಿ ಹೊಟ್ಟೆ ತುಂಬ ತಿನ್ಬೇಕಷ್ಟೇ. ಅದಕ್ಕೆ ಅದ್ಭುತವಾದ ಆಕ್ಟರ್ಸ್ ಆದ್ರೂ ಕಷ್ಟ, ಬೋರ್ ಆಗ್ಬಿಡುತ್ತೆ, ಹೋಲ್ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ನಿಜ, ನಾಟ್ ಜಸ್ಟ್ ದಟ್ ಸೀನ್. ಎಷ್ಟು ಡೈರೆಕ್ಟರ್ ಜೊತೆಗೆ ಎಡಿಟಿಂಗ್ ಟೈಮಲ್ಲಿ ಜಗಳ ಆಗಿದೆ? ಫಸ್ಟ್ ಜಗಳ ಆಗಿದ್ದೆ AP ಅರ್ಜುನ್. ಜಗಳ ಅಂದರೆ ಅವನ ಜೊತೆ ಸುಮ್ಮನೆ ಕಿತ್ತಾಟ, ಅದೇ ಮಾತುಕತೆ. ಚೇತು ಬಾಲ್ಯ ಬ್ರಿಲಿಯಂಟ್, ಅದರಲ್ಲಿ ಅವನು ಪೂಸಿ ಹೊಡೆದ್ಬಿಡ್ತಾನೆ. ಓಕೆ. ಹರ್ಷನ್ ಜೊತೆ ಅಂತೂ ಜಗಳ ಅಂತೂ, ಗೆಳೆಯ ಅಂತ ಒಂದು ಸಿನಿಮಾ ಮಾಡಿದ್ವಿ, ವೆರಿ ವೆರಿ ವೆಲ್ ಮೇಡ್ ಸಿನಿಮಾ. ಅದು ನಾನು ಟ್ರಿಮ್ ಮಾಡ್ತಾ ನಂದು ಇನಿಷಿಯಲ್ ಸ್ಟೇಜಸ್ ಅಲ್ವಾ, ಟ್ರಿಮ್ ಮಾಡ್ತಾ 1 hour 35 minutes ಆಗೋಯ್ತು. ಕಿಟ್ಟಪ್ಪ ಕ್ಯಾಮ್ರಾಮ್ಯಾನು ಮತ್ತು ಪ್ರೀತು ಎಲ್ಲ ಅದು ಏನೋ ಇದು ಹಿಂಗೆ ಮಾಡ್ಬಿಟ್ಟಿದ್ಯಾ ಅಂತ. ನಾನು ಹೇಳಿದೆ, ಗುರು ಬೋರ್ ಹೊಡಿತಿದೆ, ಹಂಗಾಗಲ್ಲ ಹಿಂಗಾಗಲ್ಲ. ಹಂಗೂ ದೇವ ಕನ್ವಿನ್ಸ್ಡ್. ಹರ್ಷ ಲೈಕ್, ಮಚ್ಚ ಆಗಲ್ಲ ಮಚ್ಚ, ನಾನು ಫಸ್ಟ್ ಸಿನಿಮಾ ಮಚ್ಚ, ಏನೋ ಅಲ್ಲ 1.5 ಗಂಟೆ ಇಟ್ಟಿದ್ದೆ, ಇಂಗ್ಲೀಷ್ ಸಿನಿಮಾ ಏನೋ ಇದು ಅಂತ ಹಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಹಂಗೂ ನಾವು ಫೈನಲ್ ಲೆಂಗ್ತು 2 hours ಒಳಗಡೆ ಇಟ್ಟಿದ್ವಿ, 153 5 ಏನೋ. ಓಕೆ. ಸೊ ಆ ಥರ ಹರ್ಷನ್ ಜೊತೆ ತುಂಬ ಜಗಳ ಆಗಿದೆ. ಇನ್ಯಾರು ಹೇಳ್ಬೋದು? ಯೋಗಿ ಜೊತೆ ಯಾವತ್ತೂ ಜಗಳನೇ ಆಗಿಲ್ಲ, ಯಾಕಂದರೆ ಅವನು ನಾನು ಒಂದೇ ವೇವ್ ಲೆಂಗ್ತು. ಸೂರಿ ಜೊತೆನೂ ಇಲ್ಲ, ಸೂರಿ ಜೊತೆ ಎಲ್ಲ ಲೆಂಗ್ತ್ದು ನಾವಿಬ್ಬರು ಒಂದೇ ಇದರಲ್ಲಿ ಇರ್ತೀವಿ. ಬೇಡ ಮಚ್ಚ ಕಮ್ಮಿ ಮಾಡೋಣ ಅಂತ, ಅವನೇ ನನಗೆ ಮುಂಚೆನೇ ಕಮ್ಮಿ ಮಾಡೋಣ ಅಂದ್ಬಿಡ್ತೇನೆ. ಹೌದಾ? ಈಗ ಗ್ರಾಮಾಯಣ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ. ಓ ಮೈ ಗುಡ್ನೆಸ್, ಅವನು ನನಗೆ ತುಷಾರ್ ರಂಗನಾಥ್ ಅವ್ರ ಆಫೀಸಿಂದ ಗೊತ್ತು, ದೇವನೂರು ಚಂದ್ರು.
ಅವನ ಜೊತೆ ಒಂದು ಜಗಳ ಆಡಿದ್ದೀನಿ ಅಂದರೆ ಹಂಗಿಂಗೆಲ್ಲ ಜಗಳ ಆಡಿರೋದು ಅವ್ನಿಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಹೀಸ್ ಟ್ರಾವೆಲ್ ದಟ್ ಸ್ಕ್ರಿಪ್ಟ್ ಫಾರ್ ಅ ಲಾಂಗರ್ ಪೀರಿಯಡ್. ಅವ್ನಿಗೆ ಅದ್ರ ಮೇಲೆ ಒಂದು ಒಲವು. ನಾನು ಹೇಳ್ತೀನಿ, ನಾನು ಥರ್ಡ್ ಪಾರ್ಟಿ ಕಣೋ, ನನಗೆ ಆಚೆಯಿಂದ ನೋಡುವಾಗ ನಿನಗಿರೋ ಒಲವು ನನಗಿಲ್ಲ. ಓಕೆ ಫೈನ್, ದಟ್ ಈಸ್ ಡಿಫ್ರೆಂಟ್. ಬಿಕಾಸ್ ನಾನು ಆಡಿಯನ್ಸಾಗಿ ನೋಡೋದು ಯಾವಾಗಲೂ ಸಿನಿಮಾ. ಸೊ ನನಗದು ಬೇಡ ಕಣೋ, ಜಗಳ ಮೇಲೆ ಜಗಳ ಅವನ ಜೊತೆ. ಅವನು ಇನ್ನು ಕೆಲವ್ರನ್ನ ನಾನು ಮಕ್ಕಳ ಬರ್ತೀರಾ ನೀವು ಆಮೇಲೆ ಅಂತ ಬಿಟ್ಬಿಡ್ತೀನಿ. ಜಗಳ ಆಡಕ್ಕೆ ಹೋಗಲ್ಲ, ಗೊತ್ತಾಗ್ಬಿಡುತ್ತೆ. ವೇಸ್ಟ್. ಗೋಡೆ ಎಷ್ಟಂತ ಗುದ್ದಾಡೋದು. ನಿಜ, ಗೋಡೆ ಬಾಲ್ ಹೊಡೆದಂಗೆ ವಾಪಸ್ ಬಂದ್ಬಿಡುತ್ತೆ. ನನ್ನ ಕೈ ನೋವುತ್ತೆ. ನೀವು ಎಡಿಟ್ ಮಾಡಿರೋ ಸಿನಿಮಾನ ಮೊದಲ ಬಾರಿ ಥಿಯೇಟರಲ್ಲಿ ನೋಡಿದಾಗ ನಿಮ್ಮ ಗಮನ ಏನಿರುತ್ತೆ? ಸೀನ್ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಇರುತ್ತಾ, ಅಥವಾ ಎಡಿಟಿಂಗ್ ಇದು ಕರೆಕ್ಟ್ ಆಗಿದೆಯಾ, ಅದು ಕರೆಕ್ಟ್ ಆಗಿದೆಯಾ ಅಂತಲೇ ಇರುತ್ತಾ? ನನ್ನ ಫಸ್ಟು ನೋಡೋದು ಕಟ್ಸಿಗೆ BG ಬ್ಯಾಕ್ಗ್ರೌಂಡ್ ಏನು ಬರುತ್ತೆ ಮ್ಯೂಸಿಕ್ಕು. ಲೈಕ್ ಮ್ಯೂಸಿಕಲ್ಲಿ ಒಂದು ಬೀಟ್ಸ್ ಇರುತ್ತೆ ಗೊತ್ತಾ, ಸಾಂಗ್ ಥರ ಆ ಬೀಟ್ಸಿಗೆ ಕಟ್ಟಾಗುತ್ತೆ ಅಂತ ನೋಡ್ತಾ ಇರ್ತೀನಿ. ಬ್ಯಾಕ್ಗ್ರೌಂಡ್ಗೆ ಒಂದು ರಿದಮ್ ಅಂತ ಇರುತ್ತೆ, ಆ ರಿದಮ್ ಪ್ರಕಾರ ಕಟ್ಟಾಗಿದೆಯಾ ಅಂತ. ಬಿಕಾಸ್ ದಟ್ ಈಸ್ ವೇರ್ ಐ ಹ್ಯಾವ್ ಟು ಚೆಕ್ ಮೈ ವರ್ಕ್ ಅನ್ನೋದಕ್ಕೆ ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾಕಂದರೆ ಅದು ರಿದಮ್. ನಿಮ್ಗೆ ಡ್ಯಾನ್ಸ್ ಆಡೋಕ್ಕೆ ಬರುತ್ತಾ? ಬರುತ್ತೆ. ನೀವು ರಿದಮ್ಗೆ ತಕ್ಕಂಗೆ ತಾನೆ, ಬೀಟಿಗೆ ತಕ್ಕಂಗೆ ತಾನೆ, ಅದನ್ನೇ ರಿದಮ್ ಅನ್ನೋದು ಅಲ್ವಾ? ಸೊ ಆ ರಿದಮ್ ನನಗೆ ವಿಶ್ವಲಲ್ಲಿ ಸಿಕ್ಕಿದ್ರೆ ಮಾತ್ರ, ದಟ್ ಈಸ್ ವೆನ್ ದ ಆಡಿಯನ್ಸ್ ವಿಲ್ ಆಲ್ಸೋ ಬಿ ಸಿಂಕ್ಡ್ ಇನ್ ಟು ದ ಸಿನಿಮಾ. ಅದು ನಿಮ್ಮನ್ನು ಕೂರಿಸುತ್ತೆ. ಅದು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅದು ಪ್ರತಿ ಸಿನಿಮಾ ಇವತ್ತಿಗೂ ಭಯ ಇದೆ ನನಗೆ, ನಾನು ನೋಡ್ತಾ ಇರ್ತೀನಿ. ಅಂದರೆ ನೀವು ಬೇರೆ ಸಿನಿಮಾಕ್ಕೆ ಹೋದಾಗಲೂ ಕೂಡ ಇದರಲ್ಲಿ ಏನು ಎಡಿಟಿಂಗ್ ಇದೆ, ಇದರಲ್ಲಿ ಏನು ಚಾನ್ಸೇ ಇಲ್ಲ. ಐ ವುಡ್ ಲವ್ ವಾಚಿಂಗ್ ಮೂವೀಸ್. ವಾವ್. ನನ್ನ ಫ್ರೀ ಟೈಮಲ್ಲಿ ನಾನು ಒಂದಿನಕ್ಕೊಂದು 5 ಹೆಂಗೆ ನೋಡ್ತೀನಿ ಅಂದರೆ, ಫ್ಲಾಪ್ ಆಗಿರೋ ಸಿನಿಮಾ ಹುಡುಕಿ ನೋಡ್ತೀನಿ, ಇಲ್ಲ ಯಾರಾದರೂ ಬೈದಿರ್ತಾರಲ್ಲ ಆ ಸಿನಿಮಾಸ್ ನೋಡ್ತೀನಿ, ಏನಕ್ಕೆ ಆಗಿರ್ಬೋದು ಅಂದರೆ ಜನರಲಾಗಿ ನೋಡೋದು. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡೋದು, ಓಕೆ ಪ್ರಾಬಬ್ಲಿ ಇದರಿಂದ ಆಗಿರ್ಬೋದು ಅಂತ. ಆ್ಯಕ್ಚುಲಿ ನೀವು ಈ ಥರ ನೋಡಿರುವಂಥ ಒಂದು ಸಿನಿಮಾ ಹೆಸರು ಬೇಡ, ಬಟ್ ಯಾಕೆ ಆಗಿದೆ ಅಂತ ನಿಮ್ಗೆ ಅನಿಸಿದ್ದು? ಹಿಟ್ಟಾ ಫ್ಲಾಪಾ? ಫ್ಲಾಪ್. ಓವರ್ ಕಾನ್ಫಿಡೆನ್ಸ್ ಇದೆ ತುಂಬ ಸರ್ತಿ. ಓವರ್ ಕಾನ್ಫಿಡೆನ್ಸು. ಆಮೇಲೆ ಎಲ್ಲರೂ ಸಿನಿಮಾಗೆ ಬರೋದು ಫಾರ್ ಎಂಟರ್ಟೈನ್ಮೆಂಟ್. ದಟ್ ಈಸ್ ಅ ಬೇಸಿಕ್ ರೂಲ್. ಆ್ಯಕ್ಚುಲಿ ಅದು ಬೇಸಿಕ್ ಅದು ಅಂತ ಎಂಟರ್ಟೈನ್ಮೆಂಟ್ಗೆ ಬರೋದು. ನನ್ನ ಲೈಫಲ್ಲಿ ಇಲ್ಲ, ನಾನೆಲ್ಲೋ ನೋಡಿರೋ ಒಂದು ಘಟನೆಯಲ್ಲಿರೋ ಗೋಳುಗಳೆಲ್ಲ ತೊಗೊಂಬಂದು ಹಾಕಿದ್ರೆ ಐ ವೋಂಟ್ ವಾಂಟ್ ಟು ವಾಚ್. ನನಗೆ ಆ ಗೋಳು ಗುರು ನನ್ನ ಲೈಫಲ್ಲೇ ಗೋಳಿದೆ, ನನಗೆ ಯಾಕೆ ತಿರ್ಗಾ ಆ ಗೋಳು ದುಡ್ಡು ಕೊಟ್ಟು ಯಾಕೆ ಗೋಳು ನೋಡಲಿ? ಬೇಸಿಕ್ಸ್ ಅದು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಅಲ್ಲೇ ನಾವು ನಮ್ಮ ಮಿಸ್ಟೇಕ್ಸೂ ಅಲ್ಲೇ ಇರೋದು. ನಾನು ಲ್ಯಾಗ್ ಅಂತ ಏನಕ್ಕೆ ನೋಡ್ತೀನಿ ಅಂದರೆ, ಏನಕ್ಕೆ ಇಷ್ಟು ಬಿಟ್ಟಿರ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು. ಆಮೇಲೆ ನನಗೆ ಇವಾಗ ಮೈ ಅಡಗನ್ ಅಂತ ತಮಿಳ್ ಸಿನಿಮಾ ಬಂತು. ನನಗೂ ಯೋಗಿ ಅಂತ KRJ ಅವರ ಪ್ರೊಡ್ಯೂಸರ್ ಇದಲ್ಲ, ಅವರು ಈಸ್ ಅ ಡೈರೆಕ್ಟರ್. ಯೋಗಿ ಜಿ ರಾಜ್ ಗೊತ್ತಿರುತ್ತೆ ನಿಮಗೆ. ಅವನಿಗೂ ನನಗೂ ತುಂಬ ಇಷ್ಟ. ನನ್ನ ಹೆಂಡತಿ ಬಾಯಿಗೆ ಬಂದಂಗೆ ಬೈಲಿ, ಏನು ಸಿನಿಮಾನ ಇದು ಅಂತ. ಅದ್ರೊಳಗೆ ಏನೋ ಒಂದಿದೆ, ಆ ಲ್ಯಾಗು, ಅವನದೊಂದು ಎಕ್ಸ್ಪ್ರೆಷನ್ಸು, ಅವನದೊಂದು ಚೈಲ್ಡ್ಹುಡ್ ನೆನಪುಗಳು, ಏನೋ ಒಂದು ಹೇಳ್ತಿದೆ. ಅದು ನಮಗೆ ಸಿಗ್ತಾಯಿದೆ, ನಿನಗೆ ಸಿಗ್ತಿಲ್ಲ. ಕರೆಕ್ಟ್. ಇಂಟ್ರೆಸ್ಟ್ ಮ್ಯಾಟರ್ಸ್. ಸೊ ಡಿಪೆಂಡ್ಸ್. ಹಾಗೇನೆ ಕತ್ತರಿ ಇಲ್ದಿದ್ರೆ ನಿಮ್ಮ ಜೀವನ ಹೇಗಿರುತ್ತೆ? ತುಂಬ ಬೋರಿಂಗ್ ಆಗಿರುತ್ತೆ. ಯಾರ್ದೋ ಕೇಳ್ಕೊಂಡು ವರ್ಕಿಂಗ್ ಅಂಡರ್ ಸಮ್ ಒನ್, ಓ ಮೈ ಗಾಡ್, ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲ ಅಲ್ವಾ? ನನ್ನ ಮೋಸ್ಟ್ಲಿ ಇದು ಕೆಲಸದಿಂದ ಬಿಸಾಕಿರೋರು ಇರೋ ಕೋಪಕ್ಕೆ. ಟ್ರೇಲರ್ ಎಡಿಟ್ ಮಾಡೋದು ಸುಲಭನಾ, ಸಿನಿಮಾ ಎಡಿಟ್ ಮಾಡೋದು ಸುಲಭನಾ? ಕಂಪ್ಲೀಟಾಗಿ ಎರಡೂ ಸುಲಭ ಅಲ್ವೇ ಅಲ್ಲ. ಆ್ಯಂಡ್ ಈಗ ಇತ್ತೀಚೆಗೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ ಟ್ರೈಲರ್ಸ್, ಬಿಕಾಸ್ ಟೈಮ್ ಸಿಗಲ್ಲ ಅನ್ನೋದಕ್ಕೆ. ಅದಕ್ಕೆ ಡೆಡಿಕೇಟೆಡ್ ಆಗಿ ಟೈಮ್ ಕೊಟ್ಟರೆ ಅದರಂಥ ಮಜಾ ಸಿಗೋ ಕೆಲಸ ಇಲ್ಲ. ಸೇಮ್. ಸೊ ನನಗೆ ಒಂದರಲ್ಲಿ ಮಜಾ ಸಿಗ್ತಿದೆ, ನಾನು ಇದನ್ನು ಬಿಟ್ಟು ಅದನ್ನ ಯಾಕೆ ಇದು ಮಾಡಲಿ ಅಂತ. ಅದಕ್ಕೆ ಅಂತ ಪಾಪ ಹುಡುಗರು ತುಂಬ ಜನ ಇದ್ದಾರೆ. ಲೆಟ್ ದೆಮ್ ಡೂ ಸಮಥಿಂಗ್. ಈಗ ಎಡಿಟಿಂಗ್ ಮಾಡೋವಾಗ ನಿಮ್ಮ ಸಾಫ್ಟ್ವೇರ್ ಕೈ ಕೊಟ್ಟಾಗ ಫಸ್ಟ್ ಯೋಚನೆ ಏನು ಬರುತ್ತೆ? ಗುದ್ದೋದೇನಾ? ಇಲ್ಲ, ಫಸ್ಟು ಟ್ರೈ ಅದರಲ್ಲಿ ಏನಾದರೂ ಹೊಸದಾಗಿ ಅಂದರೆ ಶಾರ್ಟ್ ಯಾವುದಾದ್ರೂ ಸಿಕ್ಕದೇ ಇರೋ ಶಾರ್ಟ್ ಸಿಕ್ಕಿ ತಕ್ಷಣ ಅದ್ರ ಡೇಟ್ ಹುಡುಕೋಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ. ಶಕ್ಸ್ ಒಂದು ಶಾರ್ಟ್ ಸಿಕ್ಕಿತ್ತು, ಅದ್ರ ಡೇಟ್ ಏನು ಅಂತ ಫಸ್ಟು ಹುಡ್ಕೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲ ಮೈಂಡಲ್ಲಿ ಯೋಚನೆ ಮಾಡ್ತೀವಿ. ಯಾಕಂದರೆ ಮತ್ತೆ ಅದೊಂದು ಶಾರ್ಟಿಗೋಸ್ಕರ 1 hour 2 hours or 1 day ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಮಾತ್ರ ಫಸ್ಟ್ ಇದು ಮಾಡ್ತೀವಿ. ಯಾಕಂದರೆ ಮತ್ತೆ ಮಾಡಲೇಬೇಕು, ಹೋದ್ಮೇಲೆ ಮತ್ತೆ ಮಾಡಲೇಬೇಕು. ನಮಗೆ ಆ್ಯವಿಡಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಐ ಕ್ಯಾನ್ ಟೆಲ್ ದಿಸ್, ಆ್ಯವಿಡಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ವಿ ಹ್ಯಾವ್ ಆಟಿಕ್ಸ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆಟಿಕ್. ಓಕೆ, ದಟ್ ಈಸ್ ಔಟ್ಸೈಡ್ ದ ಆ್ಯವಿಡ್ಸ್ ಪ್ಯಾಕೇಜ್ ಫೋಲ್ಡರ್ ಒಳಗಡೆ ಇರಲ್ಲ, ಅದು ಆಚೆನೇ ಇರುತ್ತೆ. ಅದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ, ಇಟ್ ಸೇವ್ಸ್ 50 ಡಿಫ್ರೆಂಟ್ ಬಿನ್ಸ್ ಆಫ್ 1 bin. ಎವ್ರಿ ಬಿನ್ನಿಗೆ 50 bin ಸೇವ್ ಮಾಡಿರುತ್ತೆ. ಸೊ ಎವ್ರಿ ಬಿನ್ 15 minutes ಅಂದರೆ 50 bin ಅಂದರೆ
ಫಸ್ಟು 15 ಬಿನ್ಸ್ 20 ಬಿನ್ಸ್ ಆರ್ ಹಾಫ್ ಆನ್ ಅವರ್ ಗ್ಯಾಪ್ಸ್ ಪ್ರಯರ್ ಓಕೆ ಸೇವ್ ಆಗಿರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಹೆಂಗಿರುತ್ತೆ ಅಂದರೆ ಡೇ ವೈಸ್, ಇವತ್ತು ನೆನ್ನೆ ಮೊನ್ನೆ ಹಂಗೆ ಸೇವ್ ಆಗಿರುತ್ತೆ. ಸೊ ನನಗೆ ಯಾವ ವರ್ಷನ್ ಬೇಕು ಅದನ್ನು ನಾನು ತೊಗೋಬೋದು. ಪಟಾರ್ ಅಂತ ಹೋಗಿರುತ್ತೆ. ಅದ್ದೂರಿ ಅಂತ ಒಂದು ಸಿನಿಮಾ, ಆವಾಗ ನನಗೆ ಆಟಿಕ್ಸ್ ಬಗ್ಗೆ ಗೊತ್ತಿರಲಿಲ್ಲ. ನಾಳೆ ಡಬ್ಬಿಂಗ್ ಹೋಗಬೇಕು, ಇವತ್ತು ಒಂದು ಸತಿ ಡಬ್ಬಿಂಗ್ ಸ್ಕ್ರಿಪ್ಟ್, ನಾಳೆ ಅಲ್ಲ 2 ಡೇಸಲ್ಲಿ ಡಬ್ಬಿಂಗ್ ಹೋಗಬೇಕು, ಡಬ್ಬಿಂಗ್ ಸ್ಕ್ರಿಪ್ಟ್ ಬರೀತೀನಿ ಅಂತ ಅರ್ಜುನ್ ಬಂದ. ಸಿಸ್ಟಮ್ ಆನ್ ಮಾಡ್ತೀವಿ, ಪ್ರಾಜೆಕ್ಟೇ ಇಲ್ಲ, ಹಾರ್ಡ್ ಡಿಸ್ಕ್ ವಾಸ್ ಕ್ರ್ಯಾಶ್ಡ್. ಐ ಡೋಂಟ್ ನೋ. ದೆನ್ ವಿ ಸ್ಟಾರ್ಟೆಡ್ ರೀಎಡಿಟಿಂಗ್. 1.5 ತಿಂಗಳು ವೇಸ್ಟ್ ಆಯಿತು. ರೀಎಡಿಟ್ ಮಾಡೋ ಪ್ರಾಸೆಸ್ಸಲ್ಲಿ ಆವಿಡ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರೆ ಆಟಿಕ್ಸಲ್ಲಿ ಇರುತ್ತಲ್ಲೋ ಅಂತ. ಹೋಗಿ ಬಿನ್ ಹುಡುಕಿದ್ರೆ ಆಟಿಕ್ಸಲ್ಲಿದೆ. ಬೈ ದೆನ್ ದಿಸ್ ವಾಸ್ ಓವರ್. ಆಟಿಕ್ಸಲ್ಲಿ ಇದೆ ಆ ಬಿನ್ನು. ಅಂದ್ಕೊಂಡೆ ಏನು ಗುರು ಇದು. ಅವತ್ತಿಂದ ಎಷ್ಟೋ ಸತಿ ಡಿಲೀಟ್ ಆಗಿದೆ, ಸಾಂಗ್ಸ್ ಎಡಿಟೆಡ್ ಡಿಲೀಟ್ ಆಗಿದೆ. ಅವಾಗ ಆಟಿಕ್ಸ್ ಹೋಗ್ತೀವಿ, ಟೆನ್ಷನೇ ತಗೊಳ್ಳಲ್ಲ. ಈಗ ಆಟಿಕ್ಸ್ ಹೋದರೆ ಆ ಬಿನ್ ಸಿಗುತ್ತೆ. ಓಕೆ. ಮ್ಯಾಕ್ಸ್ ಅಂದರೆ ಒಂದು ಎಂಡಲ್ಲಿ ಕರೆಕ್ಷನ್ ಮಾಡಿರೋ ವರ್ಷನ್ ಸಿಗದೆ ಇರ್ಬೋದು, ಬಟ್ ಸಿಗುತ್ತೆ. ಬಟ್ ಅದು ಈಗ ಹೇಗೆ ಕಾಪಿ ಎಲ್ಲ ಹೇಗೆ ಮಾಡ್ಕೋತೀರಾ? ಈಗ ಎಷ್ಟು ಅಂದರೆ ನೀವು ಸೇಫರ್ ಸೈಡ್ ಅಂತ ಇರಬೇಕಲ್ಲ ಮೂವೀಸ್, ಅದು ಎಷ್ಟು ಫಾರ್ಮೆಟಲ್ಲಿ ಇಟ್ಟಿರ್ತೀರ ಅಂತ? ಈಗ ನಾವು ನಮ್ಮದು ಒಂದು ಫೋಟೋ ಸೇವ್ ಆಗಿರಬೇಕು ಅಂತ ಲ್ಯಾಪ್ಟಾಪಲ್ಲಿ ಹಾಕಿರ್ತೀವಿ, ಪೆನ್ ಡ್ರೈವಲ್ಲಿ ಹಾಕಿರ್ತೀವಿ, ಹಾರ್ಡ್ ಡಿಸ್ಕಲ್ಲೂ, ವಾಪಸ್ ಇನ್ಸ್ಟಾ ಬೇರೆ ಅಪ್ಲೋಡು, ಆಮೇಲೆ ವಾಪಸ್ ಮೊಬೈಲಲ್ಲಿ, ಇಷ್ಟೆಲ್ಲ ಸೇಫ್ಟಿ ಮೆಥಡ್ ನಾವು ನೋಡ್ಕೋತೀವಿ ಜಸ್ಟ್ ಫಾರ್ ದ ಫೋಟೋ. ಸಿನಿಮಾ ಅಂತ ಬಂದಾಗ ಎಷ್ಟು ಈ ಥರ ನನ್ನ ಆವಿಡ್ ವರ್ಕಿಂಗ್ ಮಾತ್ರ ನಾನು 2 ಬ್ಯಾಕಪ್ ಇಟ್ಟಿರ್ತೀನಿ. ಪ್ಲಸ್ ನನ್ನ ಪ್ರಾಜೆಕ್ಟ್ಸ್ ಬಂದು ಪ್ರೊಡ್ಯೂಸರ್ ಹತ್ರ ತೊಗೊಂಡ್ರೆ ಹಾರ್ಡ್ ಡಿಸ್ಕಲ್ಲಿ ಇಟ್ಟಿದ್ರು ನನ್ನ ಮಿರರ್ ಆಗಿ ನನ್ನ ಸಿಸ್ಟಮಲ್ಲೂ ಸೇವ್ ಆಗ್ತಾ ಇರುತ್ತೆ. ಪ್ಲಸ್ ಒನ್ಸ್ ಇನ್ ಅ ವೀಕ್ ನಾನು ತೆಗೆದು ನಾನು ಡ್ರೈವ್ಗೆ ಹಾಕೋತಾ ಇರ್ತೀನಿ ಪ್ರಾಜೆಕ್ಟ್ಸ್ನ. ಈ ಡೇಟ್ ಅಂತ ಪರ್ಟಿಕ್ಯುಲರ್ ಡೇಟ್ಸ್, ಆ ಡೇಟ್ಸ್ನ ನಾನು ತುಂಬ ಫಾಲೋ ಮಾಡ್ತೀನಿ. ಬಿಕಾಸ್ ಇವತ್ತಿನ ದಿನ ಒಂದು 10 ವರ್ಷ ಆಗುತ್ತೆ ಅಂತ ಹೇಳಿದ್ನಲ್ಲ ಸಿನಿಮಾ. ಸೊ March 25th ಅಗೈನ್ March 28th ಕರೆಕ್ಷನ್ ಆದರೆ ಆ ಡೇಟ್ದು ಒಂದು ಸಪ್ರೇಟ್ ಬಿನ್ ಓಪನ್ ಮಾಡಿ ಅದರಲ್ಲೇ ಇನ್ನೊಂದು ಡೂಪ್ಲಿಕೇಟ್ ಮಾಡಿರ್ತೀನಿ. ಓಕೆ. ಹಂಗೆ ಮಾಡಲಿಲ್ಲ ಅಂದರೆ ಆಗಲ್ಲ. ಅದೇ ಭಯ ಅಲ್ವಾ ಅದು ಆ್ಯಕ್ಚುಲಿ. ಬಟ್ ಈ ಥರ ಆಗಿದೆ ನಿಮಗೆ? ಯಾವುದಾದ್ರೊಂದು ಫುಟೇಜ್ ಹಾಕಿ ಅಂತ ಹೇಳಿರ್ತಾರೆ, ಆ ಫುಟೇಜೇ ಸಿಕ್ಕಿರೋದಿಲ್ಲ, ಬಟ್ ಹೇಳಿರ್ತಾರೆ ಇವರು ಶೂಟ್ ಮಾಡಿದ್ದಾರೆ ಈ ಫುಟೇಜನ್ನು, ಬಟ್ ನೀವು ಹಾಕಿಲ್ಲ, ಮಿಸ್ ಆಗಿದೆ ಅನ್ನೋದು ಈ ಥರ ಟಾಕ್ ಏನಾದರೂ ಬಂದಿದೆ? ಇದಕ್ಕಿಂತ ಕಾಮಿಡಿ ಎಲ್ಲ ಆಗಿದೆ. ಹೆಂಗಂದರೆ ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ ನಾನು ಈ ಶಾರ್ಟ್ ಆದ್ಮೇಲೆ ಶೂಟ್ ಮಾಡಿದೆ ಮಚ್ಚ, ವಾದ ಮಾಡ್ತಾರೆ. ನೆಗೆಟಿವಲ್ಲಿ ಏನು ಮಾಡಿದ್ರು ಉಲ್ಟಾ ಪುಲ್ಟಾ ಮಾಡೋಕ್ಕಾಗಲ್ಲ. ಈ ಶಾರ್ಟ್ ಆದ್ಮೇಲೆ ಶೂಟ್ ಮಾಡಿದೆ ಅಂದರೆ ಆ ಶಾರ್ಟ್ ಆದ್ಮೇಲೆ ನೆಗೆಟಿವಲ್ಲಿ ಬರುತ್ತೆ. ಓಕೆ. ಡಿಲೀಟ್ ಎಲ್ಲ ಮಾಡೋಕ್ಕಾಗಲ್ಲ? ಡಿಲೀಟ್ ಎಲ್ಲ ಚಾನ್ಸೇ ಇಲ್ಲ. ನಾನು ಮ್ಯಾನ್ಯುವಲಿ ಕಟ್ ಮಾಡಬೇಕು, ನೆಗೆಟಿವ್ನ ಲ್ಯಾಬಿಂದ ತರಿಸ್ಕೊಂಡು. ಸೊ ಈಗ ಡಿಜಿಟಲಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ವಾದ ಮಾಡ್ತಾನೆ. AP ಅರ್ಜುನ ಇನ್ಯಾರೂ ಇಲ್ಲ, ವಾದ ಮಾಡ್ತಿರ್ತಾನೆ. ಇನ್ನೂ ಇದ್ದಾರೆ, ತುಂಬ ಜನ ಇದ್ದಾರೆ. ಅವನ್ನ ಪಿನ್ ಪಾಯಿಂಟ್ ಅಂದರೆ ಇವಾಗ ಪರ್ಸೆಂಟ್ಲಿ ಒಂದು ಮಾಡ್ತಾ ಇದ್ದೀನಿ, ಅದಕ್ಕೆ ಮಾಡ್ತಿದ್ರಿ. ಓಕೆ ಮಚ್ಚ ಇಲ್ಲ ಮಚ್ಚ ಶೂಟ್ ಮಾಡಿದ್ದೀನಿ ಅಂತ. ಸರಿ ಓಕೆ, ರಶಸ್ ಪ್ಲೇ ಮಾಡ್ತೀನಿ. ಓಕೆ ಈ ಶಾರ್ಟ್ ನಾವು ಮಚ್ಚ ಇದಾದ್ಮೇಲೆ ಮಚ್ಚ ಅಂತ ಡ್ರ್ಯಾಗ್ ಮಾಡ್ತೀನಿ. ಇರಲ್ಲ ಇಲ್ಲಿ ಎಂಡ್ ತನಕ ನೋಡು ಅಂತಾನೆ ಡ್ರ್ಯಾಗ್ ಮಾಡ್ತೀನಿ. ಇಲ್ಲ ಚಾನ್ಸೇ ಇಲ್ಲ, ಇದಾದ್ಮೇಲೆ ಅದು ಏನೋ ಆಯಿತು, ಅದಾದ್ಮೇಲೆ ಈ ಶಾರ್ಟ್ ಶೂಟ್ ಮಾಡಿದೆ ಅಂತಾನೆ. ಓಕೆ ಸರಿ, ಈಗ ನಿನಗೆ ನಾನು ಹೇಳಲ್ಲ ಅಂದ್ಬಿಟ್ಟು ಕ್ಲಿಪ್ ನಂಬರ್ A004 ಏನಾಗಿ ಎಂಡಲ್ಲಿ ಒಂದು ನಂಬರ್ ಬರುತ್ತೆ 24. ಅದಾದಮೇಲೆ ಸೀಕ್ವೆನ್ಷಲಿ 25 ಅಂತ ಬರುತ್ತೆ ಕೆಳಗಡೆ. ನಾನು ಹೇಳ್ತೀನಿ ನೋಡುಗರು, ನೀನು ಶೂಟ್ ಮಾಡಿದರೆ 24 ಆದಮೇಲೆ 25 ಇದು. ಸೊ ಇಲ್ಲಿ ಬಂದಿಲ್ಲ ಅಲ್ವಾ, ಹಂಗಂದರೆ ಶೂಟ್ ಆಗಿಲ್ಲ. ಅದಕ್ಕೊಂದು ಅರ್ಥ ಮಾಡ್ಸೋಕೆ ಒಂದು 10 ನಿಮಿಷ ಆಗುತ್ತೆ. ಅದಾದಮೇಲೆ ಹೇಳ್ತಾನೆ ಹೆಂಗೆ ಮಚ್ಚ ಅಂತ. ಗುರು ನೀನು ಅಂದ್ಕೊಂಡಿರ್ತೀಯ ಕ್ಯಾಮ್ರಾಮ್ಯಾನೋ ಇಲ್ಲ ಕ್ಯಾಮ್ರಾ ಆಪ್ರೇಟರ್ ಯಾವನಾರು ಆನ್ ಮಾಡಿರಲ್ಲ. ಸೊ ರೆಕಾರ್ಡ್ ಆಗಿದ್ದರೆ 25th ಶಾಟ್ ಅದಿರುತ್ತೆ, ಇದು 26 ಆಗಿರುತ್ತೆ. 24 ಆದಮೇಲೆ 25 ಬರ್ತಿದೆ ಅಂದರೆ ನೀನು ಶೂಟ್ ಮಾಡಿಲ್ಲ ಅಷ್ಟೇ ಕಣೋ. ಯಪ್ಪ, ಇದಕ್ಕೊಂದು ಹುಡುಕ್ತಾರೆ ಮ್ಯಾಮ್. 1 hour 2 hours 1 day 2 days ಎಲ್ಲ ಹುಡುಕಿದ್ದೀವಿ ಇದಕ್ಕೆ. ಹೌದಾ? ಹೆಂಗೆ ಕೋಪ ಬರ್ಸ್ತಾರೆ ಅಂದರೆ ತಾಳ್ಮೆಯಿಂದ ಹುಡುಕ್ತಾ ಇರ್ತೀವಿ, ಕೊನೆಗೆ ಪ್ರೂವ್ ಮಾಡ್ತೀವಲ್ಲ ಅವಾಗ ನನ್ನ ಮಕ್ಕಳು ಪ್ರೌಡ್ ಮೂಮೆಂಟು ಸತ್ರು ಅವರು. ಆಮೇಲೆ ನಾನು ಯಾವುದೂ ಕೇಳಲ್ಲ. ಶಾರ್ಟ್ ಇದೆ ಅಂದರೆ ನನಗೆ ಟೇಕನ್ ಆರ್ಡರಲ್ಲಿ ತೋರಿಸಿ ಫಸ್ಟ್ ಅಂತೀನಿ. ದೇ ಹ್ಯಾವ್ ಟು ರೈಟ್ ಟೇಕನ್ ಆರ್ಡರ್ಸ್. ಶೂಟಿಂಗ್ ಸ್ಪಾಟಲ್ಲಿ ಈ ಶಾರ್ಟ್ ಆದಮೇಲೆ ಈ ಶಾರ್ಟ್ ತೆಗ್ದಿದ್ದೀನಿ ಅಂತ ಅದರಲ್ಲಿ ತೋರಿಸ್ತು ನಾನು ಹುಡುಕ್ತೀನಿ ಅಂತೀನಿ. ಇದು ಬೆಸ್ಟು. 1 day ಎಲ್ಲ ವೇಸ್ಟ್ ಮಾಡಿದ್ಮೇಲೆ ನಾನು ಅದೇ ಮಾಡೋದು. ಎಸ್ ಟ್ರೂ. ಬಟ್ ಇದು ಆ್ಯಕ್ಚುಲಿ ಮೇ ಬಿ ಡೈರೆಕ್ಟರ್ಸ್ ಎಲ್ಲ ಡ್ರೀಮಿ ವರ್ಲ್ಡಲ್ಲಿ ಇರ್ತಾರೆ. ಈಗ ಈ ಶಾರ್ಟ್ ಹಿಂಗೆ ಬರಬೇಕು, ಅವ್ರಿಗೆ ನಿದ್ದೆಯಲ್ಲೂ ಇರುತ್ತೆ ಮ್ಯಾಮ್. ಹಿಂಗೆ ನಾಳೆ ಇದು ಶೂಟ್ ಮಾಡೋಣ ಅವ್ರ ಮೈಂಡಲ್ಲಿ ಇರುತ್ತೆ. ಪಾಪ ಹೇಳಿರ್ತೀವಿ ಅನ್ನೋ ಫೀಲಲ್ಲಿ ಇರ್ತಾರೆ. ಆ ಟೆನ್ಷನಲ್ಲಿ ಇವಾಗ ಇವನ ಹತ್ರ ಏನೋ ಹೇಳೋಣ ಅಂತ ನಾನು ಹೋಗಿರ್ತೀನ, ಹೇಳೋಷ್ಟ ಇನ್ನೊಬ್ಬ ಕರೆದಿರ್ತಾನೆ ಗೊತ್ತಾ. ನಾನು ನನ್ನ ಇಲ್ಯೂಷನ್ ಹೇಳಿರ್ತೀನಿ, ಹೇಳ್ಬಿಟ್ಟಿದ್ದೀನಿ ಅಂತ ಅಲ್ಲಿ ಹೋಗ್ಬಿಟ್ಟಿರ್ತೀನಿ. ನನ್ನ ಹತ್ರ ಬಂದು ನನಗೆ ಹಿಂಸೆ ಕೊಡ್ತಾರೆ. ಯಪ್ಪ, ಆ್ಯಕ್ಚುಲಿ ಅವ್ರಿಗೆ ಎಷ್ಟು ಈ ಥರ ಫೀಲ್ ಆಗ್ಬೋದಲ್ಲ, ಈ ಶಾರ್ಟ್ ಮಿಸ್ ಆಯ್ತು ಪಾಪ. ಅವರು ತುಂಬ ಬೇಜಾರು ಮಾಡ್ಕೋತಾರೆ, ಯಾಕಂದ್ರೆ ಮತ್ತೆ ಆ ಜಾಗ ಸಿಗಲ್ಲ. ಹೌದು. ಪ್ರೊಡ್ಯೂಸರ್ ಕೇಳೋಕ್ಕಾಗಲ್ಲ, ತಪ್ಪಾಗುತ್ತೆ, ಹೊಡೆದು ಬಿಡ್ಬೋದು ಅವ್ರು. ಯಾಕೆ ನಿನ್ನ ಕೆಲಸ ಅದು, ನೀನು ಬರ್ಕೋಬೇಕಿತ್ತು ಅಂತಾರೆ. ಪಾಪ ಅವ್ರು ಬರೆದಿರ್ಬೋದು ಒಂದು ಕಡೆ ಇದನ್ನು ತೆಗಿಬೇಕು ಅಂತ, ಬೈ ಮಿಸ್ಟೇಕ್ಸ್ ಹ್ಯಾಪನ್ಸ್, ಏನೂ ಮಾಡೋಕ್ಕಲ್ಲ. ನೀವು ಸಿನಿಮಾ ನೋಡುವಾಗ ನೀವು ಮಾಡದೇ ಇರುವಂತಹ ಎಡಿಟ್ ಮಾಡದೇ ಇರುವಂಥ ಸಿನಿಮಾ ನೋಡಿದಾಗ ಈ ಸಿನಿಮಾನ ನಾನು ಎಡಿಟ್ ಮಾಡಬೇಕಿತ್ತಪ್ಪ ಅಂತ ಅನಿಸಿದ್ದಾದರೆ ಯಾವ ಸಿನಿಮಾನ ಎಡಿಟ್ ಮಾಡಬೇಕಿತ್ತು ಅಂತ ಅನಿಸಿದೆ? 96 ಅನ್ನಿಸ್ತು, ತಮಿಳ್ 96. ಓಕೆ. ಅದಾದಮೇಲೆ
ಹ್ಯಾಂಗ್ ಓವರ್ ಸೀರೀಸ್, ಹ್ಯಾಂಗ್ ಓವರ್ ಅಂತ ಇಂಗ್ಲೀಷ್ ಮೂವಿ ಇದೆಲ್ಲ, ಎಸ್. ಆಲ್ ದ 3 ಫಿಲ್ಮ್ಸ್ ಐ ಲವ್ ದ ಫಿಲ್ಮ್. ಅಂದರೆ ಟು ಬಿ ಪಾರ್ಟ್ ಆಫ್ ಇಟ್ ಇರಬೇಕಿತ್ತು ಅಂತ ಒಂದು ಅಲ್ವಾ? ಆಸೆ ಇತ್ತು. ದುರಂಧರ್ ಫಸ್ಟ್ ಪಾರ್ಟ್ ಬೇಕಿತ್ತು ನನಗೆ, ಅಂದರೆ ಎಷ್ಟೋ ಲೂಸೆನ್ಸ್ ಇತ್ತು, ಮಾಡ್ಬೋದಿತ್ತು ಅಂತ ಅಷ್ಟೇ. ಇಟ್ಸ್ ಅ ಕಲ್ಟ್ ಅಲ್ಲ, ಸಾರಿ, ಇಟ್ಸ್ ಅ ಗ್ರೇಟ್ ಮೂವಿ. ಒಂದು ಆಸೆ, ಸುಮ್ಮನೆ ಒಂದು ಅತಿ ಆಸೆ ಅಲ್ವಾ? ನನಗೂ ಸಿಗಬೇಕಿತ್ತು ಅನ್ನೋದು. ಮಿಸ್ಟೇಕ್ಸ್ ಅಂತಲ್ಲ, ಚೂರು ಅಂತ ಅಷ್ಟೇ. ಸಣ್ಣದು ಬಟ್ ಎಸ್, ಬಟ್ ಐ ಲವ್ ದ ಮೂವಿ. ನನಗೆ ಸೆಕೆಂಡ್ ಪಾರ್ಟ್ ತುಂಬ ಇಷ್ಟ ಆಯಿತು. ಎಲ್ಲರೂ 4 ಅವರ್ ಅಂದ್ರೆ, ನಾನು ಆ್ಯಸ್ ಅನ್ ಎಡಿಟರ್ ನನಗೆ ಫಸ್ಟ್ ಹಾಫ್ ತುಂಬ ಲಾಗಿದೆ ಅಂದರೂ ನನಗೇನು ಅನಿಸಿಲ್ಲ ಅಂತ ಫೀಲ್ ಆಯಿತು. ಫಸ್ಟ್ ಹಾಫ್ ಆಯಿತು. ಸೆಕೆಂಡ್ ಹಾಫ್ ಆಬ್ವಿಯಸ್ಲಿ ಇಟ್ ಇಸ್ ಡ್ರಾಗಿ. ಓಕೆ ನಮ್ಮ ದುರಂಧರ್ ಪ್ಯಾಟ್ರಿಯೋಟಿಸಮ್, ನನಗೆ ಪ್ಯಾಟ್ರಿಯೋಟಿಸಮ್ ಮುಂದೆ ಏನೂ ಇಲ್ಲ. ಏನು ಆ್ಯಕ್ಚುಲಿ ಅಲ್ವಾ, ಹಾಗೆ ಇರುತ್ತೆ ಎಲ್ರಿಗೂ. ಹೇಗೆ ಅಂದರೆ ನಾವು ಯುದ್ಧ ಮಾಡ್ತೀವಿ, ನಾವು ಗೆಲ್ತೀವಿ ಅನ್ನೋದು, ಆ ಶತ್ರುನ ಮಟ್ಟ ಹಾಕ್ತೀವಿ ಅಂದಾಗ ಅದೊಂದು ಲೆವೆಲ್. ಆಮೇಲೆ ಆ ಹೀರೋ ಏನೇ ಬಿಲ್ಡಪ್ ತೋರಿಸಿದ್ರು ನನಗೊಂದು ಖುಷಿ ಏನಾಗ್ತಿತ್ತು ಅಂದರೆ, ದುಶ್ಮನ್ ಮನೆಗೆ ಹೋಗಿ ಹೊಡಿತಿದ್ದಂತಾನೆ, ಅವ್ನು ಏನಾದ್ರು ತೋರಿಸ್ಲಿ, ಒಟ್ನಲ್ಲಿ ಮನೆಗೆ ನುಗ್ಗಾಯ್ತಾನೆ ಅವ್ನು ಗಂಡಸು ಅಂತ. ಆ ಥರ ಅಷ್ಟು ಕೋಪ, ರೋಷ. ಆ್ಯಕ್ಚುಲಿ ಎಲ್ರಿಗೂ ರೋಷ. ಮತ್ತೆ ಆಬ್ವಿಯಸ್ಲಿ ಎಷ್ಟಾದ್ರು ತೋರಿಸಿದ್ರು ನೋಡ್ತೀನಿ ಅಂತ. ಆ್ಯಕ್ಚುಲಿ ಅದರಲ್ಲೂ ಈಗ ಕಟ್ ಮಾಡಿರೋ ಸೀನ್ಸ್ ತುಂಬ ಇದೆಯಂತಲ್ಲ, 7 hours ಅಂತಲ್ಲ, ಅದನ್ನು ವಾಪಸ್ ಹಾಕ್ಬಿಟ್ರೆ ಅದು ತುಂಬ ಕಷ್ಟ ಆಗುತ್ತೆ ನೋಡೋಕ್ಕೆ. ಬಟ್ ಹೆಂಗಿರ್ಬೋದಲ್ಲ 7 hours ಅಂದರೆ ಇಮ್ಯಾಜಿನ್ ಮಾಡಿ. ವಾಪಸ್ ಆ ಎಡಿಟರ್ ಹೆಂಗಿರ್ಬೋದು ಆ್ಯಕ್ಚುಲಿ, ಆ ಎಡಿಟರ್ ಸಿಚುವೇಶನ್. ಈ ಥರ 7 hour ಕುತ್ಕೊಂಡು ನೋಡಬೇಕು. 7 hour ಅಲ್ಲ, ಒಂದು 10-15 hours ನೋಡ್ಬೇಕು ತಾನೆ ಅವರು. ನಂದು ಲಾಸ್ಟ್ 2022 ಹಿಟ್ ಒಂದು ಸಿನಿಮಾ ಇದೆ, ಹೆಸರೆಲ್ಲ ಹೇಳಲ್ಲ. ಆ ಸಿನಿಮಾ ಎಡಿಟಿಂಗ್ ಲೆಂತ್ ವಾಸ್ 8 hours, ಡಬ್ಬಿಂಗ್ ಲೆಂತ್ ವಾಸ್ 8 hours. ಡಬ್ಬಿಂಗ್ ಲೆಂತ್ ವಾಸ್ 8 hours. ಅದನ್ನು ನಾವು ತಂದು 2 hours 18 minutes ಆರ್ 15 minutes ಕೂರಿಸಿದ್ದು. ಹೌ ಅನ್ನೋದಿಲ್ಲ, ಅಂತಾಕ್ಷರಿ ಆಡಿದ್ವಿ ಅಷ್ಟೇ. ಯೋಚನೆ ಮಾಡಿ, ದಟ್ ವಾಸ್ ಅ ಹಿಟ್. ಹೌದಾ? ಹೇಳ್ಬೋದು. ಫೈನಾನ್ಷಿಯಲಿ ಹಿಟ್. ನೋ, ಓಕೆ, ಇಟ್ಸ್ ಓಕೆ. ನಾವು ನೋಡ್ತೀವಿ 2022 ಅಲ್ಲಿ ಯಾವುದೆಲ್ಲ ರಿಲೀಸ್ ಆಗಿದೆ ನೋಡಿ, ಓಕೆನಾ? ಬಟ್ ನನಗನ್ಸುತ್ತೆ ಆವಾಗ ಸ್ಟೋರಿ ಕಿಲ್ ಆಗಲ್ವಾ? ದಟ್ ಈಸ್ ವೇರ್ ವಿ ಗೆಟ್ ದಟ್ ಲಿಬರ್ಟಿ ಅಲ್ಲ. ಇಷ್ಟು ದೊಡ್ಡ ಸೀನ್ನ ನಾನೊಂದು 6 ಶಾರ್ಟಲ್ಲಿ ಹೇಳ್ತೀನಿ ಅಷ್ಟೇ. ಬಟ್ ಇಮ್ಯಾಜಿನ್ 8 hour-ಅನ್ನು 2.5 hours. 22 23 ಐ ಸ್ಟಿಲ್ ಡೋಂಟ್ ರಿಮೆಂಬರ್. ಓಕೆ, ನೋಡೋಣ. ನಾವು ಒಂದು ಪ್ರಯತ್ನ ಪಡ್ತೀವಿ ಯಾವುದಿರಬಹುದು ಅಂತ. ಓಕೆ, ಎಸ್. ನೀವು ಯಾವುದಾದ್ರೂ ಎಡಿಟ್ ಮಾಡುವಾಗ ಕಣ್ಣೀರು ಹಾಕಿದ್ದೀರಾ ಸೀನ್ಸ್ ನೋಡಿ? ಮೊದಲ ಸಲ ಅಂತ ಒಂದು ಸಿನಿಮಾ, ಯಶ್ ಅವ್ರದ್ದು. ಎಸ್. ಅದನ್ನು ಆ್ಯಕ್ಚುಲಿ ನಾನು ರಫ್ ಕಟ್ ಮಾಡಿ, ಅಪ್ಪ ರಫ್ ಕಟ್ ಮಾಡಿ ನಾನು ಫೈನಲ್ ಟ್ರಿಮ್ ಮಾಡೋಕ್ಕೆ ಫಸ್ಟ್ ನೋಡ್ತೀವಲ್ಲ, ಅದು ನೋಡಿದಾಗ ಮನಸ್ಸಿಗೆ ಒಂಥರ. ಬಟ್ ಅದು ಕಾರಣಾಂತರಗಳಿಂದ ಆ ಕ್ಲೈಮ್ಯಾಕ್ಸ್ನ ಚೇಂಜ್ ಮಾಡಿಬಿಟ್ರು, ಸಾಯಿಸ್ಬಿಟ್ರು ಆ ಸಿನಿಮಾನ. ದಟ್ ಡಿನ್ ಕಮ್ ವಾಟ್ ಮೈ ಡ್ಯಾಡ್ ಹ್ಯಾಡ್ ವಿಷನ್ ದ ಕ್ಲೈಮ್ಯಾಕ್ಸ್. ಅದನ್ನು ಮಾಡೋಕ್ಕೆ ಬಿಡಲಿಲ್ಲ ಒಬ್ಬರು, ಅವ್ರ ಹೆಸರೆಲ್ಲ ಹೇಳಲ್ಲ. ಸೊ ಆ ಡೆಪ್ತ್ ಕಳ್ಕೊಳ್ತಾ ಆ ಹೀರೋಗೂ ನಾನು ಅವ್ರಿಗೂ ಹೇಳಿದೆ, ಯಶ್ ಅವ್ರಿಗೂ ಹೇಳಿದೆ, ದಟ್ ವುಡ್ ಹವ್ ವರ್ಕ್ಡ್ ಯಶ್ ಅಂತ. ಆ ಪಾಯಿಂಟಲ್ಲಿ ಏನೂ ಮಾಡೋಕ್ತಿರ್ಲಿಲ್ಲ, ಅವರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಡೈರೆಕ್ಟರ್ ಪಾಪ ಹಿ ವಾಸ್ ಹೆಲ್ಪ್ಲೆಸ್. ಯಾಕೆ ಚೇಂಜ್ ಆಗುತ್ತೆ ಆ್ಯಕ್ಚುಲಿ? ಏನು ವಿಷಯ ಇರುತ್ತೆ? ಒಬ್ರದ್ದು ಒಂದು ಐಡಿಯಾಲಜಿ ಇಲ್ಲ, ಇದು ಹಿಂಗೆ ವರ್ಕ್ ಆಗಲ್ಲ ಅಂತ. ಅದು ಅದರಲ್ಲಿ ಎಂಡಲ್ಲಿ ತಂದೆ ತಾಯಿ ಸೂಸೈಡ್ ಮಾಡ್ಕೊಳ್ಳೋದು, ಅದು ಸಡನ್ನಾಗಿ ಬರೋದೊಂದಿತ್ತು. ಅಪ್ಪ ಮಾಡಿದ ವರ್ಷನಲ್ಲಿ ಇನ್ನೊಂದು ಥರ ಇತ್ತು. ಹಿಂಗಾಗಿತ್ತು ಅಂದರೆ ನಾನು ಅದು ನೋಡಿಬಿಟ್ಟು ನೋಡಿದ್ದೀರಾ ನೀವು? ಏನಿತ್ತು? ಮಗಳು ಏನೋ ಒಂದು ಕಾರಣ ಮರ್ತೋಗಿದ್ದೀನಿ, ಬಟ್ ಅಪ್ಪ ಅಮ್ಮ ಸಾಯ್ತಾರೆ ಫಾರ್ ಡಾಟರ್. ಫಸ್ಟೇ ಸಾಯೋದು ತೋರಿಸ್ಬಿಡೋದು. ಓಕೆ, ಹಂಗೆ ಇತ್ತಾ ಸಮಥಿಂಗ್ ಲೈಕ್ ದಟ್. ಬಟ್ ಹೆಂಗಾಯಿತು ಅಂದರೆ ಅವತ್ತು ಅದು ನೋಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು. ಯು ವಿಲ್ ನಾಟ್ ಬಿಲೀವ್, ಆವಾಗ ನಾನು ತುಂಬ ಬೇಸಿ ಸ್ಕೆಡ್ಯೂಲಲ್ಲಿ ತುಂಬ ಡಿಲೇ ಆಗೋಯ್ತು ನನ್ನಿಂದ ಆ ಪ್ರಾಜೆಕ್ಟು. ಅದು ಮಾಡಲೇಬೇಕಿತ್ತು. ಅದು ನೋಡಿದ್ಮೇಲೆ ನನಗೆ ಎದೆ ಮೇಲೆ ಒಂಥರ ಒಂದು 50 kg ವೆಯ್ಟ್ ಇಟ್ಟಂಗೆ ಆಗೋಯ್ತು. ಥರ ಆಗ್ತಾಯಿಲ್ಲ. ನಾನು ಸೆಡ್ ಅಪ್ಪಗೆ ಹೇಳಿದೆ, ಅಪ್ಪ ಆಗಲ್ಲ ಇವತ್ತು, ಹೆಂಗೆ ಅನಿಸ್ತು ಅಂದರು. ಅಯ್ಯೋ ಆಯಿತು, ಹಿಂಸೆ ಗುರು ಈ ಸಿನಿಮಾ. ಬಟ್ ಸೂಪರ್ಬ್. ಯಾಕಂದರೆ ಒಂದು ತಂದೆ ತಾಯಿ ಆ ಥರ ಒಂದು ತ್ಯಾಗ ಮಾಡೋದು, ಅವಳು ಗೊತ್ತಾಗಬಾರ್ದು, ಅವಳು ಲೈಫ್ ಚೆನ್ನಾಗಿರಬೇಕು. ಅವಳು ಕುರುಡಿ ಅನಿಸುತ್ತೆ ಅದರಲ್ಲಿ. ಇಲ್ಲ, ಹೀರೋ ಹೀರೋಯಿನು ಕ್ಯಾಶುವಲ್ ಕುರುಡಿ ಥರ ಆ್ಯಕ್ಟ್ ಮಾಡ್ತಾರೆ ಫಸ್ಟ್ಗೆ. ಬಟ್ ಆಮೇಲೆ ಸಮಥಿಂಗ್ ಏನೋ ಒಂದು ರೀಸನ್ಗೆ ಅವಳು ಬಡತನ ಅಂದರೆ ಇವರ ಅಪ್ಪದೇನೋ ಪ್ರಾಬ್ಲಮಿಗೆ ಅವರು ಸುಸೈಡ್ ಮಾಡ್ಕೊಳ್ಳೋದು. ನೀವು ಸಾಯ್ಬೇಕು, ಇಲ್ಲ ಇವ್ರು ಮದುವೆ ಆಗಬೇಕು, ಯಶ್ ಮತ್ತೆ ಹೀರೋಯಿನ್ ಮದುವೆ ಆಗಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಸಾಯ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಹೋಗಿ ಸತ್ತು ಬಿಡ್ತಾರೆ. ರಂಗಾಯಣ ಇವ್ರದ್ದು ಎಡಿಟ್ ವರ್ಷನ್ ಇತ್ತಲ್ಲ, ಮೈಂಡ್ ಬ್ಲೋಯಿಂಗ್ ಇಟ್ ವಾಸ್.
ಓ ವಾವ್. ಶಕ್ಸ್ ಅದು ಏನಕ್ಕೆ ಅದು ಚೇಂಜ್ ಮಾಡಿದ್ರು. ನಾನು ಡೈರೆಕ್ಟರ್ ಜೊತೆ ಜಗಳನೇ ಆಡಿದ್ದೆ, ಪುರುಷೋತ್ತಮ್ ಸರ್. ಬಟ್ ಹಿಂಗೂ ಆಗುತ್ತಲ್ಲ ಮೂವಿ. ಆಗುತ್ತೆ. ಫೈನಲಿ ಏನೂ ಚೇಂಜ್ ಆಗಿಬಿಡುತ್ತೆ. ಚೇಂಜ್. ಎಡಿಟಿಂಗ್ ಮುಗಿಸಿ ನೀವು ಮನೆಗೆ ಹೋದಾಗ ತಲೆ ಫುಲ್ಲು ಫ್ರೇಮ್ಗಳೇ ಓಡಾಡ್ತಿರುತ್ತಾ, ಇದು ಕಟ್ಟು ಪೇಸ್ಟು ಆ ಥರ? ಏನೂ ಇಲ್ಲ, ನಾನು ಡೋರಿಂದ ಆಚೆ ಹೋಗ್ತಿದ್ದಂಗೆ ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೆ. ಮರ್ತೇ ಹೋಗ್ಬಿಡ್ತೀನಿ ನಾನು. ವಾವ್. ನನಗೊಂದು ಗಿಫ್ಟ್ ಫ್ರಮ್ ಮೈ ಡ್ಯಾಡ್, ದಟ್ ಇಸ್ ಬೆಸ್ಟ್ ಗಿಫ್ಟ್. ಅದು ಬೆಸ್ಟ್ ಗಿಫ್ಟ್. ಟ್ರೂ. ಕಣ್ಣು ಮುಚ್ಚಿದಾಗಲೂ ನನಗೆ ಅದೆಲ್ಲ ಯಾವುದೂ ಬರಲ್ಲ. ನನಗೆ ಇನ್ನೊಂದು ಕೆಟ್ಟ ಅಭ್ಯಾಸ ಅಂದರೆ ನನಗೆ ಬೇಕು ಅಂತ ಫೋರ್ಸಬ್ಲಿ ಐ ಡ್ರೀಮ್ ತಗೊಂಡು ಇದನ್ನು ಹಿಂಗೆ ಮಾಡಬೇಕು ಅಂತ ಡ್ರೀಮ್ ಮಾಡೋದು ಬೇರೆ. ಅದೊಂಥರ ಉಚಿತನ ಇದೆ. ನಾನು ಬೇಡದೆ ಅಂದರೆ ಸುಮ್ಮನೆ ಅನ್ನೆಸರಿಲಿ ನನ್ನ ವರ್ಕ್ಗೂ ನನ್ನ ಪರ್ಸನಲ್ ಲೈಫ್ಗೂ ಏನೂ ಇದೇ ಮಾಡಲ್ಲ, ಕನೆಕ್ಟೇ ಮಾಡ್ಕೊಳ್ಳಲ್ಲ. ಸೂಪರ್. ಎಸ್, ನಿಮ್ಮ ಸ್ಪೀಡ್ ರೌಂಡ್ ಮುಗೀತು. ಕಂಗ್ರ್ಯಾಚುಲೇಷನ್, ಯು ಆರ್ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್. ಅಯ್ಯಯ್ಯೋ, ನೆಕ್ಸ್ಟ್ ರೌಂಡ್ ಇನ್ನೇನಿರುತ್ತೆ ಅಂತ ಅಂದ್ಕೊಂಡಿರ್ತೀರಾ. ನಿಮ್ಮ ಸಿನಿಮಾದ್ರಲ್ಲಿ ಕೆಲವು ನನ್ನ ಫೇವ್ರೆಟ್ ಸಿನಿಮಾನ ನಾನು ಬರ್ಕೊಂಡು ಬಂದಿದ್ದೀನಿ. ದತ್ತ. ದತ್ತ ಸಾಂಗ್ಸ್ ಇಷ್ಟ. ಎಸ್. ಜೊತೆಯಲ್ಲಿ ಆಬ್ವಿಯಸ್ಲಿ ಸಾಂಗ್ಸ್. ಓ ವಾವ್. ಮುಂಗಾರು ಮಳೆ. ಮೊಲ. ಬಟ್ ಆ ಮುಂಗಾರು ಮಳೆ ಸಿನಿಮಾ ಅದು ಹೇಗೆ ಕನೆಕ್ಟ್ ಮಾಡುತ್ತೆ ಅಂದರೆ ವಾವ್ ಅಲ್ವಾ. ದಟ್ ಗ್ರೇಟ್ ಹಿಟ್. ದುನಿಯಾ ಅದೊಂಥರ ಇವತ್ತಿಗೂ ನನ್ನ ಒಂದು ಇಷ್ಟವಾದ ಕೆಲಸ. ಹೌದಾ? ಸ್ಟಿಲ್ ಆ ಫ್ರೀಡಮ್ ನಾವಿಬ್ಬರೂ ಅದನ್ನು ಮತ್ತೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅನಿಸ್ತಿದೆ. ವಾವ್. ಓಕೆ. ಅದರಲ್ಲಿ ವೇಸ್ಟ್ ಎಲ್ಲ ಯೂಸ್ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ನಾನು ವಿ ನಾಗೇಂದ್ರ ಪ್ರಸಾದ್ ಸರ್ ಅಲ್ವಾ ಅದಕ್ಕೆ ಲಿರಿಕ್ಸ್ ಬರೆದಿರೋದು. ಅವ್ರದ್ದು ಇಂಟರ್ವ್ಯೂ ನೋಡುವಾಗ ಅವ್ರು ಹೇಳಿದ್ದು ಕೇಳಿದೆ. ಆವಾಗ ಅದು ಸಾಂಗ್ ಇತ್ತಲ್ಲ, ಕರಿಯ ಐ ಲವ್ ಯು, ಅದನ್ನು ಬರಿಬೇಕಾ ಬೇಡವಾ ಅಂತ ಇದ್ವಿ, ಮತ್ತು ಅದನ್ನು ಹಾಕೋದಾ ಬೇಡವಾ ಅಂತ ಇದ್ವಿ. ಬಟ್ ಎಸ್, ಅದು ಹಿಟ್ಟಾಗುತ್ತೆ, ನೋಡೋಣ, ಟ್ರೈ ಮಾಡೋಣ ಅಂತ ಅದು ಹಾಕಿದ್ದು. ಬಟ್ ಅದು ಅಂದರೆ ಜನರಿಗೆ ಬೇಜಾರಾಗಬಹುದು ಅಂತ ಅವ್ರದ್ದುಗೆ ಥಾಟ್ ಇತ್ತು. ಯಾಕಂದರೆ ಈ ಥರ ಕರಿಯ ಐ ಲವ್ ಯು ಅಂತ ಹೇಳೋದು ಬೇಕಾ ಬೇಡವಾ ಅನ್ನೋಂಥ ಪರ್ಸ್ಪೆಕ್ಟಿವ್ ಇತ್ತು. ಬಟ್ ಅದು ನೋಡಿ ಎಷ್ಟು ಜನರಿಗೆ ಕನೆಕ್ಟ್ ಆಯಿತು, ಹಿಟ್ಟಾಯಿತು ಅಂತ. ಈ ಸಾಂಗ್ ಬಗ್ಗೆ ಏನಾದರೂ ಆ್ಯಕ್ಚುಲಿ ನೀವು ನೋಡುವಾಗ ಏನಾದರೂ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಅನಿಸ್ತಿದೆಯಲ್ಲ ಅಂತ? ನನಗೆ ಗೊತ್ತಿರೋ ವರ್ಷನ್ ಬಂದು ಮನೋಹರ್ ಸರ್ಗೆ ಅದು ಇಷ್ಟ ಇರಲಿಲ್ಲ. ಮೇ ಬಿ. ಎಸ್, ಇಷ್ಟ ಇರಲಿಲ್ಲ. ಬಟ್ ಸೂರಿ ವಾಂಟೆಡ್ ಇಟ್, ಪರ್ಪಸ್ಲಿ ವಾಂಟೆಡ್ ಇಟ್, ಆ್ಯಂಡ್ ಐ ಯೂಸ್ ಟು ಲೈಕ್ ಇಟ್. ಅದರಲ್ಲಿ ಒಂದೇ ಒಂದು ಇದಂದರೆ ಇವರು ವಿಜಯ್ ಅವರು ಒಂದು ಸಮರ್ಸಾಲ್ಟ್ ಹೊಡೆದಿರ್ತಾರೆ, ಅದನ್ನು ತೆಗೆದಾಕ್ಬಿಟ್ಟಿದ್ದೆ ನಾನು. ಆವಾಗ ತುಂಬ ಶಾರ್ಟ್ಸ್ ಇತ್ತು ಅಂತ ಅವ್ರು ರಿಕ್ವೆಸ್ಟ್ ಮಾಡಿ ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡಿ ಅದು ಹಾಕಿಸ್ಕೊಂಡ್ರು, ಅದು ಬೇಕೇ ಬೇಕು ಅಂತ. ನಾನು ಆಗ್ತಾನೆ ಇರಲಿಲ್ಲ. ನಾನು ಸೂರ್ಯ ಹೇಳ್ದೆ, ಅಲ್ಲೇ ಮಚ್ಚ ಹಾಕು ಮಚ್ಚ, ಪಾಪ ಅವ್ನು ಮಾಡಿದ್ದಾನಲ್ಲ ಅಂತ. ಇಟ್ಸ್ ಲೈಕ್ ಓಕೆ. ಅದೊಂದಕ್ಕೆ ಆ ಸಾಂಗ್ ತುಂಬ ಜ್ಞಾಪಕ. ಪ್ಲಸ್ ಸಾರಿಗೆ ಇಷ್ಟ ಆಗಿರಲಿಲ್ಲ ಅಂತ ನನಗೆ ಗೊತ್ತಿತ್ತು. ಓಕೆ, ಅದೇ ಮೇ ಬಿ ಅದನ್ನೇ ಅವ್ರು ಕನೆಕ್ಟ್ ಮಾಡಿದ್ದಾರೆ. ಎಸ್. ಅನಾಥರು ಅದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ತಮಿಳಲ್ಲಿ ನನ್ನ ತುಂಬ ಫೇವ್ರೆಟ್ ಫಿಲ್ಮ್. ಅದು ಲೆಂಗ್ತ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅಪ್ಪ ಒಂದು ಹಂತದಾದಮೇಲೆ ಬಿಟ್ಬಿಡ್ತಾರೆ ಫೈಟು. ಯಾಕಂದರೆ ಅವ್ರಿಗೆ ಅಷ್ಟರಲ್ಲಿ ಕೋಪ ಎಲ್ಲ ಕಮ್ಮಿ ಆಗಿ, ತುಂಬ ಕಮ್ಮಿ ಆಗಿ, ತುಂಬ ಸಾಫ್ಟ್ ಆಗಿಬಿಟ್ಟಿದ್ರು. ನನ್ನ ಥರ ಅಲ್ಲ, ಅವ್ರು ತುಂಬ ಸಾಫ್ಟ್. ನಾನೇನು ಕೋಪ ಕಮ್ಮಿನೇ ಏನಿಲ್ಲ, ಹಳೇದಕ್ಕಿಂತ ಕಮ್ಮಿ ಅಷ್ಟೇ. ಬಟ್ ಅವಾಗ ಲೆಂಗ್ತ್ ಜಾಸ್ತಿ ಆದಾಗ ಮುನಿರತ್ನಂ ಸರು ಇದನ್ನು ಕಮ್ಮಿ ಮಾಡಬೇಕು ಅಂತ, ಅವಾಗ ನಾನು ಸುಮ್ಮನೆ ಒಂದು ಇದು ಮಾಡಿದೆ, ನಾನು ಕಮ್ಮಿ ಮಾಡಿಕೊಡ್ತೀನಿ ಸರ್ ಅಂತ. ಅಪ್ಪ ಹೇಳಿದ್ರು, ಸರಿ ಮುನಿ ಅವ್ನು ಮಾಡ್ತಾನಂತ ನೋಡು, ಮಾಡಿಸ್ಕೋ ಅಂತ ಮಾಡಿದೆ. ಆಲ್ಮೋಸ್ಟ್ ಒಂದು 9 ಮಿನಿಟ್ಸ್ 12 ಮಿನಿಟ್ಸ್ ಏನೋ ಕಮ್ಮಿ ಮಾಡಿದ್ವಿ. ಅಪ್ಪ ಲೈಕ್ ಹೆಂಗೂ ಮಾಡಿದೆ ಅಂತ. ಸರಿ ಇದು ತೆಗೆದ, ಓಕೆ ಬಿಡು ಪರವಾಗಿಲ್ಲ, ಏನೂ ಆಗಲ್ಲ, ಅದರಿಂದ ಏನಾಗಲ್ಲ. ಆ ಬೆಟ್ಟಕ್ಕೆ ಮುಂಚೆ ಅಂದರೆ ತೆಗಿಯೋಕ್ಕೆ ಮುಂಚೆ ಏನಂದೆ, ಎವ್ರಿ 1 ಮಿನಿಟ್ ಯು ಹ್ಯಾವ್ ಟು ಪೇ ಮಿ 10,000 ಅಂತ. ಸೊ 11 ಅಂದರೆ 1,10,000 1,20,000. ಫಸ್ಟು ಹ್ಞೂ ಅಂತ ಬಂದರು. ತೆಗೆದ್ಮೇಲೆ ನೀನೇನು ಚಿಕ್ಕ ಹುಡುಗ, ನಿನಗೆ ಯಾಕೆ ಅಂದರು. ನನಗೆ ಬಂತು ಕೋಪ. ಏನು ಮಾಡೋಕ್ಕಾಗತ್ತೆ, ಪ್ರೊಡ್ಯೂಸರ್ ನಾನೇ ಮಾಡೋಕ್ಕೆ ಕೋಪ ಬಂತು. ಲೈಕ್ ಅಪ್ಪ ಲೈಕ್ ಬಿಡ, ಏನು ಅದರಿಂದ ಏನು ನಿನ್ನ ಮನೆ ಕಟ್ಬಿಡ್ತೀಯ ಅಂದರು. ಬಿಟ್ಬಿಟ್ಟೆ. 10 ನಿಮಿಷ. ಗಜ ಸೂಪರ್ ಎಕ್ಸ್ಪೀರಿಯನ್ಸ್. ಅದು ಸಾಂಗ್ಸ್ ಎಲ್ಲ ಅಪ್ಪ ನನಗೆ ಕೊಟ್ಬಿಟ್ಟಿದ್ರು. ಇವತ್ತಿಗೆ ಅದೊಂಥರ ವಿಯರ್ಡ್ ಎಡಿಟಿಂಗು, ನನಗೆ ಇಷ್ಟ ಆಗಲ್ಲ, ಕ್ಲೀಶೆ. ಆವಾಗ ಸರ್ ಸೇಮ್ ಅನಜಿ ನಾಗರಾಜ್ ಸರ್ ಇದ್ದರು, ಪ್ರೊಡ್ಯೂಸರ್ ವಾಸ್ ಗೌಡ್ರು ಅನಿಸುತ್ತೆ. ಅಲ್ಲೂ ಹಿಂಗೆ ನಾನು ಹೇಳಿದೆ, ಗುರು ನನಗೆ ಸಾಂಗ್, ಅಪ್ಪ ಹೇಳಿದ್ರು ಬೇಕಾ ಸಾಂಗು, ದುಡ್ಡು ಮಾಡ್ಕೊ ಅಂದರು. ನಾನು ಹೇಳಿದೆ ಒಂದು ಸಾಂಗ್ 10,000. ಆ ಕಾಲಕ್ಕೆ 10,000 ಅನ್ನೋದು ದೊಡ್ಡ ವಿಷಯ. ಅನಜಿ ನಾಗರಾಜ್ ಮೇಡ್ ಅ ಬಿಗ್ ಸೀನ್. ಆ್ಯಂಡ್ ದರ್ಶನ್ ಸರ್ ಹೇಳಿದ್ರು, ಕಮಿಷ್ನರ್, ಅಪ್ಪನ್ನ ಕಮಿಷ್ನರ್ ಅನ್ನೋರು. ದರ್ಶನ್ ಸರ್ ಕಮಿಷ್ನರ್ ಮಗ, ಕಾಂಪೌಂಡ್ರು, ನನಗೆ ಕಾಂಪೌಂಡರ್ ತಾನೆ ಕೊಡ
ಆಚೆ ಯಾರು ಮಾಡ್ತಾ ಇದ್ದಾರೆ ಇಲ್ಲ ತಾನೆ, ಅವ್ನು ತಾನೆ ಪರವಾಗಿಲ್ಲ ಬಿಡು ನಮ್ಮ ಹುಡುಗ ಅಂದ್ಬಿಟ್ಟು ಅವಾಗ 5 ಸಾಂಗ್ಸ್ 50K. ನನಗೆ ಅವಾಗ ಅಷ್ಟೆಂಟ್ಗೂ ಕೊಡ್ತಿರ್ಲಿಲ್ಲ ಅವಾಗ 50K. ವಾವ್, ಆ್ಯಕ್ಚುಲಿ ಅಲ್ವಾ ಎಷ್ಟು ಖುಷಿ. ಅದು ಉಪ್ಪಿದಾದ MBBS ಅದರಲ್ಲೆಲ್ಲ ಅಪ್ಪ ಹಿಂಗೆ ಗಲ್ಲಿ ಕ್ರಿಕೆಟ್ ಆಡ್ಕೊ ಅಂತ ಬಿಡೋರು. ಹೌದಾ? ಆ್ಯಕ್ಚುಲಿ ಅದು ಬೆನಿಫಿಟ್ ಅಲ್ವಾ? ಅಸಿಸ್ಟೆಂಟ್ ಆಗಿ ಕೊಡದೇ ಇರೋ ದುಡ್ಡೆಲ್ಲ ಅದರಲ್ಲಿ ರಿಕವರ್ ಮಾಡ್ಕೊಂಡ್ಬಿಟ್ರಿ ನೀವು. ಇಂತಿ ನಿನ್ನ ಪ್ರೀತಿಯ ನಮ್ಮಿಬ್ಬರದು ಒಂಥರ ಲವ್ವಬಲ್ ಸಿನಿಮಾ. ನಾನು ಸೂರಿ ತುಂಬ ಇಷ್ಟಪಟ್ಟು ಮಾಡಿದ ಸಿನಿಮಾ. ಇವತ್ತು ಕಲ್ಟ್ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅವತ್ತಿಗೆ ತುಂಬ ಆ್ಯಕ್ಚುಲಿ ಕನೆಕ್ಟ್ ಆಗೋ ರೀತಿ ಮೇ ಬಿ ನೋಡಿ, ಜನರಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅವರ ಫೀಲಿಂಗ್ಸ್, ಅವ್ರು ಫೇಸ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್, ಅದ್ರ ಮೇಲೆ ಅವರಿಗೆ ಕನೆಕ್ಟ್ ಆಗ್ತಾ ಆಗ್ತಾ ಮೇ ಬಿ ಸಿನಿಮಾದ ಇದೇ ಬದಲಾಗೋಗುತ್ತೆ. ಬರ್ದಿರೋದು ಹೇಗೋ ಇರುತ್ತೆ, ಕನೆಕ್ಟ್ ಆಗೋ ರೀತಿ ಬೇರೆ ಇರುತ್ತೆ. ಗಂಗೆ ಬಾರೆ ತುಂಗೆ ಬಾರೆ, ಗಂಗೆ ಬಾರೆ ತುಂಗೆ ಬಾರೆ, ಪ್ರಜ್ವಲ್ ತರ್ಲೆ ಎಕ್ಸ್ಪೀರಿಯನ್ಸ್ ಸಾಧು ಸರ್. And Tushar was the writer for it. Tushar played a very major role in my life. ಅವರೊಂಥರ ನಮ್ಮಪ್ಪಗೆ ಕ್ಲೋಸು, ನನಗೂ ಕ್ಲೋಸು, ಈಕ್ವಲಿ ಕ್ಲೋಸ್. ಹಿ ವಾಸ್ ಒನ್ ಸುಂಟ್ರಗಾಳಿ ಟೈಮಲ್ಲಿ ಸೂರಿಗೂ ನನಗೂ ನಂಟು ಅವನಿಂದನೇ ಆಗಿದ್ದು. ಸೊ ದುನಿಯಾ ಬರೋಕ್ಕೂ ಕಾರಣ ಅವನೇನೆ, ಮುಂಗಾರು ಮಳೆ ಬರೋಕ್ಕೆ ಕಾರಣನೂ ಅವನೇನೆ, ತುಷಾರ್. ವಂಶಿ ಒನ್ ಆಫ್ ಮೈ ಫೇವ್ರೆಟ್. ಎಸ್, ಭುವನಂ ಗಗನಂ. ಭುವನಂ ಗಗನಂ ಫಸ್ಟ್ ಮಾಂಟೇಜ್, ಪ್ರಾಬ್ಲಿ ಮೈ ಫಸ್ಟ್ ಮಾಂಟೇಜ್ ಎಡಿಟ್ ಅದರಲ್ಲೇ ಆಗಿದ್ದು. ಆ ಪೊಲೀಸ್ದು ಇದೆಲ್ಲ ಸರ್ದು ಫಸ್ಟ್ ಸಾಂಗ್ ನಾನು ಮಾಡಿದ್ದು ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇವತ್ತು ನಾನು ಬೆಳಗ್ಗೆ ಅದು ಕೇಳ್ತಾ ಐ ವಾಸ್ ಥಿಂಕಿಂಗ್ ಐ ಶುಡ್ ಟೆಲ್ ಅಶ್ವಿನಿ ಮ್ಯಾಮ್ ದಟ್ ವಾಸ್ ದ ಫಸ್ಟ್ ಸಾಂಗ್ ಐ ಎಡಿಟೆಡ್ ಆಫ್ ಸರ್ಸ್ ಅಂತ. ಅಪ್ಪ ಮೂವಿ ಅದು, ಅಪ್ಪ ವಾಸ್ ಎಡಿಟರ್. ಆ ಸಾಂಗ್ ಎಡಿಟ್ ಮಾಡಿದ್ದು ಫಸ್ಟ್ ಅಪ್ಪು ಸರ್ದು ಸಾಂಗ್ ಎಡಿಟ್ ಮಾಡಿದ್ದು ಅದು. ಏನ್ ಪ್ರೌಡ್ ಅಲ್ವಾ ಆಕ್ಚುಲಿ, ಅದು ತುಂಬಾ ಫೇಮಸ್ ಸಾಂಗ್. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಓಕೆ, ಅಂಬಾರಿ. ಅಂಬಾರಿ ದೊಡ್ಡ ಹಿಂಸೆ. ಯಾಕೋ? ಅರ್ಜುನ್ ಫಸ್ಟ್ ಸಿನಿಮಾ ಅಲ್ವಾ, ತುಂಬ ಟಾರ್ಚರ್ ಕೊಟ್ಟಿದ್ದಾನೆ, ತುಂಬ ಅಂದರೆ ತುಂಬ, ಬಟ್ ತುಂಬ ಹೆಸರು ಬಂತು ಅದರಲ್ಲಿ. ಹೌದು, ಅಂಬಾರಿ ಸಿನಿಮಾ ಇಸ್ ಜಸ್ಟ್ ವಾವ್ ಅಲ್ವಾ. ಆ ಒಂದು ತುಂಬ ನನ್ನ ಟೋಟಲ್ ಸ್ಕೇಲ್ಗೆಲ್ಲ ಟೋಟಲ್ ಆಗಿ ಡಿಫ್ರೆಂಟ್ ಆಗಿತ್ತು ಅದು ಅವಾಗ. ಓಕೆ, ಗೇವ್ ಮಿ ಎ ಗುಡ್ ನೇಮ್. ಎಸ್. ಜಂಗ್ಲಿ. ಜಂಗ್ಲಿ ತರ್ಲೆ ಸೂರಿನೂ ನಾನು ತರ್ಲೆ ಮಾಡಿದ ಸಿನಿಮಾ ಒಳ್ಳೆ ಚೆನ್ನಾಗಿತ್ತು. ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಸಟ್ಲ್. ಎಸ್. ರಾಮ್ ವಾಸ್ ಫನ್. ರಾಮಲ್ಲಿ ಪ್ರೊಡ್ಯೂಸರ್ ನಾನು ಜಾಸ್ತಿ ಫನ್ ಮಾಡಿದ್ವಿ, ಬಿಕಾಸ್ ಪ್ರೊಡ್ಯೂಸರ್ ತೆಲುಗು ಅವರು, ಅವ್ರು ಬಂದು ನನ್ನ ಜೊತೆ ಎಡಿಟಿಂಗ್ ಕೂರೋರು. ಮಾದೇಶ್ ಸರ್ ಆನ್ ಆ್ಯಂಡ್ ಆಫ್ ಅಷ್ಟೇ. ದಟ್ ಗೈ ಯೂಸ್ ಟು ಹ್ಯಾವ್ ಫನ್ ವಿತ್ ಮೀ. ಅಂದರೆ ಅದು ಏನು ಅಂತ ನನ್ನ ಸ್ಲ್ಯಾಂಗಲ್ಲಿ ಹೇಳೋದನ್ನು ಹಿ ವುಡ್ ಎಂಜಾಯ್ ಇಟ್. ಎಡಿಟಿಂಗಲ್ಲೂ ತುಂಬ ಮಜಾ ಮಾಡಿದ ಅವನು, ದ ಪ್ರೊಡ್ಯೂಸರ್. ನೈಸ್. ಪಂಚರಂಗಿ. ಪಂಚರಂಗಡಿ, ಐ ಯೂಸ್ ಟು ಕಾಲ್ ಇಟ್ ಪಂಚರಂಗಡಿ. ನಾನೇನು ತಪ್ಪ ಹೇಳ್ಬಿಟ್ನಾ? ಇಲ್ಲ ಪಂಚರಂಗಿ. ಪಂಚರಂಗಿ ನನಗೆ ಏನು ನೆನಪಾಗುತ್ತೆ ಅಂದರೆ, ಭಟ್ರ ಹತ್ರ ಫಸ್ಟ್ ಟೈಮ್ ಏನು ಮಾಡಿದೆ, ಎಡಿಟ್ ಎಲ್ಲ ಮುಗೀತು. ಸರ್ ಇನ್ನೂ ಒಂದು 11 ದಿನ ಶೂಟ್ ತಗೊಂಡು ನೀನು ಮುಗಿಸ್ಲೇಬೇಕು ಅಂತ ತುಂಬ ಹಿಂಸೆ ಕೊಟ್ಟು ಎಡಿಟ್ ಎಲ್ಲ ಮುಗಿಸಿದ್ವಿ. ಮುಗಿಸಿದ್ಮೇಲೆ ಎಲ್ಲ ಒಂದು ರನ್ ಥ್ರೂ ನೋಡಿದ್ವಿ, ಜಯಂತ್ ಸರ್ ಎಲ್ಲ ನೋಡ್ತಾಯಿದ್ವಿ. ಎಲ್ಲ ನೋಡಿದ್ಮೇಲೆ ನಾನು ಕೇಳಿದೆ, ಭಟ್ರೆ 11 ದಿನ ಇನ್ನೇನು ಭಟ್ರೆ ಶೂಟ್ ಮಾಡಬೇಕು ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು. ಜಯಂತ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಹೇಳಿದೆ, ಗುರು ಸಿನಿಮಾಗೆ ಏನು ಬೇಕು ಎಲ್ಲ ಇಲ್ಲೇ ಇದೆ, ಮತ್ತಿನ್ನೇನು 11 ದಿನ ಅಂದ ತಕ್ಷಣ ತಿರ್ಗಾ ರಿಪೀಟ್ ಮಾಡಿದ್ರು. ಸರ್ ನಮಗೆ ತಲೆ ಕೆಟ್ಟಿದೆಯಾ ಸರ್, ಅವ್ನು ಏನಕ್ಕೆ ಜಯಂತ್ ಅಂದೇನು ಸಾರಿ, ಅವ್ನು ಹೀರೋ ಏನಕ್ಕೆ ಅಲ್ಲಿ ಬಂದ ಅನ್ನೋದು ಏನಕ್ಕೆ ಎಕ್ಸ್ಪ್ಲನೇಷನ್ ಬೇಕು. ಅವ್ನು ಬಂದಾಯಿತು, ಸ್ಕ್ರಿಪ್ಟ್ ಪ್ರಕಾರ ಹೋಗ್ತಿದೆ, ಮೂವಿ ಹೋಗ್ತಿದೆ, ಮತ್ತೆ ಯಾಕೆ ಅಂದಮೇಲೆ 1 hour ತೊಗೊಂಡ್ರು, ದಮ್ ಹೊಡೆದ್ರು ಎಲ್ಲ ಆದಮೇಲೆ ನನಗೆ ರೇಕ್ಸೋರು ಅಣ್ಣ ಜಯಣ್ಣ ಅವರು ನನಗೆ ಇಟ್ಟಿದ್ದೆ ಹೆಸರು ಅದು ಚೇಟ ಅಂತ. ಮಲ್ಲು ಅನ್ನೋ ಕಾರಣಕ್ಕೆ ಚೇಟ ಅಂತಿಟ್ರು. ಓ ಚೇಟ ನನ್ನ ಮಗ ನೀಲೇ ಹೆಂಗೋ ಹಿಡಿದೆ ಇದನ್ನು ಅಂತ. ಗುರು ಹಿಡಿಯೋಕ್ಕೇನೂ ಇಲ್ಲ, ನೀವು ಎಡಿಟ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗಲ್ವಾ. ಸೊ ಡೌಟ್ ಬಂತು, ಇನ್ನೇನಾದ್ರು ಎಕ್ಸ್ಟ್ರಾ ಬೇರೆ ಏನಾದ್ರು ಹೊಸ ಸೀನ್ ಇದೆಯಾ ಅಂತ. ಅದಕ್ಕೆ ಹೇಳಿದೆ, ಸರ್ ಥ್ಯಾಂಕ್ಸ್ ಕಣೋ, ನೀನು ನನ್ನ 11 ದಿನ ಉಳಿಸಿದ್ಯಾ. ಅವರು ಓನ್ ಪ್ರೊಡಕ್ಷನ್ ಬೇರೆ ಅಲ್ಲ, ಏನು ಬೇಕು ನಿನ್ನ ಗಿಫ್ಟು ಅಂತ ಸಡನ್ನಾಗಿ ಕೇಳ್ಬಿಟ್ರೆ ನನಗೇನು ಗೊತ್ತು. ನಾನು ಲ್ಯಾಪೇ ಇರಲಿಲ್ಲ ನನ್ನ ಹತ್ರ ಅವಾಗ. ಐ ಸೆಡ್ ಐ ವಾಂಟ್ ಅ ಮ್ಯಾಕ್ ಪ್ರೋ ಲ್ಯಾಪ್. ಓಕೆ ಡನ್, ನಾಳೆ ಚೆಕ್ ಕೊಡ್ತೀನಿ ಬೆಳಗ್ಗೆ ಅಂದರು. ಡನ್. ಐ ಸ್ಟಿಲ್ ಹ್ಯಾವ್ ದಟ್ ಲ್ಯಾಪ್ಟಾಪ್. ಹೌದಾ? ಬಿಕಾಸ್ ಪಾಪ ಅವರು ಕೊಟ್ಟಿದ್ದು ಲ್ಯಾಪ್ಟಾಪ್ ಅಂತ ಇಟ್ಕೊಂಡಿದ್ದೀನಿ, ಮೆಮೊರಿ ಅಲ್ವಾ ಅದು. ಬಟ್ ಗ್ರೇಟ್ ಅಲ್ಲ, ಹಿಂಗೆಲ್ಲ ಆಫರ್ ಬರಬೇಕು, ನೀವು ಹಾಗೆ ವರ್ಕ್ ಮಾಡಬೇಕು, ಕರೆಕ್ಟಾಗಿ ಆಫರು ಬರ್ತಿರ್ಬೇಕು, ಏನು ಗಿಫ್ಟ್ ಬೇಕು ತಗೋ ಅಂತ. ಹೌದು. ಜಾಕಿ ಒಂಥರ ಕನ್ನಡ ಇಂಡಸ್ಟ್ರಿಗೆ
ಸ್ಕ್ರಿಪ್ಟ್ ಹಿಂಗೆ ಇರಬೇಕು ಹಿಂಗೆ ಇರಬಾರ್ದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಅದು ಸಿನಿಮಾ ಅದು. ಅಲ್ವಾ? ನಿಜ. ಆ್ಯಕ್ಚುಲಿ ಎಸ್ ಟ್ರೂ. ನಿಜ ಮ್ಯಾಮ್. ಅದರಲ್ಲಿ ಇರೋ ಇನ್ನಸೆನ್ಸ್ ಇದೆ ಗೊತ್ತಾ ಡೈಲಾಗು, ಇವತ್ತಿನ ದಿನ ಯಾಕಿಲ್ಲ ಅದು. ಯಾರದೇ ಆಗಲಿ, ಯಾರದೇ ಸಿನಿಮಾ ಆಗಲಿ, ಹೌದು. ಅದರಲ್ಲಿ ವಲ್ಗ್ಯಾರಿಟಿ ಇರಲಿಲ್ಲ, ಡಬಲ್ ಮೀನಿಂಗ್ ಇರಲಿಲ್ಲ. ಇವತ್ತು ಬರೀ ನಾವು ಅದರಲ್ಲೇ ಇದ್ದೀವಿ. ಅದರದ್ದು ನೋಡಿ, ಆ ಸಿನಿಮಾದ ಗತ್ತೆ ಅದು ಸೀನ್ಸ್ ಹೇಗೆ ನೆನಪಿರುತ್ತೆ ಅಂದರೆ, ಆ ಕೋಳಿದೊಂದು ಸೀನ್ ಇದೆ ನೋಡಿ. ಆ್ಯಕ್ಚುಲಿ ಏನಾದರೂ ಡಿಸ್ಕಷನ್ ಆಗಿದೆಯಾ ನೀವು ಕೋಳಿ ಸೀನಿದ್ದು? ನನಗೂ ಅನಿಸ್ತಿತ್ತು ಈ ಕೋಳಿನ ಹೆಂಗಾದ್ರೂ ಪದಾರ್ಥ ಮಾಡ್ಕೊಂಡು ನಾನು ತಿನ್ಬಿಡ್ಬೇಕು ಅನ್ನೋ ರೇಂಜಲ್ಲಿ ಆ ಮೂವಿ ನೋಡುವಾಗ ಅನ್ಸ್ಬಿಡುತ್ತೆ. ನೀವೇನಾದರೂ ಡಿಸ್ಕಷನ್ ಮಾಡಿದ್ರೆ ಅದ್ರ ಬಗ್ಗೆ ಮತ್ತೆ ಅದು ನಾರ್ಮಲ್ ಆಗ್ಬಿಡಲ್ವಾ ಅಂತ. ಸಿ ದಟ್ ಇಸ್ ವೇರ್ ಹಿ ಇಸ್ ಥಿಂಗ್ಸ್ ಅಹೆಡ್. ನಿಜ. ಅವನ್ ಹಿಸ್ ಬ್ರೈನ್ ಇಸ್ ಟೋಟ್ಲಿ ಡಿಫ್ರೆಂಟ್. ಟ್ರೂ. ಹುಡುಗರು ವಾಸ್ ಅ ಚಾಲೆಂಜ್. ಮಾದೇಶ್ ಸರ್ ಬ್ಯುಸಿ ಇರೋರು ಅವಾಗ, ಬರ್ತಿರ್ಲಿಲ್ಲ. ಆ್ಯಂಡ್ ಕಮಾನ್, ಇಟ್ಸ್ ಅ ರೀಮೇಕ್ ಮೂವಿ, ಹಿಟ್ ಆಗಲೇಬೇಕು. ರೀಮೇಕ್ ಮಾಡಿ ಫ್ಲಾಪ್ ಆಗೋದು ದಿಸ್ ಒನ್ ಅಲ್ಲ. ಆಮೇಲೆ ಅವ್ನು 3 ಜನ. ಆ್ಯಂಡ್ ನನಗೆ ಆ್ಯಕ್ಚುಲಿ ತಮಿಳ್ಗಿಂತ ಐ ಲೈಕ್ ದಿಸ್ ವರ್ಷನ್ ಬಿಕಾಸ್ ನಮ್ಮ ಲೂಸ್ ಮಾದ ಸಕ್ಕದಾಗಿ ಮಾಡಿದ್ನಲ್ಲ, ಅವನೇ ಎಲ್ಲರನ್ನೂ ಮರೆಸ್ಬಿಡ್ತಾನೆ. ನಿಜ. ಆ ಥರದ ಕ್ಯಾರೆಕ್ಟರ್. ಆ್ಯಂಡ್ ಐ ಎಂಜಾಯ್ಡ್ ಟೋಟ್ಲಿ. ಫಸ್ಟ್ ಟೈಮ್ ರಾಗನ ಅಪ್ರಿಷಿಯೇಟೆಡ್ ಮೀ ಫಾರ್ ದ ಟ್ರೈಲರ್. ಫಸ್ಟ್ ಟ್ರೈಲರ್ ಅವಾಗ ಮಾಡಿದ್ವಿ. ಸೊ ವಿಯರ್ಡಾಗಿ ನನಗೆ ಭಯದಲ್ಲಿ ಮಾಡಿದ್ದು, ನನಗೂ ಐಡಿಯಾನೇ ಇಲ್ಲದೆ ಏನೋ ಒಂದು ಸುಮ್ಮನೆ ಟ್ರೈ ಮಾಡೋಣ ಮಾಡಿದ್ವಿ. ಫಸ್ಟ್ ಗೋವಲ್ಲೇ ಓಕೆ ಆಗೋಯ್ತು ಆ ಟ್ರೈಲರ್. ಸೊ ಐ ರಿಮೆಂಬರ್. ಸೂಪರ್. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಶೀಲಾ ಕಿ ಜವಾನಿ ಅಷ್ಟೇ ನೆನಪಿರೋದು. ಎಸ್. ಪರಮಾತ್ಮ ವಾಸ್ ಭಟ್ರು ಹೇಳಿದ ಕಥೆನೇ ಒಂದು ಮಾಡಿದ್ದೊಂದು. ಹೌದಾ? ಬಟ್ ತುಂಬ ಆಸೆ ಇಟ್ಕೊಂಡಿದ್ವಿ. ನಾನು ಇನ್ಫ್ಯಾಕ್ಟ್ ಒಂದು ಏರಿಯಾದ ಡಿಸ್ಟ್ರಿಬ್ಯೂಷನ್ ಜಯಣ್ಣನ ಹತ್ರ ಕೇಳಿ, ಅಪ್ಪು ಸರ್ ಹಂಗೂ ಹೇಳಿದ್ರು, ಲೋ ಬೇಕೇನೋ ನೀನು ನಮ್ಮ ಅನ್ಕೊಳೋ, ಯಾಕೋ ಬೇಕು ನಿನಗಿದೆಲ್ಲ. ಬಟ್ ಅಟ್ ವಾಸ್ ಅ ಫ್ಲಾಪ್. ಯು ವಿಲ್ ನಾಟ್ ಬಿಲೀವ್, ನಾನು ಏನು ಅಡ್ವಾನ್ಸ್ ಕೊಟ್ಟಿದ್ದೆ ಜಯಣ್ಣ ಅವರು ಅದನ್ನು ವಾಪಸ್ ಕೊಟ್ಟರು ನನಗೆ. ಬೇಡ ಚೇಟ, ನೀನು ನಮ್ಮವನು, ನಿನ್ನ ಟೆಕ್ನಿಷಿಯನ್ ನೀನು, ಯು ವಿಲ್ ನಾಟ್, ಇದನ್ನು ನಿನ್ಗೆ ರಿಕವರ್ ಆಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ವಾಪಸ್ ಕೊಟ್ಬಿಟ್ರು ನನಗೆ ದುಡ್ಡು ಆಫ್ಟರ್ ದ ಫ್ಲಾಪ್. ಹೌದಾ? ಬಟ್ ಯಾಕೆ ಅದು ಚೇಂಜ್ ಆಯ್ತಾ ಸ್ಟೋರಿ ಆಮೇಲೆ, ಅಥವಾ ಅವ್ರು ಹೇಳಿದ್ದೆ ಒಂದು, ಶೂಟ್ ಮಾಡಿದ್ದೆ ಒಂದು. ಕೇಳಿದ್ರೆ ನಾನು ಇನಿಷಿಯಲ್ ಸ್ಟೇಜಸಲ್ಲೇ ನಾನು ಜಯಣ್ಣಿಗೆ ಹೇಳ್ಬಿಟ್ಟಿದ್ದೆ ನನಗೆ ಬೇಕಣ ಅಂತ. ಸೊ ಏನಾಯಿತು, ನನ್ನಿಂದ ಒಂದಷ್ಟು ಬಲಿಕಾ ಬಕ್ರಗಳು ನನ್ನ ಮೀರಿ ಹೋಗಿ ಅಣ್ಣಗೆ ಡಿಮ್ಯಾಂಡ್ ಆಗೋಯ್ತು ಡಿಸ್ಟ್ರಿಬ್ಯೂಷನ್ಗೆ. ಸೊ ಹಾಗಾಗಿ ಅಣ್ಣ ಹ್ಯಾಡ್ ದಟ್ ಗುಡ್ ವಿಲ್ ಟುವರ್ಡ್ಸ್ ಮೀ ಆ್ಯಂಡ್ ಹಿ ಪೇಡ್ ಮೀ ಬ್ಯಾಕ್. ಬಟ್ ಹಿ ಪೇಡ್ ಎವ್ರಿ ಒನ್ ಬ್ಯಾಕ್. ಓಕೆ. ಯಾರಿಗೂ ಲಾಸ್ ಆಗಬಾರ್ದು ಅಂತ ಎಲ್ಲರಿಗೂ ವಾಪಸ್ ಕೊಟ್ಬಿಟ್ರು. ಸೂಪರ್ ಅಲ್ವಾ ಅದು? ಯಾರು ಯೋಚನೆ ಮಾಡ್ತಾರೆ ಹಾಗೆ ಅಲ್ವಾ? ಚಿಂಗಾರಿನೇ ಕರೆಕ್ಟು. ಲಕ್ಕಿ ವಾಸ್ ಅ ಗುಡ್ ಸ್ಕ್ರಿಪ್ಟ್. ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ಮೀ, ಡೈರೆಕ್ಟರ್ ಯಶ್ ಬೈ ಎಲ್ಲರೂ. ಓಕೆ. ಸುಮ್ಮನೆ ಸಿಲ್ಲಿ ನನ್ನ ಯಾವುದೂ ಅಷ್ಟು ಬೇಗ ನಾನು ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ತರ್ಕಗಳು ಆವಾಗಲೇ ಎಷ್ಟು ಗೊತ್ತಾಯ್ತು, ಅಯ್ಯೋ ಇನ್ನೊಂದು ಮಗ ಇಷ್ಕಾಟನ ಅಂತ. ಬಟ್ ಅವಾಗ ಹೇರ್ ಸ್ಟೈಲ್ ಎಲ್ಲ ಫುಲ್ ಫೇಮಸ್ ಅಲ್ಲ, ನೀವು ಟ್ರೈ ಮಾಡಿದ್ರ ಅವಾಗ ಕೂದಲಿತ್ತು. ಬಟ್ ಟ್ರೈ ಮಾಡಿಲ್ಲ. ಐ ಡಿಡ್ಂಟ್ ಲೈಕ್ ದ ಕಲರ್ಸ್ ವಾಟ್ ಹಿ ಯೂಸ್. ಅಲ್ಲ ಅದೇ ಸ್ಟೈಲ್ ಮಾತ್ರ ಅದನ್ನ ತುಂಬಾ ಜನ ಫಾಲೋ ಮಾಡಿದ್ರು. ಈ ಸ್ಪೈಕ್ ತರ ಮಾಡ್ಕೊಂಡು ಈ ಸ್ಟೈಲ್ಸ್ ಎಲ್ಲ, ಹೇರ್ ಸ್ಟೈಲು ಇದು ತುಂಬಾ ವಿಚಿತ್ರವಾಗಿತ್ತು. ಬಟ್ ಅದನ್ನ ಯಾರು ಅವ್ರಾಗಿದ್ದಕ್ಕೆ ಚೆನ್ನಾಗಿತ್ತು ಅಲ್ವಾ? ಅದ್ರಲ್ಲೂ ಒಂದು ಹ್ಯಾಂಡ್ಸಮ್ ಲುಕ್ ಕಾಣಿಸ್ತಿತ್ತು. ಬೇರೆ ಯಾರಾದ್ರೂ ಮಾಡಿದ್ರೆ ಆಮೇಲೆ ಅವ್ರ ಲುಕ್ ನನಗೆ ಗಜಕೇಸರಿ ವಾಸ್ ಮೈ ಫೇವರೇಟ್. ಎಸ್, ಗಜಕೇಸರಿ ವಾಸ್ ಅಪಿಯರೆನ್ಸ್ ಇಟ್ಸೆಲ್ಫ್ ಇಸ್ ಸೂಪರ್ಬ್ ಅದರಲ್ಲಿ. ಟ್ರೂ. ಅದ್ದೂರಿ ಮಾತು 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 ಅದಕ್ಕೆ ಫೇಮಸ್ ಅದು. ಹೌದು. ಕಡ್ಡಿಪುಡಿ ವಾಸ್ ಆ ಸ್ಟೇಜಲ್ಲಿ ವೆರಿ ಮೆಚ್ಯೂರ್ಡ್ ಸ್ಕ್ರಿಪ್ಟ್. ಅಂದರೆ ಅಷ್ಟು ದೊಡ್ಡ ಹೀರೋನ ಒಬ್ಬ ಬಚ್ಚ ಹೊಡೆಯೋದು, ಆಮೇಲೆ ಅಂದ್ರಿತಾರ ರೇ ಅವರ ಸಾಂಗ್ನ ಎಷ್ಟು ಏನು ಹೇಳೋದು, ಬ್ಯೂಟಿಫುಲಿ ಶಾಟ್. Yes. You don't feel that vulgarity in that. No way. It's very beautifully shot. And I've heard that ಆ ಶೂಟಿಂಗ್ ಟೈಮಲ್ಲೂ ಅವಳನ್ನ ಅಷ್ಟು ಕಂಫರ್ಟ್ ಮಾಡಿ, ಅಂದರೆ ಒಂಥರ ಆಡ್ ಫೀಲ್ ಆಗಬಾರ್ದು ಅಂತೆಲ್ಲ ಮಾಡಿದಾನಂತಲ್ಲ ಆ ಶೂಟು. ಅಮೇಝಿಂಗ್. ಅವನೇ ಮಾಡೋಕ್ಕಾಗತ್ತೆ ಅವೆಲ್ಲ ಅಲ್ವಾ? ಮತ್ತೆ ಶಿವಣ್ಣನ ನೋಡಿದಾಗ್ಲೂ ಕೂಡ ಆ ಸ್ಟಾರ್ಡಮ್ ಬಿಟ್ಟು ಹೇಗೆ ಆ್ಯಕ್ಟ್ ಮಾಡಬೇಕು ಅಣ್ಣ ಅವ್ನ ಸಿನಿಮಾಲೇ ನಾನು ನೋಡಿರೋದು. ಕಡ್ಡಿಪುಡಿ ಆಗಲಿ, ಬೇರೆ ಯಾವುದು, ಅವರು ಎಷ್ಟು ಡೌನ್ ಟು ಅರ್ತ್ ಆಗ್ಬಿಟ್ಟಿರ್ತಾರೆ. ಅಂದರೆ ಟೋಟ್ಲಿ ಹೀರೋ ವ್ಯಾಲ್ಯೂನೇ ಬಿಟ್ಟು ಅವ್ರು ಕೆಳಗಿಳಿತಾರೆ. ಅದು ನನಗೆ ನಿಜವಾಗ್ಲೂ ಗ್ರೇಟ್ ಅನ್ಸದಲ್ಲ. ವಾವ್. ಎಸ್. ಬಹದ್ದೂರ್ ಗುಡ್. ಹೆಬ್ಬುಲಿ
ಇಟ್ಸ್ ಆಲ್ಸೋ ಗುಡ್. ಗುಡ್. ಎಸ್, ಸಾಂಗ್ಸ್ ಆರ್ ಗುಡ್. ಸಾಂಗ್ಸ್ ಆರ್ ಗುಡ್. ಎಸ್. ಟಗರು ಸ್ಕ್ರೀನ್ ಪ್ಲೇ, ಆಡಿಯೋ, ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಸ್ವಲ್ಪ ಪರ್ಸನಲ್ ಡಾಲಿ ಅವ್ರದ್ದು ಆ ಕತ್ ಕುಯ್ಯೋದು, ಅಂದರೆ ಆ ವೈಲೆನ್ಸ್ನ. ಎಸ್. ಯು ಐ ಕನ್ಫ್ಯೂಸಿಂಗ್. ನಿಮ್ಗೆ ಎಡಿಟ್ ಮಾಡುವಾಗಲೂ ಕನ್ಫ್ಯೂಸಿಂಗ್ ಇತ್ತ ಅದು? ಇಲ್ಲ. ಓಕೆ. ನಿಮ್ಮ ತುಂಬ ಅದನ್ನು ಹಿಂದೆ ಮುಂದೆ ಎಲ್ಲ ಟ್ರೈ ಮಾಡಿದ್ವಿ. ಕೊನೆಗೆ ಒಂದು ಹಂತದಲ್ಲಿ ನಾನೆಲ್ಲೋ ಆಚೆ ಹೋಗುವಾಗ ಸರ್ಗೆ ಅರ್ಜೆಂಟ್ ಎಡಿಟ್ ಮಾಡಬೇಕು ಅಂತ ಆಮೇಲೆ ಚೇಂಜ್ ಆಗಿದ್ದೆ ಅಷ್ಟೆ. ಓಕೆ. ಎಕ್ಕ ತುಂಬ ಫಾಸ್ಟ್, ಅಂದರೆ ಶೂಟ್ ಆಗ್ತಿತ್ತು ಎಡಿಟ್ ಆಗ್ತಿತ್ತು. ಹಾಗಾಗತ್ತಾ? ಜೂನ್ 8 ತನಕ ಶೂಟ್ ಮಾಡಿದ್ರು, ಜುಲೈ 7 ರಿಲೀಸು. ಓಕೆ. ಎಸ್. ಇಷ್ಟೆಲ್ಲ ಆದಾಗ ನಿಮ್ಗೆ ಏನು ಅನಿಸುತ್ತೆ? ಈಗ ಡೈರೆಕ್ಟರ್ ಇಂಪಾರ್ಟೆಂಟಾ, ಸ್ಕ್ರಿಪ್ಟ್ ರೈಟರ್ ಇಂಪಾರ್ಟೆಂಟಾ, ಎಡಿಟರ್ ಇಂಪಾರ್ಟೆಂಟ್ ಆಗುತ್ತೆ? ಆ್ಯಕ್ಚುಲಿ ನಂಗೆ ಗೊತ್ತು ಎಲ್ಲರೂ ಇಂಪಾರ್ಟೆಂಟು, ಬಟ್ ಯಾರ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಿನಿಮಾ? ಸ್ಟೋರಿ ರೈಟರ್. ಅದು ಸ್ಟ್ರಾಂಗ್ ಇದ್ದರೆ, ಅವರು ಫಸ್ಟ್ ಸ್ಟ್ರಾಂಗ್ ಇದ್ದರೆ ನಾವೆಲ್ಲರೂ ಅವ್ರಿಗೆ ಪಿಲ್ಲರ್ ಆಗಿ ನಿಂತ್ಕೋಬೋದು. ಅವರೇ ಸರಿ ಇಲ್ಲ ಅಂದರೆ ನಾವೆಲ್ಲ ಏನು ಮಾಡೋದು? ನಿಜ. ಅಂದರೆ ವಿ ಹ್ಯಾವ್ ಟು ವ್ಯಾಲ್ಯೂ ದಮ್, ವಿ ಹ್ಯಾವ್ ಟು ಎನ್ಕರೇಜ್ ದಮ್. ಅದನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ರೆ 100% ಮೂವೀಸ್ ವಿಲ್ ಬಿ ಅ ಹಿಟ್. ರೈಟರ್ಸ್ ಇಲ್ಲ ಪಾಪ ಇಲ್ಲಿ, ವಿ ಹ್ಯಾವ್ ಟು ಪೇ ದಮ್ ಪ್ರಾಪರ್ಲಿ. ಸೊ ಅದು ಹೇಳ್ತಾರಲ್ಲ ರೈಟರ್ಸ್ ಇಲ್ಲ ಅಂತ. ಆ್ಯಕ್ಚುಲಿ ಕಥೆಗಳೇ ಹುಟ್ಟೇ ಇಲ್ವಾ, ಅಥವಾ ಕಥೆಗಳಿದೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದಿರುತ್ತಾ? ಕತೆ ಹುಟ್ಟಲ್ಲ ಮ್ಯಾಮ್, ನಾವು ಹುಡುಕ್ಬೇಕು. ಕತೆ ಇರೋರ ಹತ್ರ ಹುಡುಕ್ಬೇಕು. ಇದೆ ಆ್ಯಕ್ಚುಲಿ ಅವ್ರು ನಮಗೆ ಸಿಗ್ತಾ ಇಲ್ಲ ಅನ್ನೋದು ಅಷ್ಟೇ. ಆ್ಯಕ್ಚುಲಿ ಅದು ಮೇ ಬಿ ಫ್ಯಾಕ್ಟ್ ಇರ್ಬೋದು. ಎಷ್ಟೋ ಜನ ಕತೆ ನಾನು ಬರಿತೀನಿ, ಯಾವ ಕತೆ ಬರೀತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈಗ ಕತೆಗಾರ ಹುಟ್ಟಿಸ್ಬೋದು, ನಾವು ಹುಟ್ಸೋಕ್ಕಾಗಲ್ಲ. ಅದೇ ಕತೆಗಾರರು. ಟ್ರೂ. ಈಗ ಎಷ್ಟು ಚಿಕ್ಕ ಟೈಮಲ್ಲಿ ನಾವು ವಿಷಯ ಕೊಡ್ತೀವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ರೀಲ್ಸ್ ಗೆದ್ದಿದ್ದು. ಈಗ ರೀಲ್ಸ್ ಜನ ಇಷ್ಟಪಡೋದು. ರೀಲ್ಸಲ್ಲೂ ಕೂಡ ಈ 1 ಸೆಕೆಂಡ್, 3 ಸೆಕೆಂಡ್, 5 ಸೆಕೆಂಡ್, 7 ಸೆಕೆಂಡ್ ಅಂದರೆ ವಿಡಿಯೋ ಹಿಂಗೆ ಓಡುತ್ತೆ. ಅಷ್ಟು ಶಾರ್ಟಲ್ಲಿ ನೀವು ಹೆಂಗೆ ಕೊಡ್ತೀರಾ ಅನ್ನೋದು. ಸೊ ಆ ರೀಲ್ಸ್ಗಳು ಬಂದ ಕಾರಣದಿಂದಾಗಿ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನುವಂಥ ಪರ್ಸ್ಪೆಕ್ಟಿವ್. ಯಾಕಂದರೆ ಅಲ್ಲೇ ಓವರ್ ಲೋಡೆಡ್ ಕಂಟೆಂಟ್ ಸಿಗ್ತಾ ಇದೆ. 10 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಶಾರ್ಟ್ ಫಿಲ್ಮ್ಸ್ ಸಿಗ್ತಾ ಇದೆ. ಸೊ ಅದು ಎಫೆಕ್ಟ್ ಆಗ್ತಿರ್ಬೋದು ಇಂಡಸ್ಟ್ರಿಗೆ? 100% ಇಲ್ಲ ಮ್ಯಾಮ್. ದಟ್ ನೆವರ್ ಪ್ಲೇಸ್ ಅ ರೋಲ್ ಇನ್ ಸಿನಿಮಾ. ನಾವು ಕೆಟ್ಟದಾಗ ಸಿನಿಮಾ ಮಾಡೋದ್ರಿಂದ ಮಾತ್ರ ಅದು. ಓಕೆ. ದಟ್ ಡಸಂಟ್ ಎಫೆಕ್ಟ್ ಸಿನಿಮಾ. ದಟ್ ಈಸ್ ಡಿಫ್ರೆಂಟ್. ನಾವು ಇಲ್ಲಿ ಬೋರ್ ಹೊಡೆದಾಗ ಬೇಕಾದ್ರೆ ಅವ್ನು ರೀಲ್ ತೆಗಿಬೋದು. ಎಸ್. ಅವ್ನು ರೀಲೇ ನೋಡೋಕೆ ಬರೋ ಅವ್ನು ಯಾಕೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬರ್ತಾನೆ ಅಲ್ವಾ? ಫಸ್ಟ್ ಥಿಂಗ್ ಅಲ್ವಾ? ಎಸ್. ಸೊ AI ಬಂದಿದೆ. AI ಹೇಗೆ ನೀವು ಯೂಸ್ ಪಡ್ಕೋತಿದ್ದೀರಾ? ಏನು ಅನಿಸುತ್ತೆ AI ಬಂದಮೇಲೆ? ತುಂಬ ಅವಕಾಶಗಳು ಹೋಗುತ್ತೆ, ಕೆಲಸ ಹೋಗುತ್ತೆ ಅಂತ ಅನಿಸುತ್ತೆ ಯುವಕರದು? ಈಗ ಸದ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಫ್ಯೂಚರ್ ಅದಕ್ಕೆ ಅಂತ ಅಡ್ಯಾಪ್ಟ್ ಆಗೋಕ್ಕೆ ಶುರು ಆದಮೇಲೆ ಪ್ರಾಬ್ಲಿ ದೇ ವಿಲ್ ಫೈಂಡ್ ಅ ಸೊಲ್ಯೂಷನ್ ಫಾರ್ ಇಟ್. ಓಕೆ. ಸದ್ಯಕ್ಕೆ ನನಗಂತೂ ಏನು ಯೂಸ್ ಆಗ್ತಿಲ್ಲ. ಸದ್ಯಕ್ಕೆ ಯೂಸ್ ಆಗ್ತಿಲ್ಲ. ಓಕೆ. ಬಟ್ ಬಹುಶಃ ಸ್ಕ್ರಿಪ್ಟ್ ಲೆವೆಲಲ್ಲೇ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಸ್ಟೋರಿ ಬೋರ್ಡ್ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಎಡಿಟಿಂಗ್ ನಾನಂತೂ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಎಡಿಟಿಂಗ್ ಆ್ಯಕ್ಚುಲಿ ಏನಿದೆ, ಏನಾದರೂ ಅದರದ್ದು ಯೂಸಸ್ ಇದೆಯಾ ಈಗ AI-ದು? ಪ್ರಾಬ್ಲಿ ಆಟೋ ಸಿಂಕ್ ಆರ್ ನಂಬರ್ ಆಫ್ ಶಾರ್ಟ್ಸ್ ಕೊಟ್ಟರೆ ಅದೇನೋ ಮಾಡಬಹುದೋ ಏನೋ. ನನಗೆ ಐ ಹ್ಯಾವ್ ನೋ ಐಡಿಯಾ ಯೆಟ್. ಐ ಹ್ಯಾವ್ ನಾಟ್ ಟ್ರೈಡ್ ಆರ್ ಹರ್ಡ್ ಎನಿಥಿಂಗ್ ಅಬೌಟ್ ಇಟ್. ಬರ್ಬೋದು ಮ್ಯಾಮ್. ಬಂದ್ರೂ ಒಬ್ಬ ಹ್ಯೂಮನ್ ಒಂದು ರ್ಯಾಂಡಮ್ ಸ್ಕ್ರಿಪ್ಟಿಂಗ್ ಕೊಟ್ಟಿರ್ತಾನೆ, ಅದಕ್ಕೆ ಕೋಡ್ ಒಂದು ಇದರಲ್ಲಿ ಕೊಟ್ಟಿರ್ತಾನೆ. ಪ್ರತಿ ಸೀನ್ಗೂ ಪ್ರತಿ ಆ್ಯಕ್ಟರ್ಸ್ದು ವ್ಯಾಲ್ಯೂಸ್ ಪ್ರಕಾರ ಅದು ಮಾಡಲ್ವಲ್ಲ. ಎನಿ ಗಿವನ್ ಪಾಯಿಂಟ್ ಯು ನೀಡ್ ಅ ಹ್ಯೂಮನ್ ಟಚ್. 100% ಇಟ್ ವಿಲ್ ಬಿ ದೇರ್. ಬಟ್ ನೀವೊಂದು ಎಡಿಟರ್ ಆಗಿ ಈ ಒಂದು AI ಟೂಲ್ ಬಂದರೆ ನನ್ನ ಕೆಲಸ ಸುಲಭ ಆಗುತ್ತೆ, ನಿಮ್ಮ ಯಾವ ಕೆಲಸ ಸುಲಭ ಮಾಡೋದಕ್ಕೆ AI ಟೂಲ್ ಬಂದರೆ ಚೆನ್ನಾಗಿರುತ್ತೆ? ಡೈರೆಕ್ಟರ್ಸ್ ಬಾಯಿ ಮುಚ್ಚಕ್ಕೆ. ಅರೆ ವಾ, ಮಸ್ತು. ಸುಮ್ಮನಿರಪ್ಪ, ನನ್ನ ಕೆಲಸ ಮಾಡ್ತೀನಿ ಸಾಕು, ನನಗೆ ಅಷ್ಟು ಸಾಕು. ನಿಜ ಗುರು, ನೀನು ಕೊಟ್ಟ ಮೇಲೆ ನನಗೊಂದು ಟೈಮ್ ಕೊಡು, ಅದಾದ್ಮೇಲೆ ಬೇಕಾದ್ರೆ ಏನಾದ್ರು ಮಾತಾಡು, ಏನಾದ್ರು ಜಗಳ ಆಡು, ಸೂಪರ್ ಮಾಡೋಣ. ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ನಾವಿವತ್ತು. ಯಾಕಂದರೆ ಹಿಂಗೆ ಎಲ್ಲ ಡೌಟ್ಫುಲ್ ಇರುತ್ತೆ ನಮಗೆ. ಆ್ಯಕ್ಚುಲಿ ಸ್ವಲ್ಪ ವಿಷಯಗಳು ಕ್ಲಿಯರ್ ಆಗ್ತದೆ, ಹೇಗೆ ಸಿನಿಮಾ ಎಡಿಟಿಂಗ್ ಆಗುತ್ತೆ, ವರ್ಕ್ ಹೇಗಾಗುತ್ತೆ ಅನ್ನೋದು. ಎಸ್. ಈಗ ನಿಮಗೆ ಒಂದು ತುಂಬ ಇಷ್ಟದವರಿಗೆ ಏನಾದರೂ ಥ್ಯಾಂಕ್ಸ್ ಹೇಳಬೇಕು ಅಥವಾ ಏನಾದರೂ ಹಂಚ್ಕೋಬೇಕು ಅಂದರೆ ನೀವು ಹಂಚ್ಕೋಬೋದು. ಫಸ್ಟ್ ಥ್ಯಾಂಕ್ಸ್ ಟು ಮೈ ಪ್ಯಾರೆಂಟ್ಸ್. ಅದಾದಮೇಲೆ ನನ್ನ ವೈಫು, ನನ್ನ ಸಹಿಸ್ಕೊಂಡಿರೋದಕ್ಕೆ ನನ್ನ ಮಕ್ಕಳು, ಆ್ಯಂಡ್ ಆಲ್ ಮೈ ಡೈರೆಕ್ಟರ್ಸ್, ಆಲ್ ಮೈ ಪ್ರೊಡಕ್ಷನ್ ಹೌಸಸ್. ಫಸ್ಟ್ ಅದರಲ್ಲಿ ಅಪ್ಪು ಸರ್ಗೆ ಒಂದು ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೀ, ಸಪೋರ್ಟಿಂಗ್ ಮೀ, ಆ್ಯಂಡ್ ಅಶ್ವಿನಿ ಮ್ಯಾಮ್ ಫಾರ್ ಆಲ್ಸೋ ಬಿಲೀವಿಂಗ್ ಇನ್ ಮೀ,
ಆ್ಯಂಡ್ ನನ್ನ ಸಹಿಸ್ಕೋತಾ ಇರೋದಕ್ಕೆ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಸಪೋರ್ಟ್ ಆ್ಯಂಡ್ ಆಲ್ ಮೈ ಡೈರೆಕ್ಟರ್ಸ್ ಸ್ಪೆಷಲಿ ಸೂರಿ, ಥ್ಯಾಂಕ್ ಯು. ಸೂಪರ್. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಜೊತೆಗೆ ಅಂಥದ್ದೆಲ್ಲ ಸಿನಿಮಾಗಳನ್ನು ನಾವು ನೋಡಿರ್ತೀವಿ. ಮುಂಗಾರು ಮಳೆ ಸಿನಿಮಾ ಆಗಿರಲಿ, ರಾಮ್ ಸಿನಿಮಾ, ಅಪ್ಪು ಸರ್ದು ಎಷ್ಟೋ ಸಿನಿಮಾಗಳು, ದರ್ಶನ್ ಸರ್ದು ಎಷ್ಟೋ ಸಿನಿಮಾಗಳು, ಸುದೀಪ್ ಸರ್ದು ಎಷ್ಟೋ ಸಿನಿಮಾಗಳು ನೋಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಹಿಟ್ ಆಗಿರುತ್ತೆ. ಆದರೆ ನಿಮ್ಗನ್ಸುತ್ತಾ ಎಡಿಟರ್ ಎಲ್ಲೋ ಅವರ ಹೆಸರು ಬಂದಿರಲ್ಲ ಅಂತ, ಜನಗಳಿಗೆ ಗೊತ್ತಿರಲ್ಲ ಅಂತ? ನಾನು ಆಲ್ವೇಸ್ ಐ ಪ್ರಿಫರ್ ಟು ಬಿ ಹಿಡನ್, ಸೊ ನನಗೆ ಆ ಫೀಲ್ ಜಾಸ್ತಿ ಬಂದಿಲ್ಲ. ಆಮೇಲೆ ನನಗೊಂದು ಪ್ಲಸ್ ಪಾಯಿಂಟ್ ಏನಿತ್ತು ಅಂದರೆ, ಅಪ್ಪು ಸರ್ ನಂದು ಯಾವುದೇ ಆಡಿಯೋ ರಿಲೀಸ್ಗೆ ಹೋದ್ರೂ ಬಹುಶಃ ನನ್ನ ಡೈರೆಕ್ಟರ್ಸ್, ಪ್ರೊಡಕ್ಷನ್ ಹೌಸಸ್ ವುಡ್ ಹವ್ ಫಾರ್ಗಾಟನ್ ಮೈ ನೇಮ್, ಮೈ ಗುಡ್ ಫ್ರೆಂಡ್ಸ್ ಆಲ್ಸೋ ಹವ್ ಫಾರ್ಗಾಟನ್. ಬಟ್ ಅವ್ರು ಹೋಗಿರೋ ಪ್ರತಿ ಸ್ಟೇಜಲ್ಲೂ ಅವರು ಈ ಸಿನಿಮಾಗೆ ಎಡಿಟರ್ ದೀಪು ಎಸ್ ಕುಮಾರ್ ಅಂತ ಅವರು ಆ ಸಿನಿಮಾ ಆ್ಯಕ್ಟಿವ್ ಮಾಡಿರಲ್ಲ, ಅವ್ರು ಹೇಳಿದ್ದಾರೆ. ಸೊ ಅದೆಲ್ಲ ಒಂದು ಸಣ್ಣ ಪ್ರೌಡ್ ಮೂಮೆಂಟ್ಸು. ಅದರ್ವೈಸ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ನಿಜ ಟ್ರೂ. ಬಿಕಾಸ್ ದಟ್ಸ್ ವಾಟ್ ಮೈ ಡ್ಯಾಡ್ ಹಸ್ ಥಾಟ್ ಮೀ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್ ಅಷ್ಟು. ಹೌದು. ಬಟ್ ಆ್ಯಕ್ಚುಲಿ ಏನಂದರೆ, ಯಾರು ಎಷ್ಟೇ ರೆಡಿ ಮಾಡಿಕೊಟ್ರು, ಒಬ್ಬ ಎಡಿಟರ್ ಅದನ್ನು ಕೂರಿಸಿ ಚಂದ ಮಾಡಿ ಕೊಟ್ಟರೆ ಮಾತ್ರ ಅದು ಫ್ರೇಮಲ್ಲಿ ಬರೋದಕ್ಕೆ ಸಾಧ್ಯ ಅಲ್ವಾ? ಇಷ್ಟು ಚೆನ್ನಾಗಿ ಆ್ಯಸ್ ಅ ಎಡಿಟರ್ ಆಗಿ ನನಗೂ ಗೊತ್ತು, ಆ್ಯಕ್ಚುಲಿ ಬೇಸಿಕ್ ಎಡಿಟರ್ ಆಗಿ ಅನಿಸುತ್ತೆ ಎಡಿಟಿಂಗ್ ಆ್ಯಕ್ಚುಲಿ ಎಷ್ಟು ಟಫ್. ಅದು ಹೇಳೋದು ಮಾತ್ರ ಹಿಂಗೆ ಕಟ್ ಮಾಡಿ ಹಿಂಗೆ ಹಾಕಿ ಇದನ್ನು ತೆಗ್ದಲ್ಲಿ ಹಾಕಿ ಇಲ್ಲಿಗೊಂದು ಟೆಕ್ಸ್ಟ್ ಹಾಕಿ ಇಲ್ಲಿಗೊಂದು ಎಫೆಕ್ಟ್ ಆಗಿ ಹೇಳ್ತಾರೆ. ಬಟ್ ಒಂದು ಎಫೆಕ್ಟ್ ಆಗೋಕೆ ಅದನ್ನು ಚೇಂಜ್ ಮಾಡೋದಕ್ಕೆ ಗಂಟೆಗಟ್ಟಲೆ ತೊಗೊಳ್ಳೋದು ಇದೆ ಆ್ಯಕ್ಚುಲಿ ಪ್ರಾಬ್ಲಮ್. ಆ್ಯಂಡ್ ವಿಜುವಲ್ ನೋಡೋದಕ್ಕೂ ಎಷ್ಟು ಟೈಮ್ ಕೊಡಬೇಕಾಗತ್ತೆ, ವಿಜುವಲ್ ನೋಡಿ ಈ ವಿಜುವಲ್ ಆದಮೇಲೆ ಇದನ್ನು ಹಾಕಬೇಕು ಅಂತಲೂ ಟೈಮ್ ಕೊಡಬೇಕಾಗತ್ತೆ. ಇದೆಲ್ಲ ಪ್ರೋಸೆಸ್ ಮಾಡಿ ಎಡಿಟಿಂಗ್ ಮಾಡಿ ದ ಗ್ರೇಟ್ ಎಡಿಟರ್ ಆಗಿದ್ದೀರ ನೀವಂತೂ. ತುಂಬ ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ತುಂಬ ವಿಷಯಗಳನ್ನು ಕೂಡ ಹಂಚ್ಕೊಂಡ್ರಿ. ಕೊನೆಯದಾಗಿ ಹೊಸ ಎಡಿಟರ್ಗೆ ಏನೊಂದು ಕಿವಿ ಮಾತು ಕೊಡ್ತೀರಾ? ಫುಲ್ ಏನು ಶೂಟ್ ಮಾಡ್ಕೊಂಬಂದಿರ್ತಾರೆ ಅಷ್ಟನ್ನು ನೋಡದೆ, ಡೋಂಟ್ ಟೇಕ್ ಎನಿ ಕಾಲ್. ಆ್ಯಂಡ್ ಸ್ಕ್ರಿಪ್ಟ್ ಆದಷ್ಟು ತಿಳ್ಕೊಳ್ಳಿ. ಆ್ಯಡ್ಸ್ ಆಗಲಿ ಯಾವುದೇ ಆಗಲಿ, ಆ್ಯಡ್ ಎಲ್ಲ ತಿಳ್ಕೊಂಡು ನಂಬರ್ ಆಫ್ ಡೇಸ್ ಆಫ್ ಶೂಟ್. ಸೊ ಅದು ನಂಬರ್ ಆಫ್ ಡೇಸ್ ಆಫ್ ಶೂಟ್ ಏನಕ್ಕೆ ಅಂದರೆ, ನೀವು ಎಷ್ಟು ಟೈಮ್ ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕಾಗುತ್ತೆ, ಎಷ್ಟು ರಶ್ ನೋಡಬೇಕಾಗುತ್ತೆ ಅನ್ನೋದು ನೀವು ಮೆಂಟಲಿ ಪ್ರಿಪೇರ್ ಆಗೋಕ್ಕೋಸ್ಕರ. ಆ್ಯಂಡ್ ಬಿ ಪೇಷಂಟ್, ರೆಸ್ಪೆಕ್ಟ್ ದ ಕ್ರಿಯೇಟರ್ಸ್, ದಟ್ಸ್ ಇಟ್. ಎಸ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇಷ್ಟು ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಜೊತೆಗೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಸ್, ನಿಮಗೂ ಕೂಡ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನಂಗೆ ಗೊತ್ತು. ಯಾಕಂದರೆ ತುಂಬ ಇನ್ಫಾರ್ಮೇಟಿವ್ ಇತ್ತು, ತುಂಬ ಫನ್ ಇತ್ತು, ತುಂಬಾ ಎಡಿಟರ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ಮಾತುಕತೆ ಆಯಿತು. ಆ್ಯಂಡ್ ಎಡಿಟರ್ ಪರ್ಸ್ಪೆಕ್ಟಿವಲ್ಲಿ ಈ ಹಿಟ್ ಮೂವಿಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.